ನನಗೊಂದು ಸಂದಿಗ್ಧ ಬಂದಿತ್ತು. ಈಗ 3 ದಿವಸ ಇದೆ. 3 ದಿವಸದಲ್ಲಿ ಮತ್ತೊಂದನ್ನು ಪೂರ್ತಿ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂಥೇಳಿ ಮಧ್ವಾಚಾರ್ಯರ ಜೀವನವನ್ನೇ 3 ದಿವಸಗಳ ಮಟ್ಟಿಗೆ ತೋರೋಣ ಅಂತ ಉದ್ದೇಶದಿಂದ ಅಲ್ಲಿಗೆ ನಿಲ್ಲಿಸಿ ಮತ್ತು ಇವತ್ತಿಗೆ ಅದನ್ನು ಮುಂದುವರಿಸ್ಕೊಂಡು ಹೋಗೋಣ. ಯಾಕಂದರೆ ಮಹಾತ್ಮರ ಜೀವನ ಎಷ್ಟು ದಿವಸ ಹೇಳಿದರೂ ಸಾಲೋದಿಲ್ಲ. ಅದು ಈಗ ನಾವು ಆರಿಸ್ಕೋಬೇಕು ಏನು ಹೇಳಬೇಕು ಅನ್ನೋದನ್ನು. ನಾನು ಹೋದ ಸಲ ಮಾತಾಡುವಾಗ ಕೊನೆ ದಿವಸ ಸ್ವಲ್ಪ ಬೇಗ ಹೇಳಿದೆ, ಕೊನೆ ಮುಗಿಸೋ ಹೊತ್ತಿಗೆ. ಬಹಳ ಮುಖ್ಯವಾಗಿ ನಾನು ಚರ್ಚೆ ಮಾಡಿದ್ದು ಅಂದರೆ ಕೃಷ್ಣದೇವರ ವಿಗ್ರಹ ಸ್ಥಾಪನೆ ಬಗ್ಗೆ ಮಾತಾಡಿದ್ದು, ಕೃಷ್ಣನ ಗುಡಿ ಸ್ಥಾಪನೆ ಬಗ್ಗೆ ಮಾತಾಡಿದ್ದು. ಸಾಕಷ್ಟು ಜಿಜ್ಞಾಸೆಗಳಿದ್ದಾವೆ. ನಾನು ಮೊದಲೇ ಹೇಳಿದ ಹಾಗೆ ಒಂದು ವೈಚಾರಿಕ ಪಂಥ ಒಂದಾದರೆ ಒಂದು ಭಾವನಾತ್ಮಕ ಪಂಥ ಒಂದಿರ್ತದೆ. ಭಾವನಾತ್ಮಕವಾಗಿ ನೋಡಿದಾಗ ಎಲ್ಲವೂ ಚಂದವೇ ಕಾಣಿಸುತ್ತೆ. ವಿಚಾರಾತ್ಮಕವಾಗಿ ನೋಡಿದಾಗ ಕೆಲವೊಂದು ಅಲ್ಲಲ್ಲಿ ಅಂತರಗಳು ಕಾಣಿಸ್ತವೆ. ಅದು ದೋಷ ಏನಲ್ಲ, ಅದು ನೋಡುವಂಥ ರೀತಿ ಅದು ಅಷ್ಟೇ. ಹೇಳಿದ ಹಾಗೆ ಮಧ್ವಾಚಾರ್ಯರು ಬರೋದಕ್ಕಿಂತ ಮೊದಲು ಕೃಷ್ಣ ದೇವಾಲಯ ಇದ್ದು ಅಲ್ಲಿ ಉದಾಹರಣೆಗಳಿಲ್ಲ, ಯಾವುದೂ ಘಟನೆಗಳಿಲ್ಲ, ಉಲ್ಲೇಖ ಇಲ್ಲ. ಆದ್ದರಿಂದ ಅದನ್ನು ಮಧ್ವಾಚಾರ್ಯ ಸ್ಥಾಪನೆ ಮಾಡಿದರು ಅನ್ನೋದಕ್ಕೆ ಯಾವ ಅಡ್ಡಿನೂ ಇಲ್ಲ. ಆದರೆ ಉಡುಪಿ ದೇವರು ಯಾವಾಗಲೂ ಅನಂತೇಶ್ವರನೇ, ಮೊದಲು ಅನಂತೇಶ್ವರನೇ ದೇವರು. ಈಗಿನ ಮಧ್ವ ಸರೋವರ ಅಂತೇನಿದೆ ಅದು ಮೊದಲಿಗೆ ಅನಂತ ಸರಸ್ಸು ಅಂತಾಗಿತ್ತು. ಹಾಗೆಂದರೆ ಮೊದಲಿಗೆ ಕೊಳ ಅನಂತೇಶ್ವರನ ಗುಡಿಗೆ ಹೊಂದಿಕೊಂಡಂತೆ ಇದ್ದಿರ್ಬೋದು. ಈಗೇನೋ ಕೃಷ್ಣ ಮಠಕ್ಕೆ ಸೇರಿಕೊಂಡಿದೆ. ದೇವರಿಗೆ ಎದುರಾಗಿರುವುದು ಪುಷ್ಕರಣಿ ಯಾವಾಗಲೂ ಅಭ್ಯಾಸ ಅಲ್ವಾ? ದೇವರಿಗೆ ಪುಷ್ಕರಣಿ ಎದುರಾಗಿರಬೇಕಾದ್ದು. ಇದು ಅನಂತೇಶ್ವರನ ಗುಡಿಗೆ ಸರಿಯಾಗುತ್ತೆ. ಒಂದು ಪುಸ್ತಕದ ಬಗ್ಗೆ ನಾನು ಹೋದ್ಸಲ ಹೇಳಿದ್ದೆ, ಇತಿಹಾಸ ಸಂಹಿತೆ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಸಹ್ಯಾದ್ರಿ ಖಂಡ ಅನ್ನೋದ್ರೊಳಗೆ ಇಂದು ಕ್ಷೇತ್ರ ಮಹಾತ್ಮೆ ಅಂತ ಬರ್ತದೆ. ಇಂದ್ರು ಅಂದರೆ ಚಂದ್ರ, ಉಡುಪಿ ಅಂದರೆ ಚಂದ್ರನ ನಕ್ಷತ್ರ ಅಂತ. ಉಡುಪಿ ಮಹಾತ್ಮೆ ಅಂತ ಹೇಳುವಾಗ ಅದನ್ನು ಕೃಷ್ಣಪುರಿ ಅಂತ ಕರೆದಿದ್ದಾರೆ. ಅದು ಇತ್ತೀಚಿನ ಕೃತಿ, ಅದು ಅಂದರೆ ಸುಮಾರು 300-400 ವರ್ಷಗಳ ಹಿಂದೆ ಬರೆದಂಥದ್ದು. ಅದು ಇತ್ತೀಚೆಂದೇ ಅನ್ಬೇಕು ಅದನ್ನು. ಅದರೊಳಗೆ ಉಡುಪಿ ಇತಿಹಾಸ ಬರ್ಕೊಂಡು ಹೋಗಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಬರೆದಾಗ ಅಲ್ಲೊಂದು ಭಾಳ ಚೆಂದ ವಿವರ ಬರ್ತದೆ. 20ನೇ ಅಧ್ಯಾಯದೊಳಗೆ ಮಧ್ವಾಚಾರ್ಯರು ದುರ್ಗೆಯನ್ನು ಪೂಜೆ ಮಾಡಿದಾಗ ಆಕೆ ವರದಿಂದ ತಾವು ಧ್ಯಾನದಲ್ಲಿದ್ದಾಗ ಕೃಷ್ಣನ ಬಾಲರೂಪವನ್ನು ನೋಡಿದರಂತೆ. ಇದರಲ್ಲಿ ಬರೋದು ಇಂದು ಕ್ಷೇತ್ರ ಮಹಾತ್ಮೆಯಲ್ಲಿ ಬರುವಂಥದ್ದು. ಕೃಷ್ಣನ ಬಾಲರೂಪವನ್ನು ನೋಡಿದಾಗ ತುಂಬ ಇಷ್ಟ ಆಯಿತು ಅವರಿಗೆ. ಇದು ಅರ್ಚಾರೂಪ ಅಂತ ಕರೆದ್ರು, ಪೂಜನೆ ಮಾಡುವಂಥ ಮೂರ್ತಿ ಇದು ಅಂತ ಪೂಜಿದ್ರು. ಅದು ಎಲ್ಲಿದೆ ಅಂತ ನೋಡಿದಾಗ ಸಮುದ್ರ ಮಧ್ಯದಲ್ಲಿದೆ ಅಂತ ಅನಿಸ್ತಂತೆ. ಆ ಗೋಪೀಚಂದನದಿಂದ ಲೇಪನ ಮಾಡಿದಂಥ ವಿಗ್ರಹ ಸಮುದ್ರ ಮಧ್ಯದಲ್ಲಿದೆ, ಅದು ಬೇಕು ಅಂತಂದಾಗ ಆ ಮೂರ್ತಿಯನ್ನು ಆಚಾರ್ಯರಿಗೆ ವರುಣನೇ ತಂದು ಕೊಟ್ಟ ಅಂತ ಆ ಪ್ರಸಂಗ ಬರ್ತದೆ. ವರುಣನೇ ತಂದು ಆಚಾರ್ಯರಿಗೆ ಆ ವಿಗ್ರಹವನ್ನು ಕೊಟ್ಟ ಅಂತ. ಅದು ಬರೀಬೇಕಾದ್ರೆ ಅನಂತಾಸನ ಸಂಸ್ಥಾನೇ ವಿಧಿನ ಸ್ಥಾಪನೆ ಮಾಡಿದರು ಅಂತ. ಅಂದರೆ ಆ ನೋಡಿದಾಗ ಅನಂತೇಶ್ವರನ ಗುಡಿಯಲ್ಲಿ ಅದನ್ನು ಸ್ಥಾಪನೆ ಮಾಡಿದರು ಅಂತ ಅರ್ಥ ಬರುತ್ತೆ. ವಿಗ್ರಹ ವರುಣ ತಂದು ಕೊಟ್ಟ, ಸಮುದ್ರ ಮಧ್ಯದಲ್ಲಿದ್ದದ್ದು, ಅದಕ್ಕೆ ಗೋಪೀಚಂದನ ಲೇಪನ ಇತ್ತು, ಅದು ಕೊಟ್ಟದ್ದನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತ. ಆನಂತರ ಅನಂತ ಸರಸ್ಸಿನೊಳಗೆ ಅದನ್ನು ಸಂಶೋಧನೆ ಮಾಡಿ ಶುದ್ಧ ಮಾಡಿ, ಅಲ್ಲಿ ಮಜಾ ಬರೆದಿದೆ, ಪದ ಹೇಗಿದೆ ನೋಡಿ, ಶ್ಲೋಕ 22-23ರೊಳಗೆ ಸಂಶೋಧನೆ ಮಾಡಿ ಅಲ್ಲೇ ಇದ್ದಂಥ ಗುಡಿಯಲ್ಲಿ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದರು ಅಂತ. ಇಲ್ಲಿ ಕೂಡ ಆ ಹಡಗಿನಲ್ಲಿ ಗೋಪೀಚಂದನ ಉಂಡೆ ಬಂದದ್ದು, ಗೋಪೀಚಂದ್ರ ಉಂಡೆ ಒಡೆದು ಕೃಷ್ಣ ಬಂದದ್ದು ವಿವರ ಇಲ್ಲ, ಇದರೊಳಗೆ ಯಾವುದೂ ಇಲ್ಲ, ಪ್ರಶ್ನೆ ಬರಲಿಲ್ಲ ಅದು. ಆದರೆ ಅತ್ಯಂತ ಸ್ವಾರಸ್ಯಕರವಾದ ವರ್ಣನೆ ಅಲ್ಲಿ ಇರೋದು ಅಂದರೆ ಅನಂತ ಸರಸ್ಸಿನ ಬದಲು ಮೊದಲೇ ಒಂದು ಗುಡಿ ಇತ್ತು ಅಂತ. ಅವ್ರು ಹೇಳೋ ಪ್ರಕಾರ ಸರಸ್ಸಿನ ಪಕ್ಕ ಇದ್ದಂತಹ ಗುಡಿಯನ್ನು ಶುದ್ಧ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು, ಗುಡಿ ಕಟ್ಟಿಸಿದರು ಅಂತ ಬರಲ್ಲ ಮಾತು. ಅದು ಮುಂದೆ ಹೇಳೇ ಬಿಡ್ತಾರೆ, ಸಂಶೋಧ್ಯ ಸರಸಿ ತೀರೆ ಸಂಪೂಜ್ಯಂ ಹರಿಮಂದಿರಂ, ಅಲ್ಲಿ ಬರುವಂಥ ಮಾತು. ಹಿಂದೆ ವರುಣ ಒಂದು ಲೋಕಸುಂದರವಾದ ಮಂದಿರವನ್ನು ಕಟ್ಟಿದ್ದ. ಆ ವರುಣ ಭವನದಲ್ಲಿ
ಹರಿಯನ್ನು ಆಚಾರ್ಯರು ಪ್ರತಿಷ್ಠಾಪನೆ ಮಾಡಿದರು ಅಂತ 24-25 ಶ್ಲೋಕದಲ್ಲಿ ಹೇಳ್ತಾರೆ. ನಾನು ಸ್ವಲ್ಪ ಯಾಕೆ ಸೂಕ್ಷ್ಮ ಹೇಳ್ತಿದ್ದೀನಂದರೆ, ಚೂರು ವಿಚಾರ ಮಾಡಿದರೆ ಒಂಥರ ಬೇರೆ ಕಾಣಿಸೋಕೆ ಶುರು ಆಗುತ್ತೆ. 24-25ನೇ ಶ್ಲೋಕದಲ್ಲಿ ಅಲ್ಲಿದ್ದಂಥ ಗುಡಿಯಲ್ಲಿ ವರುಣ ಕಟ್ಟಿದಂಥ ಸುಂದರವಾದಂಥ ಮಂದಿರದಲ್ಲಿ ಆಚಾರ್ಯರು ಪ್ರತಿಷ್ಠಾಪನೆ ಮಾಡಿದರು ಅಂತ. ಹಾಗಾದರೆ ಈ ಪೂರ್ವದಲ್ಲೇ ಮಧ್ವ ಸರಸ್ಸಿನ ಬಳಿ ಒಂದು ಗುಡಿ ಇದ್ದಿತ್ತು ಅಂತ ಆಯ್ತಲ್ಲ, ಆ ಕೃಷ್ಣಮೂರ್ತಿಯನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡಿದರು ಅಂತಾಯಿತು. ಹಾಗಾದರೆ ಮೊದಲೇ ಗುಡಿ ಇದ್ದರೆ ಅಲ್ಲಿದ್ದಂಥ ಮೂರ್ತಿ ಯಾವುದು? ಆ ಮೂರ್ತಿ ಏನಾಯಿತು? ಆಚಾರ್ಯರ ಕಾಲಕ್ಕೂ ಅದಿತ್ತಾತ ಮೊದಲೇ ಇರಲೇ ಇಲ್ವಾ? ಈ ಗುಡಿ ಮಹಾದ್ವಾರವನ್ನು ಮುಚ್ಚಿ ಹಿಂಬದಿ ಕಿಟಕಿಯಿಂದ ಕೃಷ್ಣನ ದರ್ಶನ ಆಗೋದಕ್ಕೂ ಇದಕ್ಕೇನಾದರೂ ಸಂಬಂಧ ಇದೆಯಾ? ಇವತ್ತು ನಾವು ಕಂಡಿದ್ದೇವೆ, ಎಲ್ಲನೂ ಕಿಟಕಿಯಲ್ಲಿ ದರ್ಶನ ಆಗುವಂಥದ್ದು ಕಂಡಿದ್ದೀವಿ. ಇದಕ್ಕೇನಾದರೂ ಇದೆಯಾ? ಈ ಥರದ ಪ್ರಶ್ನೆಗಳನ್ನು ಎಸ್.ಕೆ. ರಾಮಚಂದ್ರಾಯರು ತುಂಬ ಚರ್ಚೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಪ್ರಶ್ನೆಗಳು ತುಂಬ ತಲೆ ಎದ್ದು ಬಿಡ್ತವೆ, ಎಲ್ಲಕ್ಕೂ ಉತ್ತರ ಕೊಡೋದು ಅಸಾಧ್ಯ ಅಲ್ಲದೆ ಹೋದರೂ ಕಷ್ಟ ಮಾತ್ರ ಕರೆಕ್ಟು, ಯಾವುದನ್ನು ಹಿಡ್ಕೋಬೇಕು ಅಂತ. ಆದರೆ ಒಂದು ಮಾತು ನಿರ್ವಿವಾದವಾಗಿದ್ದದ್ದು ಅಂದರೆ, ಮೊದಲು ಅತ್ಯಂತ ವಿಪುಲವಾಗಿದ್ದಂಥ ಜೈನ ಧರ್ಮವನ್ನು, ಅದರ ಪ್ರಭಾವವನ್ನು ಶೈವರು ಕಳೆಗುಂದಿಸಿ ತಮ್ಮ ವರ್ಚಸ್ಸನ್ನು ಸ್ಥಾಪಿಸಿದರು. ಅದರ ಮಧ್ವಾಚಾರ್ಯರು ಹೋಗಿ ಆ ಶೈವ ಕಳೆಯನ್ನು ಕರಗಿಸಿ ವೈಷ್ಣವ ಧರ್ಮವನ್ನು, ಪ್ರಭಾವವನ್ನು ಬೇರೂರಿಸಿದರು ಅನ್ನೋದು ಮಾತ್ರ ಸತ್ಯ. ಯಾಕಂದರೆ ಕೃಷ್ಣ ಮಧ್ವ ಮಠಕ್ಕೆ ಸೇರಿಬಿಟ್ಟ. ಆದ್ದರಿಂದ ಆ ವೈಷ್ಣವ ಧರ್ಮವನ್ನು ಗಟ್ಟಿ ಕೂಡಿಸಿದರು ಅಂತ ಹೇಳ್ಬೋದು. ಈ ಅವಸ್ಥಾಂತರಗಳಲ್ಲಿ ಎಸ್.ಕೆ. ರಾಮಚಂದ್ರಾಯರ ಮಾತು ಭಾಳ ಚೆನ್ನಾಗಿರುವಂಥದ್ದು. ಸ್ವಲ್ಪ ಆಳವಾಗಿ ನೋಡಿದ್ರೆ 2-3 ಅರ್ಥ ಆಗುತ್ತೆ ಅದಕ್ಕೆ. ಈ ಅವಸ್ಥಾಂತರಗಳಲ್ಲಿ ಗುಡಿಗಳು ಮತ್ತು ಮೂರ್ತಿಗಳು ಪಾಲ್ಗೊಂಡವು. ಈ ಬದಲಾವಣೆ ಏನಾಯಿತು, ಬದಲಾವಣೆ ಆಗೋದ್ರೊಳಗೆ ದೇವಸ್ಥಾನಗಳು ಮತ್ತು ಮೂರ್ತಿಗಳು ಕೂಡ ಸೇರ್ಕೊಂಡ್ಬಿಟ್ವು ಅಂತ. ಅದಕ್ಕೆ ಅವ್ರು ಹೇಳೋ ಪ್ರಕಾರ ಅನಂತೇಶ್ವರನ ಗುಡಿ ಮೊದಲಿಗೆ ಅನಂತನಾಥ ಅನ್ನುವ ತೀರ್ಥಂಕರನ ಚೈತ್ರ ಮಂದಿರ ಇದ್ದ ಹಾಗೆ, ಕೃಷ್ಣಗುಡಿಯೂ ಒಂದು ಕಾಲಕ್ಕೆ ಜೈನರ ಬಸದಿ ಆಗಿದ್ದಿರಬಹುದೇ? ಯಾಕಂದರೆ ತಮಗೆ ಗೊತ್ತಿದೆ, ದಕ್ಷಿಣ ಕನ್ನಡದಲ್ಲಿ ಜೈನರ ಪ್ರಭಾವ ಭಾಳ ದೊಡ್ಡದಾಗಿತ್ತು. ಇವತ್ತಿಗಾದರೂ ಮೂಡುಬಿದ್ರೆಯನ್ನು ದಕ್ಷಿಣ ಕಾಶಿ ಇದು ಕರೀತಾರೆ, ಅದನ್ನು ಜೈನರ ಕಾಶಿ ಅಂತ ಕರೀತಾರೆ. ಅಂಥ ದೊಡ್ಡದು. ಅಲ್ಲಿರುವಂಥ ಗುಹೆಗಳು ಈಗಾದರೂ ಕಾಣ್ತವೆ. ಈಗಾದರೂ ಜೈನ ಕಾರ್ಕಳಕ್ಕೆ ಹೋದರೆ ಎಲ್ಲ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ, ಪ್ರಭಾವ ಇದೆ. ಇನ್ನೊಂದು ವಿಶೇಷ ಅಂದರೆ, ಇಲ್ಲಿ ಬರುವಂಥ ಕೃಷ್ಣನ ವಿಗ್ರಹಗಳ ವಿಶೇಷ, ಆ ಶಿಲ್ಪದ ಶೈಲಿಯೇ ವಿಚಿತ್ರ ಇದೆ. ಭಾರತ ದೇಶದಲ್ಲಿ ಇನ್ನು ಯಾವ ಭಾಗದಲ್ಲೂ ಕೃಷ್ಣನ ಈ ತರಹದ ವಿಗ್ರಹಗಳು ಕಾಣಿಸೋದಿಲ್ಲ. ಇದು ನಿಂತ ವಿಗ್ರಹ, ಕೈಯಲ್ಲಿ ಒಂದು ಕಡಗೋಲು ಅಂತೀವಿ ಅಥವಾ ಕೋಲು ಹಿಡ್ಕೊಂಡು ನಿಂತಂಥ ಕೃಷ್ಣ. ಹೇಳ್ತಾರೆ, ಬಾಲಕೃಷ್ಣನನ್ನು ಈ ರೀತಿ ಮಾಡಬೇಕು ಅಂತ ಯಾವ ಶಿಲ್ಪದ ಆಗಮವೂ ಹೇಳೋದಿಲ್ಲ, ಈ ರೀತಿ ಮಾಡಬೇಕು ಅಂತ. ಇತರೆಡೆಗೆ ದಂಡಪಾಣಿಯಾದ ಬಾಲಸುಬ್ರಹ್ಮಣ್ಯನ ಪೂಜೆ ಮಾಡೋದುಂಟು. ಬಾಲಸುಬ್ರಹ್ಮಣ್ಯ ನಿಂತಿರ್ತಾನೆ, ಕೈಯಲ್ಲಿ ದಂಡ ಇದೆ, ಅದನ್ನು ಪೂಜೆ ಮಾಡೋದುಂಟು. ಅದಲ್ಲದೆ ಜೈನ ತೀರ್ಥಂಕರನ ಕೆಲವರನ್ನ ಅಥವಾ ಯಕ್ಷರನ್ನು ಹಾಗೆ ನಿಂತ ವಿಗ್ರಹ ಪೂಜೆ ಮಾಡೋದು ಕೂಡ ಪದ್ಧತಿ ಇದೆ, ಹಿಂದೆ ಇದೆ. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಉದಾಹರಣೆಗೆ ನಾನು ಹೋದ್ಸಲ ಅವಸರದಲ್ಲಿ ಹೇಳಿದೆ ಅದನ್ನು. ಗೋವಾದಲ್ಲಿ ಕೋರ್ಗಾಂವ್ ಅಂತ ಒಂದು ಹಳ್ಳಿ ಪಕ್ಕ ಕಮಲೇಶ್ವರ ದೇವಸ್ಥಾನ ಅಂತಿದೆ. ಅದರ ಪಕ್ಕ ಒಂದು ಕುಮಲೇಶ್ವರ ಅಥವಾ ಕುವಲನಾಥ ಅನ್ನುವಂಥ ಒಂದು ಮೂರ್ತಿ ಇದೆ. ತಾವು ನೆಟ್ಟಿಗೆ ಹೋಗೋದಾದರೆ ಸಿಗ್ತದೆ. ಅಲ್ಲಿ ಹೋದರೆ ಗೋವಾ ಸರ್ಕಾರದವರು ಒಂದು ಪುಸ್ತಕ ಪಬ್ಲಿಷ್ ಮಾಡಿದ್ದಾರೆ 1965 ಏನ್ಷಿಯಂಟ್ ಶ್ರೈನ್ಸ್ ಆಫ್ ಗೋವಾ, ಎ ಪಿಕ್ಟೋರಿಯಲ್ ಸರ್ವೆ. ಹಿಂದಿನ ಪ್ರಾಚೀನ ದೇವಸ್ಥಾನಗಳು ಗೋವಾದಲ್ಲಿ ಇರುವಂಥದ್ದು, ಅವುಗಳ ಚಿತ್ರಗಳನ್ನೆಲ್ಲ ಹಾಕಿದ್ದಾರೆ. ಚಿತ್ರ 58 ತಮ್ಗೆ ಸಿಕ್ಕರೆ ನೋಡಿ ದಯವಿಟ್ಟು ಅದನ್ನು. ನನಗಂತೂ ಬಹಳ ಕುತೂಹಲ ಹುಟ್ಟಿಸ್ಬಿಟ್ಟಿತ್ತು ಅದು, ಗೋವಾಕ್ಕೆ ನೋಡಿಕೊಂಡೇ ಬರಬೇಕು ಅನ್ನೋಷ್ಟರ ಮಟ್ಟಿಗೆ. ಚಿತ್ರ 58 ನೋಡಿದಾಗ ಅವರು ರಾಮಚಂದ್ರಾಯರು ಬರೀತಾರೆ, ಅಲ್ಲಿದ್ದಂಥ ಮೂರ್ತಿ ಇದೆಯಲ್ಲ, ಕುವಲನಾಥ ಅಂತ ವಿಗ್ರಹ ಇದೆಯಲ್ಲ, ಅದನ್ನು ಈಗಾದರೂ ಅವರು ಜೈನರು ಪೂಜೆ ಮಾಡ್ತಾರೆ, ಅದನ್ನು ತೀರ್ಥಂಕರ ಅಂತ ಪೂಜೆ ಮಾಡ್ತಾರೆ. ಆ ವಿಗ್ರಹವನ್ನು ತಾವು ನೋಡೋದಾದರೆ, ಆ ವಿಗ್ರಹ ಬಹುಮಟ್ಟಿಗೆ ಅಲ್ಲ, ಬಹುಶಃ ಎಲ್ಲ ವಿವರಗಳಲ್ಲಿ ಉಡುಪಿ ಕೃಷ್ಣನನ್ನೇ ಹೋಲುತ್ತೆ. ಅದು ಎಸ್.ಕೆ. ರಾಮಚಂದ್ರ ತುಂಬ ಸಂಶೋಧನೆ ಮಾಡಿ ಬರೆದಿದ್ದು. ನನಗೆ ಅವ್ರ ಸಂಶೋಧನೆ ನಂಬಿಕೆ ಇದೆ. ಅವ್ರು ಏನು ಮಾಡಿದ್ರು ತಲಸ್ಪರ್ಶಿ ಆದಂಥ ಅಧ್ಯಯನ ಮಾಡೋರು. ಅವ್ರು ಹೇಳ್ತಾರೆ, ಆ ಮೂರ್ತಿ ಇಟ್ಕೊಂಡು ನೋಡಿದರೆ ಬಹುಮಟ್ಟಿಗೆ ಅಲ್ಲ,
ಎಲ್ಲ ವಿವರಗಳಲ್ಲೂ ಅದೇ ವಿಗ್ರಹ ಕಂಡಂಗೆ ಕಾಣಿಸುತ್ತೆ ಅಂತ. ತಾವು ನೋಡಿ ಅದನ್ನು ಏನ್ಷಿಯಂಟ್ ಶೈನ್ಸ್ ಆಫ್ ಗೋವಾ ಎ ಪಿಕ್ಟೋರಿಯಲ್ ಸರ್ವೆ ಅಂತ ನೋಡಿದಾಗ ಸಿಗ್ಬೋದು. ಅದನ್ನು ಹೇಳ್ತಾರೆ, ಈ ವಿಗ್ರಹ ಇದು ಸಾಮಾನ್ಯವಾಗಿ ಅದು ಮಧ್ಯಯುಗದಲ್ಲಿ ಆದಂಥದ್ದು ಶಿಲಾ ವಿಗ್ರಹ ಅಂತ. ಮತ್ತು ಇನ್ನೊಂದು, ಕೃಷ್ಣನಿಗೂ ಜೈನ ಧರ್ಮಕ್ಕೂ ತುಂಬ ಹತ್ತಿರದ ಸಂಬಂಧ ಅಂತ ನನಗೆ ಗೊತ್ತಿದೆ. ನಾನು ಮಹಾವೀರರ ಬಗ್ಗೆ ಮಾತಾಡಬೇಕಾದ್ರೂ ಹೇಳಿದ್ದೆ ಅದನ್ನು. 22ನೇ ತೀರ್ಥಂಕರಾದಂಥ ನೇಮಿನಾಥ, ಅವನ ತಂದೆ ಸಮುದ್ರ ವಿಜಯ ಅಂತ. ಆ ಸಮುದ್ರ ವಿಜಯ ಯಾರು? ನಮ್ಮ ವಸುದೇವರ ಅಣ್ಣ, ವಸುದೇವರ ಮಗ ಕೃಷ್ಣ ಬಲರಾಮರು. ಸಮುದ್ರ ವಿಜಯ ಈ 3 ಮಕ್ಕಳದ್ದು ಉಪನಯನ ಕೂಡೇ ಮಾಡಿದ್ದ ಅಂತ ದಾಖಲೆ ಬರ್ತದೆ. ಅಂದರೆ ತನ್ನ ಮಗಂದು ತನ್ನ ತಮ್ಮನ ಮಕ್ಕಳದ್ದು ಇಬ್ಬರದು ಉಪನಯನ 3 ಜನರು ಸೇರಿ ಮಾಡಿದ್ದ ಅಂತ. ಅಂದರೆ ದೊಡ್ಡಪ್ಪನ ಮಗನೇ ಆದ ನೇಮಿನಾಥ ಅನ್ನೋನು. ಆ ನೇಮಿನಾಥ ಜೈನ ಧರ್ಮದ ಪ್ರಚಾರಕ್ಕೋಸ್ಕರ ಕೃಷ್ಣನ ಕಳಿಸ್ತಾ ಇದ್ದಂತೆ, ಹೋಗ್ಬಾ ನೀನು ಅಂತ. ಅವನ ಜೊತೆಗೆ ಬಲರಾಮನು ಹೋಗ್ತಿದ್ದ ಅಂತ ಒಂದು ಮಾತಿದೆ. ಈ ಮಾತನ್ನು ಯಾಕೆ ತುಂಬ ಹೇಳ್ತಾರೆ ಅಂತಂದರೆ, ನಾವು ಕೃಷ್ಣನ ಕ್ಷೇತ್ರ ಈಗ ಉಡುಪಿಯಲ್ಲಿ ನೋಡಿದಾಗ ಅಲ್ಲಿ ಒಡಬಾಂಡೇಶ್ವರ ದೇವಸ್ಥಾನವೂ ಇದೆ, ಅದು ಬಲರಾಮನ ದೇವಸ್ಥಾನ. ಅಲ್ಲಿ ಕೂಡ ಕೃಷ್ಣ ಬಲರಾಮರ ಜೊತೆಗೆ ಇದ್ದಾರೆ ಅಂತ. ಅದಕ್ಕೆ ಕೆಲವರು ಆಗಮಶಾಸ್ತ್ರಗಳನ್ನು ಕಲಿತವ್ರು ಹೇಳೋ ಪ್ರಕಾರ, ಜೈನ ಅನಂತನಾಥ ಶೈವರ ಅನಂತೇಶ್ವರ ಆದಂತೆ ಜೈನರ ಚಂದ್ರಪ್ರಭಾ ಚಂದ್ರೇಶ್ವರನಾದಂತೆ ಇಲ್ಲಿ ಕೃಷ್ಣ ಕೂಡ ಮೊದಲು ಒಂದು ಜೈನ ಮೂರ್ತಿ ಆಗಿದ್ದರೆ ಆಶ್ಚರ್ಯ ಇಲ್ಲ ಅಂತ ಒಂದು ಹೇಳೋದಾದರೆ, ಇನ್ನೊಂದು ಪಂಗಡ ಭಾಳ ಚೆನ್ನಾಗಿದೆ. ಅದು ಜೈನರು ಕೂಡ ಕೃಷ್ಣನನ್ನು ಆರಾಧಿಸ್ತಾ ಇದ್ದರು, ಕೃಷ್ಣ ಅಂತೆ ಆರಾಧಿಸ್ತಾ ಇದ್ದರು. ಆದ್ದರಿಂದ ಬಹುಶಃ ಆತ ತೀರ್ಥಂಕರನ ಸಂಬಂಧಿ ಅಂತಾನೋ, ನೆಂಟ ಅಂತಾನೋ, ಅಥವಾ ದೊಡ್ಡ ಮನುಷ್ಯ ಅಂತಾನೋ, ದ್ವಾರಾವತಿಯ ದೇವಕಿ ಪುತ್ರ ಅಂತಾನೋ, ಜೈನರೇ ಕೃಷ್ಣನ ವಿಗ್ರಹವನ್ನು ನಿಲ್ಲಿಸಿ ಅದನ್ನು ಪೂಜೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಆ ಜೈನ ವಿಗ್ರಹನೇ ಇರ್ಬೋದು, ಅಥವಾ ಕೃಷ್ಣ ವಿಗ್ರಹವನ್ನೇ ಜೈನರು ಪೂಜೆ ಮಾಡಿದ್ದಾರೆ. ಅಷ್ಟು ಹಳೆ ಕಾಲದ ವಿಗ್ರಹ ಅಂತ. ಈ ಒಂದು ಸಣ್ಣದ ಮಜಾ ಇದೆ. ಅದಕ್ಕೆ ಒಂದು ಮಾತನ್ನು ಭಾಳ ಚಂದ ಹೇಳ್ತಾರೆ ಎಸ್ ಕೆ ರಾಮಚಂದ್ರಯ್ಯರು. ಆದರೂ ಇತಿಹಾಸದ ಮುಂದೆ ಧರ್ಮದ ಛಲ ಸ್ವಲ್ಪ ಹಿಂದಕ್ಕೆ ಸರಿಯಬೇಕು. ಇತಿಹಾಸದ ಮುಂದೆ ಧರ್ಮದ ಛಲ ಹಿಂದೆ ಸರಿಬೇಕು ಅಂತ. ಇತಿಹಾಸ ನೋಡಬೇಕೇನಿದೆ ಅಂತ. ಕೃಷ್ಣನ ಗುಡಿಯಲ್ಲಿ ಈಗಾದರೂ ಕೂಡ ಉತ್ತರ ದಿಗ್ಭಾಗದ ಮೇಲೆ ಗೋಡೆಯ ಮೇಲೆ ಒಂದು ಶಾಸನದ ಕಲ್ಲಿದೆ ಉತ್ತರ ಭಾಗದಲ್ಲಿ. ಅದು ವಾದರಾಜ ತೀರ್ಥರ ಶಿಷ್ಯರಾದ ವೇದವೇದ್ಯ ತೀರ್ಥರು ಕೃಷ್ಣನ ಗುಡಿಯನ್ನು ಕಟ್ಟೋ ಸಂದರ್ಭದಲ್ಲಿ ಮಾಡಿದಂಥ ಶಾಸನ. ಅವರು ಬರೆದ ಕಾಲ ಕೂಡ ಬರೆದಿದ್ದಾರೆ. ಒಕ್ಕಣೆ ಹೇಗಿದೆ ನೋಡಿ, ಆ ಶಾಸನದ ಒಕ್ಕಣೆ. ವೀರ ವೆಂಕಟಪತಿ ದೇವರಾಯರು ಪೆನುಗೊಂಡಿಯಲ್ಲಿ ಸಿಂಹಾಸನಸ್ಥರಾಗಿದ್ದಾಗ ಅವರ ಆಜ್ಞಾಧಾರಕರಾಗಿ ಕೆಳದಿ ವೆಂಕಟಪ್ಪ ನಾಯಕರು ತುಳುರಾಜ್ಯ ಮಲೆರಾಜ್ಯವನ್ನು ಆಳುತ್ತಿದ್ದಾಗ ವೇದ ವೇದ್ಯ ತೀರ್ಥರು ತಮ್ಮ ಪೂಜಾ ಪರ್ಯಾಯದಲ್ಲಿ ಉಡುಪಿನ ಶ್ರೀ ಕೃಷ್ಣದೇವರ ಮಠವು ಮೊದಲೇ ಮರಗೆಲಸದಲ್ಲಿ ಇರಲಾಗಿ ಶ್ರೀಕೃಷ್ಣದೇವರನ್ನು ಹೊರಮಂಟಪಕ್ಕೆ ಬಿಜೆ ಮಾಡಿ ಅಲ್ಲಿಯೂ ದೇವರ ಗರ್ಭಗಾನ ಮುಂದಣ ಮಠವನ್ನು ಶಿಲಾಮಯವ ಮಾಡಿಸಿ ಆಮೇಲೆ 2 ನೆಲೆಯಾಗಿ ತಾಮ್ರದ ಹೊದಿಕೆಯನ್ನು ಮಾಡಿಸಿ ಆಮೇಲೆ ಕಲಶ ಸ್ಥಾಪನೆಯನ್ನು ಮಾಡಿಸಿದರು. ಇದು ಗಮನಿಸಬೇಕಾದದ್ದು. ವೇದವೇದ್ಯ ತೀರ್ಥರು ಆ ಕೃಷ್ಣ ಗುಡಿಯನ್ನು ಕಟ್ಟಿಸಿದರು, ಮತ್ತೆ ರಿಪೇರಿ ಮಾಡಿದರು, ರಿನೋವೇಷನ್ ಮಾಡಿದರು ಅನ್ಬೋದು. ಅದರ ಪ್ರಕಾರ ಮೊದಲು ಮರಗೆಲಸದ್ದಾಗಿತ್ತು ಕೆಲವು ದೇವಸ್ಥಾನ. ಮಾಡುವಾಗ ಕೃಷ್ಣ ವಿಗ್ರಹವನ್ನು ಹೊರಗೆ ತಂದು ಇಟ್ಟರು. ಚಂದ ಪದ ಹೆಂಗಿದೆ ನೋಡಿ. ದೇವರನ್ನು ಹೊರಮಂಟಪಕ್ಕೆ ಬಿಜೆ ಮಾಡಿಸಿ ಹೊರಗಡೆ ತಂದು ಆಮೇಲೆ ಎಲ್ಲವನ್ನು ಶಿಲಾಮಯವ ಮಾಡಿಸಿ ಮೇಲೆ ತಾಮ್ರದ ಹೊದಿಕೆಯನ್ನು ಹಾಕಿಸಿದ್ರು ಅಂತ ಬರ್ತದೆ. ಅಂದರೆ ಮೊದಲಿಗೆ ಇದ್ದದ್ದು ಮರದ ಗುಡಿ. ಇವರ ಕಾಲದಲ್ಲಿ ಕಲ್ಲಿನ ಕಟ್ಟಡ ಆಯಿತು. ಆಗ ಮಾಡುವಾಗ ಕೃಷ್ಣ ವಿಗ್ರಹವನ್ನು ಅಲ್ಲಿಂದ ಎತ್ತಿ ಹೊರಗಡೆ ಎತ್ತಿಟ್ರು. ಈ ವಿವರವನ್ನು ನೋಡಿದರೆ ಕೆಲವು ಸಂಶೋಧಕರು ಹೇಳೋದು, ಆಗಿರೋರಿಗೆ ಇದು ಪ್ರತಿಷ್ಠಾಪನೆಯನ್ನು ಆಚಾರ್ಯ ಮಧ್ವರು ಮಾಡಿದ್ರು ಅನ್ನೋ ಕಲ್ಪನೆ ಇತ್ತೇ. ಇದ್ದರೆ ಆಚಾರ್ಯರು ಮಧ್ವರು ಪ್ರತಿಷ್ಠಾಪನೆ ಮಾಡಿದಂಥ ವಿಗ್ರಹವನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಿದ್ರೆ ಯಾರಾದರೂ? ಮಾಡೋ ಸಾಧ್ಯ ಇಲ್ಲ. ಯಾವಾಗಲೂ ದೊಡ್ಡವರು ಮಾಡಿದ ಮೂರ್ತಿಯನ್ನು ಉಳಿದದ್ದೆಲ್ಲ ಬದಲಾಯಿಸ್ತಾರೆ ಹೊರತಾಗಿ ಆ ಜಾಗ ಮುಟ್ಟಲ್ಲ. ಆದ್ದರಿಂದ
ಏನು ಹೇಳ್ತದೆ ಅಂತ ಗೊತ್ತಿಲ್ಲ. ಇನ್ನೊಂದು ಚರ್ಚೆ ಸಾಮಾನ್ಯವಾಗಿ ಬರೋದು ಕೃಷ್ಣ ವಿಗ್ರಹದ ಬಗ್ಗೆ ಅಂತ ಹೇಳಿದೆ. ಅದು ಪಶ್ಚಿಮಾಭಿಮುಖವಾಗಿರುವಂಥ, ನೀವು ತಾವು ನೋಡಿದ್ದೀರಿ, ಉಡುಪಿ ನೋಡಿದವ್ರು ಗೊತ್ತಿರುತ್ತೆ, ವಿಗ್ರಹ ಇರೋದು ಪಶ್ಚಿಮಾಭಿಮುಖವಾಗಿ. ಆದರೆ ಸಾಮಾನ್ಯವಾಗಿ ನಮ್ಮ ಯಾವ ದೇವಸ್ಥಾನದಲ್ಲೆಲ್ಲೂ ಕೂಡ ವಿಗ್ರಹ ಪೂರ್ವಾಭಿಮುಖವಾಗಿರಬೇಕು, ಇಲ್ಲ ಉತ್ತರಾಭಿಮುಖವಾಗಿರಬೇಕು. ನಾವು ಮನೆ ಕಟ್ಟಬೇಕಾದ್ರೆ ಹಂಗೆ ನೋಡ್ತೀವಿ, ನಾವು ಈಸ್ಟ್ ಫೇಸಿಂಗ್ ಆರ್ ನಾರ್ತ್ ಫೇಸಿಂಗ್ ಅಂತ ಶುರು ಮಾಡ್ತೀವಿ. ಇನ್ನು ದೇವಸ್ಥಾನ ಕಟ್ಟುವಾಗ ವಿಗ್ರಹ ಯಾವಾಗಲೂ ಪೂರ್ವಾಭಿಮುಖವಾಗಿರಬೇಕು ಅಥವಾ ಉತ್ತರಾಭಿಮುಖವಾಗಿರಬೇಕು. ಇದು ಪಶ್ಚಿಮಾಭಿಮುಖವಾಗಿದೆಯಲ್ಲ, ಯಾಕೆ? ಅದಕ್ಕೆ ಬನ್ನಂಜಿಯವರು ಚೆನ್ನಾಗಿ ಹೇಳ್ತಾರೆ, ಅದಕ್ಕೂ ಒಳ್ಳೆ ಮಾತು ಹೇಳ್ತಾರೆ. 16ನೇ ಶತಮಾನದಲ್ಲಿ ಸುರೋತ್ತಮ ತೀರ್ಥರು ಅಂತ ಇದ್ದರು. ಅವರು ಭಂಡಾರಕೇರಿ ಮಠದ ಪೀಠಾಧಿಪತಿಗಳಾಗಿದ್ದರು. ಸುರೋತ್ತಮ ತೀರ್ಥರು ವಾದಿರಾಜರ ಪೂರ್ವಾಶ್ರಮದ ತಮ್ಮ, ಅವ್ರ ತಮ್ಮ. ತುಂಬ ಸಮಕಾಲೀನರು, ಕನಕದಾಸರು ಸಮಕಾಲೀನರು ಅವರು ದೇವಾಲಯದ ವಿಗ್ರಹದ ಪ್ರತಿಷ್ಠೆಯ ಬಗ್ಗೆ ಒಂದು ಬರೆದೇ ಬಿಡ್ತಾರೆ. ಬರೆದು ದೇವತಾ ವಿಗ್ರಹವನ್ನು ಪೂರ್ವಾಭಿಮುಖವಾಗಿಯೇ ಪ್ರತಿಷ್ಠೆ ಮಾಡಬೇಕೆಂಬ ನಿಯಮ ಏನೂ ಇಲ್ಲ, ಪಶ್ಚಿಮಾಭಿಮುಖವಾಗಿಯೂ ಪ್ರತಿಷ್ಠೆ ಮಾಡಬಹುದು. ಆದ್ದರಿಂದಲೇ ಆಚಾರ್ಯರು ಕೃಷ್ಣನನ್ನು ಪಶ್ಚಿಮಾಭಿಮುಖವಾಗಿಯೇ ಪ್ರತಿಷ್ಠಾಪನೆ ಮಾಡಿದರು. ಎಷ್ಟು ಚಂದ ಬರೆದಿದ್ದು. ಸುರೋತ್ತಮ ತೀರ್ಥರು ಭಂಡಾರಕೇರಿ ಅಧ್ಯಕ್ಷರಾಗಿದ್ದವರು, ಪೀಠಾಧಿಪತಿಗಳಾಗಿದ್ದವರು. ಅವ್ರು ಬರೆದಿದ್ದಕ್ಕೆ ತುಂಬ ವ್ಯಾಲ್ಯೂ ಇದೆ. ಅವ್ರು ಹೇಳ್ತಾರೆ ಕೃಷ್ಣ ವಿಗ್ರಹ ಸ್ಥಾಪನೆ ಮಾಡಿದ್ದೇ ಪಶ್ಚಿಮಾಭಿಮುಖವಾಗಿ ಅಂತ. ಇದನ್ನು ಒಪ್ಕೊಂಡ್ಬಿಟ್ರೆ ಇನ್ನೊಂದು ಕಥೆಗೆ ಹೊಡ್ತಾ ಬಿಡುತ್ತೆ. ಅದೊಂದು ಅತ್ಯಂತ ರೋಚಕವಾದ ಕಥೆ, ನಾವೆಲ್ಲ ಒಪ್ಕೊಂಡಂಥ ಕಥೆ, ನಮ್ಮನ್ನೆಲ್ಲ ಕದಲಿಸಿದಂಥ ಕಥೆ. ಅದು ಜನಪ್ರಿಯವಾದ ಕಥೆ. ಕನಕನಿಗೆ ಒಲಿದು ಕೃಷ್ಣ ಪಶ್ಚಿಮಕ್ಕೆ ತಿರುಗಿದ ಅಂತನ್ನುವಂಥದ್ದು. ಮತ್ತು ಮಧ್ವಾಚಾರ್ಯರು ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿದರೆ ತಿರುಗಿದ ಹೇಗೆ ಅವನು ಅಂತ. ಯಾವುದು ಸತ್ಯ ಹಿಡ್ಕೋಬೇಕಲ್ಲ. ಇದು ಬಹಳ ಚಂದಕ್ಕೆ ಹೋಗುತ್ತೆ. ಇದೊಂದು ಸಿನಿಮೆಯ ಕಥೆ. ಇದು ಸಿನಿಮಾಕ್ಕೆ ಚಂದ ಇತ್ತದು. ಕನಕದಾಸರು ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಅಲ್ಲಿದ್ದಂಥ ಕರ್ಮಠರು ಒಳಗೆ ಬಿಡಲ್ಲ ಅವ್ರನ್ನ. ಇವ್ರು ಹೋಗ್ತೀನಿ ಅಂತ ಕಳ್ಳತನದ ಆಪಾದನೆ ಮಾಡ್ತಾರೆ ಇವ್ರ ಮೇಲೆ. ತಾವೆಲ್ಲ ಸಿನಿಮಾ ನೋಡಿದರೆ ಗೊತ್ತಿರುತ್ತೆ ಹೇಗೆ ಅಂತ. ತುಂಬ ಚೆನ್ನಾಗಿರೋದು, ಹಾಡು ತುಂಬ ಚೆನ್ನಾಗಿದೆ. ಅಲ್ಲಿ ಎರಡೂ ಕೈ ಕಟ್ಟಿ ಅವರು ಆಳುಗಳಿಂದ ಹೊಡೆಸ್ತಾರೆ. ಹೊಡಿಬೇಕಾದ್ರೆ ಆರ್ತರಾಗಿ ಕನಕದಾಸರು ಹಾಡ್ತಾರೆ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಅಂತ ಕೇಳ್ತಾರೆ. ಅವರ ಆರ್ತತೆಗೆ, ಅವರ ಭಕ್ತಿಗೆ ಭಗವಂತ ಒಲಿದು ಪೂರ್ವಾಭಿಮುಖವಾಗಿದ್ದಂಥ ಕೃಷ್ಣ ಸರ್ರಂತ ತಿರುಗಿ ಪಶ್ಚಿಮಾಭಿಮುಖ ನಿಂತ್ಕೊಂಡ. ಆವಾಗ ಗೋಡೆ ಒಡೆದು ಹೋಯಿತು, ಅಲ್ಲಿ ಕಿಂಡಿ ಉಳಿತು. ಕಿಂಡಿ ಮೂಲಕ ಕನಕನಿಗೆ ಕೃಷ್ಣ ದರ್ಶನ ಕೊಟ್ಟ ಅನ್ನುವಂಥದ್ದು ಒಂದು ಕತೆ. ನನ್ನ ಪ್ರಕಾರ ಕತೆ ಮಾತ್ರ, ಮತ್ತೇನೂ ಅಲ್ಲ. ಯಾಕೆ ಅಂತಂದರೆ ತುಂಬ ಚೆನ್ನಾಗಿರೋದನ್ನು ಮತ್ತು ಸುರೋತ್ತಮ ತೀರ್ಥರು ಹೇಳೋದು ನೋಡಬೇಕು. ಅವರೊಂದು ಪುಸ್ತಕ ಬರೆದಿದ್ದಾರೆ. ಆ ದಾಖಲೆಯನ್ನು ಪಂಡಿತರು ನೋಡಿದ್ದಾರೆ. ಏನು ಅಂದರೆ ವಿಷ್ಣು ತೀರ್ಥಿಯ ಸನ್ಯಾಸ ಪದ್ಧತಿ ಅಂತ ಒಂದು ಕೃತಿ ಬರೆದಿದ್ದಾರೆ. ಅದರೊಳಗೆ ಸ್ಪಷ್ಟವಾಗಿ ಬರೀತಾರೆ, ಕೃಷ್ಣ ಮಠ ಸ್ಥಾಪನೆ ಮಾಡಿದ್ದೇ ಹೀಗೆ, ಆಚಾರ್ಯ ಮಧ್ವರು ಕೃಷ್ಣನ ಕೂಡಿಸಿದ್ದೇ ಹೀಗೆ ಅಂತ ಬರೀತಾರೆ. ನೀವು ಕೃಷ್ಣ ಮಠದ ವಾಸ್ತುವನ್ನು ನೋಡಿದರೂ ಕೂಡ ನಿಮಗೆ ಅನಿಸುತ್ತೆ. ಈಗ ಸಾಮಾನ್ಯವಾಗಿ ಕೃಷ್ಣ ಈಗ ಪಶ್ಚಿಮಮುಖವಾಗಿದ್ದಾನೆ. ಅಲ್ಲಿ ಮುಂದೆ ಪುರಾಣ ಹೇಳುವಂಥ ಚಂದ್ರಶಾಲೆ ಇದೆ. ಮುಂದೆ ಆ ಕಡೆ ಇರುವಂಥದ್ದು ಮುಖಮಂಟಪ ಇದೆ ಪಶ್ಚಿಮದಲ್ಲಿ. ಆಂಜನೇಯನ ಗುಡಿ ಇದೆ ಅಲ್ಲಿ. ಎಲ್ಲವೂ ಈ ಕಡೆ ಇದೆ. ಅಕಸ್ಮಾತ್ ಕೃಷ್ಣ ಪೂರ್ವಾಭಿಮುಖವಾಗಿದ್ದರೆ ಅವೆಲ್ಲ ಹಿಂದೆ ಇರಬೇಕಾಗಿತ್ತು. ಯಾರಾದರೂ ವಿಗ್ರಹದ ಹಿಂದೆ ಕೂತು ಪುರಾಣ ಹೇಳ್ತಾರಾ? ಅಥವಾ ಪೂಜೆ ಮಾಡೋದಾಗಲಿ ಆಂಜನೇಯನ ಪೂಜೆ ಹಿಂದೆ ಮಾಡೋಕ್ಕಾಗತ್ತಾ ಅಂತ ಬರ್ಬೋದು. ಕೆಲವರು ಹೇಳ್ತಾರೆ ಹಾಗಲ್ಲ, ಪೂರ್ವಾಭಿಮುಖವಾಗೇ ಇದ್ದ ಕೃಷ್ಣ. ಅಲ್ಲಿ ಬಾಗಿಲು ಇತ್ತು, ತಾವು ಗಮನಿಸಿ. ಈಗಾದರೂ ಬಾಗಿಲಿದೆ. ಅದು ಸ್ವಲ್ಪ ಡಿಟೇಲಾಗಿ ನೋಡಿದ್ರೆ ತುಂಬ ಚೆಂದ ಅನಿಸುತ್ತೆ. ಅದು 2 ಕೋಣೆಗಳಿದ್ದಾವಲ್ಲಿ. ತಾವು ನೋಡಿ ಸರ್ವಜ್ಞ ಪೀಠ ಇದೆ ಅಲ್ಲಿ, ಅತಿಥಿಗಳು ಕೂಡುವಂಥದ್ದು. ಅಲ್ಲಿಂದ ಒಳಗೆ ಬಂದರೆ ಒಂದು ಕೋಣೆ ಇದೆ, ಅಲ್ಲಿಂದ ಮತ್ತೊಂದು ಕೋಣೆ. ಈಗ ಕೃಷ್ಣ ಇರೋದು ಈ ಕೋಣೆಯಲ್ಲಿರೋದು. ಆದರೆ ಬಾಗಿಲಿರೋದು ಈ ಕೋಣೆ ಮುಂದಿದೆ. ಆ ಕೋಣೆ ಬಾಗಿಲಿದೆ, ಬಾಗಿಲು ಮುಚ್ಚಿದ್ದಾರೆ. ಅಲ್ಲಿ ಚೆನ್ನಕೇಶವನ ವಿಗ್ರಹವನ್ನು ಇಟ್ಟಿದ್ದಾರೆ. ಯಾವತ್ತೂ ತೆಗೆಯೋಲ್ಲ. ವರ್ಷಕ್ಕೊಂದು ದಿವಸ ಕದುರು ಕಟ್ಟುವ ದಿವಸ ಅಂತಾರೆ, ಅವತ್ತೊಂದು ದಿವಸ ಮಾತ್ರ ತೆಗಿತಾರೆ. ಆದರೆ ಅದು ಕೃಷ್ಣ ವಿಗ್ರಹ ಇರುವಂಥ ಕೋಣೆ ಅಲ್ಲ. ಯತಿಗಳು ಪೂಜೆ ಮಾಡುವಾಗ ಧ್ಯಾನ ಕೊಡುವಂಥದ್ದು, ಜಪ ಮಾಡುವಂಥ ಕೋಣೆ. ನಿಮ್ಮ ಕಣ್ಮುಂದೆ ಚಿತ್ರ ಬರ್ತದೆ.
ಇಲ್ಲಿ ಬಾಗಿಲಿದೆ, ಅದರ ಒಳಗೊಂದು ಕೋಣೆ ಇದೆ, ಅದು ಯತಿಗಳು ಜಪ ಮಾಡುವಂಥ ಕೋಣೆ. ಇಲ್ಲಿ ಒಂದು ಬಾಗಿಲು ಬರುತ್ತದೆ, ಇಲ್ಲಿ ಮತ್ತೊಂದು ಕೋಣೆ ಇದೆ. ಈಗ ಕೃಷ್ಣ ವಿಗ್ರಹ ಇರೋದಿಲ್ಲಿ, ಆ ವಿಗ್ರಹಕ್ಕೆ ಎದುರಾಗಿ ಕಿಂಡಿ ಇದೆ. ಅಂದರೆ ಏನಾಯಿತು, ಕನಕನ ಭಕ್ತಿಗೆ ಕೃಷ್ಣ ಒಲಿದಿದ್ದರೆ, ಇಲ್ಲಿದ್ದರೆ ಬಾಗಿಲು ಎದುರಿದ್ದರೆ ಅವನು ಬರೀ ತಿರುಗಿದ್ರೆ ಸಾಲದು, ಅವನು ಟಣ್ಣಂತ ಇಲ್ಲಿ ಹಾರ್ಕೋಬೇಕು, ಹಾರ್ಕೊಂಡು ತಿರುಗಬೇಕು. ಆ ತಿರುಗೋ ಹೊತ್ತಿಗೆ ಈ ಗರ್ಭಗುಡಿ ಬಾಗಿಲು ಹೊಡಿಬೇಕು, ಗೋಡೆ ಹೊಡಿಬೇಕು. ಅದೇ ಹೊಲತಿಗೆ ಪಶ್ಚಿಮಕ್ಕೆ ಇರುವಂಥ ಬೀದಿ ಬಾಗಿಲು ಕೂಡ ಗೋಡೆ ಕೂಡ ಹೊಡಿಬೇಕು. ಎಂಥ ಕೆಲಸ ಆಗಬೇಕು, ಇಷ್ಟೆಲ್ಲ ವಿಚಾರಗಳಾಗಬೇಕು. ಕನಕದಾಸರನ್ನು ದೊಡ್ಡವ್ರು ಮಾಡೋದಕ್ಕೆ ಇಂಥ ಕತೆ ಬೇಕಾ? ಕನಕದಾಸರು ದೊಡ್ಡವರೇ, ಎಲ್ಲರೂ ದೊಡ್ಡವರೇ, ಅದರೊಳಗೆ ಕತೆ ಬೇಕಿರಲಿಲ್ಲ. ಮತ್ತು ಇನ್ನೊಂದು ತಾವು ಕಲ್ಪನೆ ಮಾಡಿ, ಭಾಳ ಚಂದ ಅನಿಸುತ್ತೆ ನನಗನ್ನಿಸೋದು. ನಾನು ಕೆಲವು ವಾಸ್ತುಶಿಲ್ಪಿಗಳನ್ನು ಕೇಳಿದೆ. ತಾವು ಉಡುಪಿನ ಹತ್ತಿರದ ಸಾಕಷ್ಟು ಸಲ ಹೋದವರಿದ್ದರೆ ಕಣ್ಣು ಮುಂದೆ ಕಟ್ಟಿದಂಗೆ ಆಗಿಬಿಡುತ್ತೆ. ಆ ಕಿಟಕಿ ಮೂಲಕನೇ ನೋಡ್ಬೇಕು ಕೃಷ್ಣನ್ ನಾವು. ಇದು ಯಾಕೆ ಹೆಂಗೆ ಆಗಿರಬೇಕು, ಇಷ್ಟೇ ಯಾಕೆ ಮಾಡಿದರು, ನೇರ ದರ್ಶನ ಆಗುವಂಗೆ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ ಅಂತ. ಒಬ್ಬರು ನನಗೆ ದೇವಸ್ಥಾನದ ವಾಸ್ತುಶಿಲ್ಪಿಗಳವರು, ತುಂಬ ಸ್ಪೆಷಲಿಸ್ಟ್ ಅವರು, ಅವ್ರು ಹೇಳಿದರು ಹಾಗಿರಲಿಕ್ಕಿಲ್ಲ, ಅದು ಎಷ್ಟೋ ಶತಮಾನಗಳಿಂದ ಬಂದುಬಿಟ್ಟಿದೆ, ಅದು ಈಗ 500 ವರ್ಷಗಳಿಂದ ಬಂದಿದ್ದದು. ಮೊದಲು ಏನು ಆಗಿದ್ದಿರಬೇಕು ಅಂದರೆ ಅದು ಬಾಗಿಲೇ ಇರಬೇಕು. ಬಾಗಿಲು ಇಷ್ಟೇ ಯಾಕಿಟ್ರು? ತಾವು ಕಂಡಿದ್ದೀರಿ, ಎಷ್ಟೋ ದೊಡ್ಡ ದೊಡ್ಡ ಈಶ್ವರ ದೇವಸ್ಥಾನಗಳಲ್ಲಿ ಈಶ್ವರ ಲಿಂಗ ಇರ್ತದೆ, ಬಾಗಿಲು ಯಾವಾಗಲೂ ಸಣ್ಣದೇ ಇರ್ತದೆ, ಗಮನಿಸಿದ್ರ? ಅದು 2 ಕಾರಣಕ್ಕೆ ಮಾಡಿರ್ತಾರೆ. ಹೋಗುವಾಗ ತಲೆ ಬಗ್ಸ್ಕೊಂಡು ಹೋಗುವಂಥ ಒಂದು, ಮತ್ತಿನ್ನೊಂದು ಆ ಶಾಸ್ತ್ರದ ಪ್ರಕಾರ, ವಾಸ್ತುಶಿಲ್ಪದ ಪ್ರಕಾರ, ಅದು ಈ ವಾಸ್ತು ಅಂತೇನೆ, ದೇವಸ್ಥಾನದ ವಾಸ್ತು ಅಂತೇನಿದೆಯೋ, ಆ ಮೂರ್ತಿಯ ಎತ್ತರ ಮತ್ತು ಬಾಗಿಲು ಎತ್ತರಕ್ಕೆ ಒಂದು ರೇಷೋ ಇದೆ. ಮೂರ್ತಿ ಇಷ್ಟಿಷ್ಟು ಎತ್ತರ ಬಾಗಿಲ ಯಾರೂ ಇಡಲ್ಲ. ಮೂರ್ತಿ ಎತ್ತರ ಹೆಚ್ಚಾದ ಹಾಗೆ ಬಾಗಿಲಿನ ಎತ್ತರ ಹೆಚ್ಚಾಗ್ತಾ ಹೋಗುತ್ತೆ. ತಾವು ಗಮನಿಸಿದ್ದೀರಿ, ಉಡುಪಿ ಕೃಷ್ಣನ ಎತ್ತರ ಕಮ್ಮಿ, ತುಂಬ ಸಣ್ಣದು, 1 ಅಡಿ ಇರ್ಬೋದು, ಸ್ವಲ್ಪ ಹೆಚ್ಚಿರ್ಬೋದು. ಅಕಸ್ಮಾತ್ 1 ಅಡಿ ಇರುವಂಥ ವಿಗ್ರಹ ಇದ್ದರೆ 6 ಅಡಿ ಬಾಗಿಲ ಇಡೋಕ್ಕಾಗಲ್ಲ ಆ ಶಾಸ್ತ್ರದ ಪ್ರಕಾರ. ಅವ್ರು ಹೇಳ್ತಾರೆ ಏನಿಟ್ಟರು ಕೂಡ 2.5 ಅಡಿ 3 ಅಡಿ ಇರಬೇಕು. ಆದ್ದರಿಂದ ಕಿಟಕಿ ನೋಡಿ ಬಂದವರು ಶಾಸ್ತ್ರಿಗಳು ಹೇಳ್ತಾರೆ ಅದು ಮೊದಲು ಬಾಗಿಲೇ ಇರಬೇಕು. ಬಾಗಿಲಿದ್ದು ಮೊದಲು ಅವಾಗ ಬಾಗಿಲು ಇರಬೇಕು, ಮುಚ್ಚಿರ್ಬೇಕು. ಅವಾಗ ಕೃಷ್ಣ ದರ್ಶನ ಆಗ್ಬೇಕಾದ್ರೆ ಬಾಗಿಲು ತೆಗಿಬೇಕು. ಮೊದಲು ಕೃಷ್ಣ ದರ್ಶನಕ್ಕೆ ಇಷ್ಟು ಕಷ್ಟ ಇರಲಿಲ್ಲ, ಯಾವಾಗ ಬೇಕಾದರೂ ಹೋಗ್ಬೋದಾಗಿತ್ತು. ನೀವು ಯಾವಾಗ ಬಂದರೂ ಕೃಷ್ಣ ದರ್ಶನ ಆಗಲಿ ಅಂತ ಬಾಗಿಲು ತೆರೆದಿಟ್ಟರೆ ಒಳಗೆ ಯಾರಾದರೂ ಹೋಗ್ಬಿಡ್ಬೋದು, ಪ್ರಾಣಿಗಳು ಹೋಗ್ಬೋದು, ಬೆಕ್ಕು ಹೋಗ್ಬೋದು, ಏನೂ ಹೋಗ್ಬೋದು ಒಳಗಡೆ. ಅದು ಆಗಬಾರದು, ಅದರ ದರ್ಶನವೂ ಆಗಿರಬೇಕು ಅನ್ನೋ ಉದ್ದೇಶದಿಂದ ಯಾವುದೋ ಒಂದು ಹಂತಕ್ಕೆ ಯಾರೋ ಒಬ್ಬರು ತೀರ್ಮಾನ ಮಾಡಿ ಬಾಗಿಲಿಡೋದು ಅನ್ಸೇಫ್ ಆಗ್ಬೋದು ಅಂತ ಹೇಳಿ ಈ ಜಾಳಿನ ಕಿಟಕಿಯನ್ನು ಮಾಡಿ ಹಾಕಿದರು. ಅದು ಹಾಕಿದ್ದು ಹಾಗೆ ಉಳ್ಕೊಂಡ್ಬಿಡ್ತು ಅಂತ ಅವರು ವಾಸ್ತುಶಿಲ್ಪಿಗಳು ಹೇಳುವಂಥ ರೀತಿ. ಸತ್ಯ ಯಾವುದು ದೇವರಿಗೆ ಬಿಟ್ಟದ್ದು. ಆದರೆ ಅವ್ರು ಹೇಳೋದು ಶಾಸ್ತ್ರದ ಪ್ರಕಾರ, ದೇವಸ್ಥಾನದ ವಾಸ್ತುಶಾಸ್ತ್ರದ ಪ್ರಕಾರ ವಿಗ್ರಹ ಇಷ್ಟೆತ್ತರ ಇದ್ದರೆ ಬಾಗಿಲು ಇದಕ್ಕಿಂತ ಎತ್ತರ ಇರೋಕ್ಕಾಗೋಲ್ಲ. ತಾವು ಗಮನಿಸ್ತಿದ್ದೀರಿ, ಎಂತೆಂಥ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಕೂಡ ಯಾಕೆ ಸಣ್ಣ ಬಾಗಿಲ ಇಟ್ಟಿದ್ದಾರೆ. ಮತ್ತು ಇನ್ನೊಂದು ಗಮನಿಸಿರಬೇಕು, ಗರ್ಭಗುಡಿಯಲ್ಲಿ ಯಾವಾಗಲೂ ಎಲೆಕ್ಟ್ರಿಕ್ ದೀಪ ಹಾಕಬಾರ್ದು ಅಂತಿತ್ತು ಮೊದಲು. ಎಲೆಕ್ಟ್ರಿಸಿಟಿನೇ ಇರಲಿಲ್ಲ, ಹಾಕೋದು ಪ್ರಸಂಗ ಇರಲಿಲ್ಲ. ನಂದಾದೀಪದ ಬೆಳಕಲ್ಲೇ ಭಗವಂತ ನೋಡಬೇಕು ಅಂತ. ಯಾಕೆ ಹಂಗೆ ಮಾಡಿದ್ರು ಅಂದರೆ, ಈಗೆಲ್ಲ ಸರ್ಚ್ ಲೈಟ್ ಹಾಕಿಬಿಡ್ತಾರೆ, ಎಫರ್ಟ್ಲೆಸ್ಲಿ ಯು ಕ್ಯಾನ್ ಸಿ ಗಾಡ್. ಆದರೆ ಅದಿರಲಿಲ್ಲ ಮೊದಲು. ಒಬ್ಬ ಸಾಧಕ ಭಗವಂತನ ದರ್ಶನಕ್ಕೆ ಪರಿಶ್ರಮ ಪಡಬೇಕು, ಸುಲಭವಾಗಿ ಸಿಗಬಾರ್ದು ಯಾವುದು. ಅಲ್ಲಿ ಹೋಗಿ ಕಾಯ್ಕೊಂಡಿರಬೇಕು. ಅದಕ್ಕೆ ನಮ್ಮಲ್ಲಿ ಮಂಗಳಾರತಿ ಮಾಡುವಾಗ ತಾವು ಗಮನಿಸಿದ್ದೀರಿ, ಎಲ್ಲರಿಗೂ ಆಗಿದೆ ಜೀವನದಲ್ಲಿ. ಅದು ಹೋಗ್ತಾರೆ ದೇವಸ್ಥಾನಕ್ಕೆ ಪೂಜೆಗೆ ಹೋಗೋದು, 1 ತಾಸು ಮೊದಲೇ ಹೋಗಿರ್ತೀವಿ. ಭಾಳ ಜನ ನೋಡೋಕ್ಕೆ ಹೋಗಲ್ಲ, ದೇವ್ರು ನೋಡ್ಬಿಟ್ಟು ನಮಸ್ಕಾರ ಮಾಡಿ ಬಂದು ಕೂತ್ಕೋತಾರೆ, ಹರಟೆ ಹೊಡಿತಿರ್ತಾರೆ. ಮತ್ತು ಅಲ್ಲಿ ಇನ್ಕ್ರಿಮೆಂಟ್ ಎಷ್ಟು ಬಂತು, ಸಕ್ಕರೆ ರೇಟೇನು, ಈರುಳ್ಳಿ ರೇಟೇನು, ಅದು ಮಾತಾಡ್ತಾ ಇರ್ತೀವಿ. ಮಂಗಳಾರತಿ ಗಂಟೆ ಆದ ತಕ್ಷಣ ಓಡಿ ಹೋಗ್ತೀವಿ. ಮತ್ತೆ ಗಮನಿಸಿ ಎಷ್ಟು ಚೆಂದ ಇದೆ. ಅಲ್ಲಿವರೆಗೂ ಏನೇನೋ ಮಾತಾಡ್ತಿದ್ದಂಥವ್ರು ಗಂಟೆ ಆದ ತಕ್ಷಣ ಹೋಗಿ ಕೈ ಮುಕ್ಕೊಂಡು ನಿಂತ್ಕೋತೀವಿ. ಆ ಮಂಗಳಾರತಿ ಮಾಡುವಂಥ ರೀತಿಯನ್ನು ನೋಡಿ, ಮೊದಲು ಮುಖದಿಂದ ಶುರು ಮಾಡಿ ಪಾದದವರೆಗೂ ತರ್ತಾರೆ. ಆ ಬೆಳಕಲ್ಲಿ ನಿಮಗೆ ದೇವರು ಕಾಣಿಸ್ಬೇಕು. ದೇವರನ್ನು ನೋಡೋಕೆ ನೀವು ಪ್ರಯತ್ನ ಮಾಡಬೇಕು, ಅಪ್ರಯತ್ನವಾಗಿ ಸಿಗೋದಲ್ಲ ಅದು. ಆ ಪ್ರಯತ್ನ ಮಾಡೋದ್ರ ಜೊತೆಗೆ ಆ ಚಿತ್ರ ನೋಡಿ, ವಿಗ್ರಹ ನೋಡಿ, ಅದರ ಆಕಾರ ಮನಸ್ಸಲ್ಲಿ ಇಳಿಸ್ಕೋಬೇಕು. ನಾವೆಲ್ಲರೂ ಮಾಡ್ತೀವಿ ಸ್ವಾಮಿ, ದಯವಿಟ್ಟು ಗಮನಿಸಿ. ಎಷ್ಟೋ ಗದ್ದಲ ಇರುತ್ತೆ,
ಈಗ ತಿರುಪತಿ ವೆಂಕಟೇಶ್ವರಿಗೆ ಹೋಗ್ತೀವಿ ನೋಡೋದಕ್ಕೆ, ನಿಮ್ಮ ದರ್ಶನ ಆಗೋದು 10 ಸೆಕೆಂಡು 15 ಸೆಕೆಂಡು, ಎಳೆದು ಬಿಡ್ತಾರೆ ನಿಮ್ಮನ್ನು ಹೋಗಿ ಮುಂದಂತ. ಅಷ್ಟರೊಳಗೆ ನೀವೇನು ಮಾಡ್ತೀರಿ ಗಮನಿಸಿದ್ದೀರಾ? 4 ತಾಸು ಕ್ಯೂದಲ್ಲಿ ನಿಂತ್ಕೊಂಡಿದ್ದೀರಿ ಹಿಂದೆ, ಆ 10 ಸೆಕೆಂಡಿಗೋಸ್ಕರ ಕಾದದ್ದು ನೀವು 4 ತಾಸು. ಆ ಒಳಗಡೆ ಹೋದಾಗ ಆ ವಿಗ್ರಹದ ಮುಂದೆ ನಿಂತಾಗ ನೀವೇನು ಮಾಡ್ತೀರಿ ಹೇಳಿ? ಕಣ್ಣು ಮುಚ್ಕೋತೀರಿ. ಇರೋದೇ 10 ಸೆಕೆಂಡು. ಯಾಕೆ ಮುಚ್ಚಿ? ಕರೆಕ್ಟ್, ಅದು ತಪ್ಪಲ್ಲ. ಅದು ವಿಗ್ರಹ ನೋಡಬೇಕು, ಅಲ್ಲೇ ಇದ್ದ ವಿಗ್ರಹ ಸಿಗೋಲ್ಲ, ಮುಂದೆ ನನಗೆ 5 ನಿಮಿಷಕ್ಕೆ ಸಿಗೋಲ್ಲ. ಅದು ಆ ವಿಗ್ರಹವನ್ನು ಪೂರ್ತಿ ಹಿಡ್ಕೊಂಡು ಮನಸ್ಸಲ್ಲಿ ಹೃದಯದಲ್ಲಿ ಹಾಕ್ಕೋಬೇಕು. ಆ ವಿಗ್ರಹ ನಿಮ್ಮ ಹೃದಯದಲ್ಲಿ ಪ್ರತಿಷ್ಠಾಪನೆ ಆಗಬೇಕು. ಅದಕ್ಕೋಸ್ಕರ ಕಣ್ಣು ಮುಚ್ಚಬೇಕು. ನಾವು ಮಾಡೋದು ಹಾಗೆ ತಾನೆ. ಆದ್ದರಿಂದ ಇಲ್ಲಿ ಕೂಡ ಆ ವಾಸ್ತುಶಿಲ್ಪಿ ಹೇಳೋ ಪ್ರಕಾರ ವಿಗ್ರಹ ಇಷ್ಟಿತ್ರ ಇರೋದ್ರಿಂದ ಬಾಗಿಲು ಅದಕ್ಕಿಂತ ದೊಡ್ಡದು ಇಡೋಕ್ಕಾಗೋಲ್ಲ. ಶಾಸ್ತ್ರದ ಪ್ರಕಾರ ಅವ್ರು ಹಾಗೆ ಮಾಡಿದ್ದಾರೆ. ಮಾಡಿದಾಗ ಬಾಗಿಲು ಇದ್ದಿರಬೇಕು. ಬಾಗಿಲು ಹಾಕಿದರೆ ದರ್ಶನ ಆಗೋದಿಲ್ಲ. ತೆಗೆದ್ರೆ ಏನಾದರೂ ಹೋಗ್ಬಿಡ್ಬೋದು ಒಳಗಡೆ ಅಂತ ಹೇಳಿ ದರ್ಶನವೂ ಆಗಿರಬೇಕು. ಹಾಗೆ ಒಳಗಡೆ ಯಾವುದು ಹೋಗಿರಬಾರ್ದು ಅನ್ನೋ ದೃಷ್ಟಿಯಿಂದ ಜಾಳಿಗೆ ಇರುವಂಥದ್ದು ಒಂದು ಕಿಟಕಿ ಮಾಡಿ ಹಾಕಿರಬೇಕು ಅಂತ ಅವ್ರ ತೇರಿ. ವಾದಿರಾಜರ ಕಾಲದಿಂದನೂ ಕೃಷ್ಣ ದರ್ಶನ ಕಿಟಕಿ ಮೂಲಕನೇ ಆದದ್ದು. ಹಾಗಾದರೆ ಕನಕದಾಸರು ಯಾವ ಬಾಗಿಲು ತೆಗಿಬೇಕು ಅಂತ ಕೇಳ್ಕೊಂಡ್ರು? ಬಾಗಿಲನ್ನು ತೆರೆದು ಅವ್ರು ಕೇಳಿದ್ದು ಈ ಬಾಗಿಲು ಕೇಳಲೇ ಇಲ್ಲ, ಹೃದಯದ ಬಾಗಿಲವನ್ನು ತೆಗಿ ಅಂತ ಕೇಳ್ಕೊಂಡ್ರು. ಆತ ಧ್ಯಾನಸ್ಥ ಕವಿ, ದೊಡ್ಡ ಧ್ಯಾನಸ್ಥ ಕವಿ. ಈ ಹೃದಯದ ಬಾಗಿಲು ತೆಗೆದು ನನಗೆ ದರ್ಶನ ಕೊಡು ಅಂತ ಕೇಳಿಲ್ಲ, ಸೇವೆಯನ್ನು ಕೊಡು ಹರಿಯೇ ಅಂತ ಕೇಳ್ತಾರೆ. ಕನಕದಾಸರ ಮಟ್ಟ ಬಹಳ ದೊಡ್ಡದು. ಆತ ಕೇಳಿದ್ದು. ಮತ್ತು ಇನ್ನೊಂದು ವಿಚಾರ ಮಾಡಿ, ಕನಕದಾಸರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಏನೂ ಕಷ್ಟ ಇರಲಿಲ್ಲ. ವಾದಿರಾಜರಿಗೆ ಅಣ್ಣ ಅಂತ ಕರೆಯೋರವರು. ಅವ್ರ ಜೊತೆ ತಿರುಪತಿ 3 ಸಲ ಪ್ರವಾಸಕ್ಕೆ ಹೋಗಿದ್ದಾರೆ. ವಾದಿರಾಜರು ಆವಾಗ ಅತ್ಯಂತ ಎತ್ತರದ ಸ್ಥಾನದಲ್ಲಿದ್ದವರು ಉಡುಪಿ ಮಠದಲ್ಲಿ. ವಾದಿರಾಜರಿಗೆ ಅತ್ಯಂತ ಸಲಿಗೆ ಇದ್ದಂಥ ಕನಕದಾಸರನ್ನು ಯಾರಾದರೂ ಹೊಡಿತಾರೇನ್ರಿ ಕೈ ಕಟ್ಟಿ? ಸಾಧ್ಯ ಇದೆಯಾ? ಮತ್ತಿನ್ನೊಂದು, ಮೊಂಡುತನ ಮಾಡೋರಲ್ಲ ಕನಕದಾಸರು. ದೇವರ ದರ್ಶನ ಬಿಡಲ್ಲ ನಿಮ್ಮನ್ನು ಅಂದರೆ ಬೇಡ ಬಿಡು, ಇಲ್ಲಿ ಕೂತಿದ್ದಾನೆ ಒಳಗಡೆ ಅಂತಾರವ್ರು. ಅಲ್ಲೇನು ನೋಡೋದು ನಿಮ್ಮನ್ನು. ಆ ಮಟ್ಟಕ್ಕಿದ್ದಂಥ ಕನಕದಾಸರು. ಮತ್ತಿನ್ನೊಂದು, ಸುರೋತ್ತಮ ತೀರ್ಥರು ಹೇಳ್ತಾರೆ, ವಾದಿರಾಜರೇ ಗುಡಿಸಲು ಕಟ್ಟಿ ಕೊಟ್ಟಿದ್ರು ಕನಕದಾಸರಿಗೆ ಎದುರಿಗೆ. ಹಾಗಾದರೆ ಕಿಟಕಿ ವ್ಯವಸ್ಥೆ ಏನಿದು? ಯಾಕೆ ಬಂತು? ಹೊರಗೊಂದು ಕಿಟಕಿ ಇದೆಯಲ್ಲ, ಕನಕನ ಕಿಂಡಿ ಅಂತ ಮಾಡಿದ್ವಲ್ಲ, ಅದು ಯಾಕೆ ಬಂತು? ಅದು ಬಹಳ ಚಂದ ಹೇಳ್ತಾರೆ. ಉಡುಪಿಯಲ್ಲಿ ಒಂದು ಭೂಕಂಪ ಆಯಿತು. ಅದಕ್ಕೊಂದು ಪದ್ಯ ಬರೆದಿದ್ದಾರೆ ಕನಕ, ಅದ್ಭುತ ಪದ್ಯ ಅದು. ಏಕೆ ನಡುಗಿದೆ ತಾಯಿ ನಡುರಾತ್ರಿಯಲ್ಲಿ ಅಂತ ಒಂದು ಕವನ ಇದೆ. ಏಕೆ ನಡುಗಿದೆ ತಾಯಿ ನಡುರಾತ್ರಿಯಲ್ಲಿ. ಆ ಭೂಕಂಪ ಆದಾಗ, ಉಡುಪಿಯಲ್ಲಿ ದೊಡ್ಡ ಭೂಕಂಪ ಆಗೋಲ್ಲ, ಭೂಕಂಪ ಆದಾಗ ಅಲ್ಲಿ ಗೋಡೆ ಬೆರೀತು, ಪಶ್ಚಿಮ ಭಾವನೆ ಗೋಡೆ ಬೆರೀತು. ಗೋಡೆ ಬೆರೆದಾಗ ಎದುರುಗಡೆನೇ ಗುಡಿಸಲು ಹಾಕಿಕೊಟ್ಟಿದ್ರು ಕನಕದಾಸರಿಗೆ. ವಾದಿರಾಜರು ಹಾಕಿಸ್ಕೊಟ್ಟಿದ್ದಾರೆ ಅದನ್ನು ಕನಕನಿಗೆ ಅಲ್ಲೇ ದರ್ಶನ ಆಗಲಿ ಅಂತ ಮಾಡಿರಬೇಕು. ದಯವಿಟ್ಟು ಗಮನಿಸಿ, ಆ ಕಿಟಕಿಯಿಂದ ಹೊರಗಡೆ ಪಶ್ಚಿಮದ ಬಾಗಿಲ ಬೀದಿಯಿಂದ ಕೃಷ್ಣನ ದರ್ಶನ ಆಗ್ತಿರ್ಬೇಕಾದ್ರೆ ಜಾಳಿಗೆಯ ಮೂಲಕ ಕಾಣಿಸೋಕೆ ಸಾಧ್ಯ ಇಲ್ಲ. ಕಿಟಕಿಯಲ್ಲಿ ಜಾಳಿಗೆ ಏನಿದೆಯೋ ಅದ್ರ ಮೂಲಕ ಇರಲಿಕ್ಕಿಲ್ಲ. ಅಂದರೆ ಆವಾಗಲೇ ಓಪನ್ ಇರಬೇಕು, ಅದು ಕಾಣಿಸೋಂಗಿರಬೇಕು. ಗಮನಿಸಿ, ಈಗೇನು ಜಾಳಿಗೆ ಕಿಂಡಿ ಇದೆ ಅದ್ರ ಮೂಲಕ ನೋಡಿದಾಗ ಕಾಣಿಸೋಲ್ಲ. ಅವ್ರು ಹೇಳೋದು ಆಗಿನ ಕಾಲಕ್ಕೆ ಮುಕ್ತ ಬೇಕಾದ್ರೆ ಬರ್ಬೋದಾಗಿತ್ತು. ಈಗಾದರೂ ಅಂಥ ಮಡಿ ಇಲ್ಲ ಉಡುಪಿಯಲ್ಲಿ. ಯಾರು ಬೇಕಾದರೂ ಹಂಗೆ ತೆಗೆದು ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ಬಿಡ್ಬೋದು, ದರ್ಶನ ಮಾಡ್ಕೊಂಡು ಬಂದುಬಿಡ್ಬೋದು. ಹಾಗೂ ಇರಲಿಲ್ಲ, ಮತ್ತು ಅಷ್ಟು ಕರೆಸಿ ಹೊಡೆಯುವಂಥ ಕಾರಣ ಇರಲಿಲ್ಲ. ಇದೊಂದು ರೋಚಕವಾದ ಕಥೆಯನ್ನು ಮಾಡಿದ್ದೇ ಹೊರತಾಗಿ ಅದು ಕೃಷ್ಣ ತಿರುಗಿದ್ದು ಸತ್ಯ ಅಲ್ಲ ಅನ್ನೋ ಮಾತನ್ನು ಕೆಲವರು ಹೇಳ್ತಾರೆ. ನಾನು ಆಗಲೇ ಹೇಳಿದ ಹಾಗೆ 2 ಭಾಗ ಇದೆ ಸ್ವಾಮಿ ಇದರೊಳಗೆ. ಒಂದು ಬುದ್ಧಿ, ಒಂದು ಹೃದಯ. ಯಾವುದನ್ನು ಒಪ್ಕೋಬೇಕು ನಮಗೆ ಬಿಟ್ಟದ್ದು. ಬುದ್ಧಿಯನ್ನು ಉಪಯೋಗಿಸಿದಾಗ ಕನ್ಫ್ಯೂಷನ್ ಆಗಿಬಿಡುತ್ತೆ. ಇಷ್ಟು ದಿವಸ ನಂಬ್ಕೊಂಡದ್ದೇ ಒಂದಿತ್ತು, ಇದೊಂದು ಬೇರೆ ಹೇಳಿದ್ನಲ್ಲಪ್ಪ ಇವನು ಅಂತ ಅನ್ನೋಂಗಾಗತ್ತೆ. ಹೃದಯದ ಮಾತು ಕೇಳಿದಾಗ ಅದನ್ನು ಬಿಟ್ಟುಬಿಟ್ರೆ ಅದು ಏನು ಹಾಕಿರಲಿಲ್ಲ, ನಾವು ನಂಬ್ಕೊಂಡದ್ದು ಇದು ಅಂತ ಬರುತ್ತೆ. ನನಗೆ ಇದು ಬಹಳ ತಾಕಲಾಟ ಯಾವಾಗಲೂ ಇರುವಂಥದ್ದು, ಬುದ್ಧಿಗೂ ಹೃದಯಕ್ಕೆ ಇರುವಂಥ ತಾಕಲಾಟ. ನಮ್ಮ ದೇಶದಲ್ಲಿ ಚೈತನ್ಯ ಮಹಾಪ್ರಭು ಆಗಿ ಹೋದರು. ಬಂಗಾಲದ ಅತ್ಯಂತ ಶ್ರೇಷ್ಠ ಭಕ್ತ, ದೈವ ಭಕ್ತ, ಭಕ್ತಿಯ ಆರಾಧಕ, ಕೃಷ್ಣ ಭಕ್ತ. ಒಂದು ದಿವಸ ಚೈತನ್ಯ ಮಹಾಪ್ರಭು ನದಿ ದಾಟಬೇಕಾಗಿತ್ತು. ನದಿಗೆ ಪ್ರವಾಹ ಬಂದಿದೆ, ತುಂಬ ದೊಡ್ಡ ನದಿ. ನಾವೇ ಅಲ್ಲಿ ಕೂತ್ಕೊಂಡ್ರು, ಬೇರೆದವ್ರು ಕೂತ್ಕೊಂಡು ನಾವೆಲ್ಲ ಪೂರ್ತಿ ತುಂಬ್ಕೊಂಡ್ಬಿಡ್ತು. ಆ ನಾವಿಕನಿಗೆ ಇಲ್ಲಿ ಹೋಗಿ ಬರೋರು ಎಲ್ಲರದು ಪರಿಚಯ ಇದೆ ಆತನಿಗೆ. ಎಲ್ಲರನ್ನೂ ಮಾತಾಡಿಸ್ತಾ ಇದ್ದ. ಮಾತಾಡ್ತಿರುವಾಗ ಯಾರೋ ಬಂದು ಚೈತನ್ಯ ಮಹಾಪ್ರಭು ಹೆಗಲ ಮೇಲೆ ಕೈ ಇಟ್ಟರು. ಯಾರು ಅಂತ ತಿರುಗಿ ನೋಡಿದರೆ ಆತ ಗದಾಧರ ಅಂತ. ಅವನ ಹೆಸರು ಗದಾಧರ.
ಗದಾಧರ ಚೈತನ್ಯ ಮಹಾಪ್ರಭುವಿನ ಬಾಲ್ಯ ಸ್ನೇಹಿತ. ಶಾಲೆಯಲ್ಲಿ ಇಬ್ಬರು ಕೂಡೆ ಹೋದವರು, ಆಟ ಆಡಿದವರು, ಒಂದೇ ಗುರುಗಳ ಕಡೆ ಕಲಿತವರು, ಬಹಳ ಹತ್ತಿರದ ಸ್ನೇಹಿತರು. ಎಷ್ಟೋ ದಿವಸ ಆಗಿತ್ತು ನೋಡಲಾರ್ದೇನೆ. ಇಬ್ಬರು ಮಾತಾಡಿಕೊಂಡ್ರು, ಹಳೆ ನೆನಪುಗಳನ್ನು ತಾಜಾ ಮಾಡಿಕೊಂಡ್ರು. ಹೇಗಿದ್ದೀಯಾ ಅಂತ ಕೇಳಿದರು. ತಕ್ಷಣ ಗದಾಧರ ಕೇಳಿದ, ಚೈತನ್ಯ, ನಾವು ಹುಡುಗರಾಗಿ ಕಲಿಬೇಕಾದ್ರೆ ಗುರುಗಳ ಕಡೆಗೆ ನೀನು ಒಂದ್ಸಲ ಹೇಳಿದ್ದಿ, ಒಂದು ನ್ಯಾಯಶಾಸ್ತ್ರದ ಮೇಲೆ ಪುಸ್ತಕ ಬರಿತೀನಿ ಅಂತ ಹೇಳಿದ್ದೆ. ನೀನು ಬರೆದ್ಯಾ? ಗುರುಗಳು ಒಪ್ಪಿಗೆ ಕೊಟ್ಟಿದ್ದರೆ ನೀನು ಬರೆಯೋದಕ್ಕೆ, ಬರೆದ್ಯಾ ಅದನ್ನು ಅಂತ. ಇವನು ಹೇಳ್ತಾನೆ, ಬರೀಬೇಕಾಗಿತ್ತು, ಬರೆದು ಮುಗಿಸಿದ್ದೀನಿ, ಈಗ ಮುಗಿಸಿದ್ದೀನಿ, ಇನ್ನು ಅದನ್ನು ಪ್ರಚಾರ ಮಾಡಬೇಕಷ್ಟೇ, ಸಿದ್ಧ ಆಗಿದೆ ಅದು ಅಂತ. ಆಗಿದೆಯಾ? ಪೂರ್ತಿ ಆಗಿದೆಯಾ? ನಿನ್ನ ಕಡೆ ಎಲ್ಲಿದೆ ಪ್ರತಿ? ಮನೇಲಿದೆಯಾ ಅಂತ. ಅಲ್ಲ, ಫಸ್ಟ್ ಹಸ್ತಪ್ರತಿ ಒಂದಿದೆಯಪ್ಪ, ಇನ್ಮೇಲೆ ಮಾಡಬೇಕು ನಾನು, ಹಸ್ತಪ್ರತಿ ಇಲ್ಲ, ನನ್ನ ಜೊತೆಗೆ ಇದೆ ಅಂತ ಹೇಳಿ ತನ್ನ ಚೀಲದಿಂದ ತೆಗೆದ ಚೈತನ್ಯ ಮಹಾಪ್ರಭು ಒಂದು ಕೆಂಪು ರೇಷ್ಮೆ ಬಟ್ಟೆಯಲ್ಲಿ ಆ ಇಡೀ ಗ್ರಂಥವನ್ನು ಹಸ್ತಪ್ರತಿ ಬರೆದಿಟ್ಟಿದ್ದು ಅಂತ ತೆಗೆದು ಕೊಟ್ಟ ಸ್ನೇಹಿತನ ಕೈಯಲ್ಲಿ. ಗದಾಧರ ಅಲ್ಲೇ ತೆಗೆದು ಓದೋಕ್ಕೆ ಶುರು ಮಾಡಿದ. ಪುಟ ತಿರುಗಿಸಿದಂಗೆ ಗಂಭೀರ ಆದ. ಏನೋ ಕಣ್ಣಲ್ಲಿ ನೀರು ಹೊಸರೋಕ್ಕೆ ಶುರು ಆಯಿತು. ಸ್ವಲ್ಪ ಓದೋದ್ರೊಳಗೆ ಹೀಗೆ ಪುಟ ತಿರುಗಿಸ್ತಾ ಇದ್ದಾನೆ. ದುಃಖ ಉಮ್ಮಳಿಸಿ ಬಂದು ಆ ಗ್ರಂಥ ಮುಚ್ಚಿಟ್ಬಿಟ್ಟು ಅಳೋಕ್ಕೆ ಶುರು ಮಾಡಿದ. ಚೈತನ್ಯ ಮಹಾಪ್ರಭುಗೆ ಆಶ್ಚರ್ಯ. ಯಾಕೆ ಗದಾಧರ, ಏನಾಯಿತು? ತುಂಬ ತಪ್ಪಿದೆಯಾ ಪುಸ್ತಕದಲ್ಲಿ? ನೀನು ನ್ಯಾಯಶಾಸ್ತ್ರದಲ್ಲಿ ಪ್ರವೀಣಪ್ಪ, ನೀನು ತಪ್ಪಿದೆಯಾ ತುಂಬ ಅಂತ. ಆತ ಹೇಳ್ದ, ತಪ್ಪಿಲ್ಲಪ್ಪ, ನಾನು ಪುಸ್ತಕ ಬರೆದು ಮುಗಿಸಿದ್ದೀನಿ, ಸಿದ್ಧ ಮಾಡಿದ್ದೀನಿ, ಬಿಡುಗಡೆ ಆಗಬೇಕೀಗ. ಆದರೆ ನಿನ್ನ ಪುಸ್ತಕ ನೋಡಿದ ಮೇಲೆ ಸೂರ್ಯನ ಮುಂದೆ ಹಚ್ಚಿಟ್ಟಂಥ ಉದಿನ ಕಡ್ಡಿ ಕಣ್ಣಂಗೆ ಕಾಣುತ್ತಪ್ಪ ನಾ ಬರೆದದ್ದು. ಸಮುದ್ರದ ಮುಂದೆ ಒಂದು ಬಗಸೆ ನೀರು ತೋರಿಸ್ದಂಗೆ ಆಗ್ತದೆ. ಇಂಥ ಪುಸ್ತಕ ನೀ ಬರೆದಿದೆಯಪ್ಪ. ನನ್ನ ಪುಸ್ತಕ ಏನು ಪ್ರಯೋಜನ? 10 ವರ್ಷ 12 ವರ್ಷ ಹಾಕಿದ್ದೀನಿ ಪುಸ್ತಕ ಬರೆಯೋದಕ್ಕೆ, ದಂಡ ಆಯಿತು ನನ್ನ ಜೀವನ. ಇಂಥ ಪುಸ್ತಕ ಬರೆಯೋಕ್ಕಾಗಲಿಲ್ಲ ನನ್ನ ಕಡೆಯಿಂದ ಅಂತ ಬಿಕ್ಕಿ ಅಳೋಕ್ಕೆ ಶುರು ಮಾಡಿದ್ದಂತೆ. ಚೈತನ್ಯ ಮಹಾಪ್ರಭು ಹೇಳಿದ, ಒಂದು ನಿಮಿಷ ಇರು ಅಂದರು. ಆ ಪುಸ್ತಕ ಇಸ್ಕೊಂಡ್ರು. ಮತ್ತೆ ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿದ್ರು. ಚೆನ್ನಾಗಿ ಕಟ್ಟಿಬಿಟ್ಟು ಅವನು ನೋಡ್ತಿರೋ ಹಾಗೇನೆ ಎತ್ತಿ ಗಂಗಾ ನದಿಗೆ ಹಾಕ್ಬಿಟ್ರು. ಅವನು ಏನು ಮಾಡ್ತೀಯ ನೀನು ಅಂದ. ಇಷ್ಟು ಕಷ್ಟಪಟ್ಟು ಬರೆದಂಥ ನ್ಯಾಯಶಾಸ್ತ್ರದ ಪುಸ್ತಕ, ಇಂಥ ಅದ್ಭುತ ಪುಸ್ತಕ ನೀರಿಗೆ ಹಾಕ್ಬಿಟ್ಟೆಲ್ಲ ನೀನು, ಮುಗಿದು ಹೋಯ್ತಾರೆ ಬರೆದಿದ್ದೆಲ್ಲ ಅಂತ. ಅವನು ಹೇಳ್ತಾ, ನಾನು ಬರೀಬೇಕಾದ್ರೆ ಸಂಶಯ ಬಂದಿತ್ತು, ಯಾಕೆ ಬರೀಬೇಕು ನಾ ಇದನ್ನು? ಏನು ಬೇಕು ನನಗೆ ಬರೆಯೋದ್ರಿಂದ? ಈ ನ್ಯಾಯ ತರ್ಕಗಳೆಲ್ಲ ಬುದ್ಧಿ ವಿಷಯಪ್ಪ. ನಾನು ಅಂದ್ಕೊಂಡಿದ್ದೆ ನನಗೆ ಯಾವ ಖ್ಯಾತಿ ಬೇಕಾಗಿತ್ತು ಅಂತ ಬರೆದೆ, ನಾನು ಇದನ್ನು ಯಾವ ಹೆಗ್ಗಳಿಕೆ ಬೇಕಾಗಿತ್ತು ಅಂತ ಬರೆದೆ. ನನಗನ್ನಿಸ್ತು ಬರದೆ ಇದನ್ನು ನನಗೆ ಖುಷಿ ಕೊಟ್ಟಿಲ್ಲ. ಅದು ನೀನು ಪುಸ್ತಕ ಮಾಡು, ನೀನು ಬರೀ, ಹೇಗೂ ನೋಡ್ಕೊಂಡಿದ್ದೀಯಲ್ಲ, ಇದ್ರದ್ದೇನೋ ಪ್ರಯೋಜನ ಆದರೆ ಮಾಡ್ಕೊ ನಿನ್ನ ಪುಸ್ತಕದಲ್ಲಿ. ನಾನೇನು ಬರೆಯೋಲ್ಲ, ನಾನು ಭಗವಂತನ ಕೇಳೋದು ಒಂದೇ, ಇನ್ನು ನನಗೆ ಬುದ್ಧಿ ಮಾರ್ಗ ಬೇಡ, ಹೃದಯದ ಮಾರ್ಗ ಬೇಕು. ನಾನು ಬರೀ ಹೃದಯ ಹಿಡ್ಕೊಂಡು ಭಗವಂತನ ಕೇಳ್ತೀನಿ, ಭಕ್ತಿ ಕೊಡು ಮಾರಾಯ ಸಾಕು ನನಗೆ ಅಂತ ಹೇಳಿ ಭಕ್ತಿ ಪರಂಪರೆಗೆ ಸೇರಿಕೊಂಡು ಚೈತನ್ಯ ಮಹಾಪ್ರಭು ಆ ಕಡೆ ಹೋದರು. ಅವನ ಜೊತೆಗಾರ ಗದಾಧರ ನ್ಯಾಯಶಾಸ್ತ್ರ ಬರೆದು ಬುದ್ಧಿ ಕಡೆಗೆ ಹೋದ. ಅದಕ್ಕೆ ಹೇಳ್ತಾರೆ, ಬದುಕಿನಲ್ಲಿ ಎರಡೂ ಬೇಕು. ಬುದ್ಧಿ ಪ್ರಚೋದನೆ ಮಾಡುವಂಥ ಜ್ಞಾನವೂ ಬೇಕು, ಅದರೊಂದಿಗೆ ಜೀವನವನ್ನು ಬರಡು ಮಾಡದಂಥ ಭಕ್ತಿ ಸೆಲೆ ಕೂಡ ಬರಬೇಕು. ನಾವು ಆರಿಸ್ಕೊಂಡದ್ದು ನಮಗೆ ತೃಪ್ತಿ ಕೊಡುತ್ತೆ. ಅದಕ್ಕೆ ನಾನು ಯಾಕೆ ಇದನ್ನು ಕೃಷ್ಣ ದೇವಸ್ಥಾನದ ಬಗ್ಗೆ ಇಷ್ಟೊಂದು ಹೇಳಿದೆ ಅಂತಂದರೆ, ಎರಡು ದೃಷ್ಟಿಯಿಂದ ನೋಡೋಕ್ಕೆ ಸಾಧ್ಯ ಆಗಿದೆ ಅಂತ ಗೊತ್ತಿರಬೇಕು. ಗೊತ್ತಿದ್ದು ನಾವು ಹಾಕ್ಕೋಬೇಕು. ಎರಡು ದೃಷ್ಟಿಯಲ್ಲಿ ಒಂದು ದೃಷ್ಟಿಯಿಂದ ನೋಡಿದಾಗ ಒಂದ್ಸಲ ಆಘಾತ ಆಗೋಂಗೆ ಅನಿಸುತ್ತೆ. ಏನು ರೀ, ಕೃಷ್ಣ ದೇವಸ್ಥಾನ ಜೈನ ವಿಗ್ರಹ ಅಂತಾರೆ ಇವರು, ಮತ್ತು ಅದು ಹೇಗೆ, ಮತ್ತು ಅದು ಕೃಷ್ಣ ತಿರುಗಿದ್ದೆ ಸುಳ್ಳು ಅನ್ನೋದು ಹೇಗೆ? ನಿಮಗೆ ಕೃಷ್ಣ ತಿರುಗಿದ್ದು ಸಂತೋಷ ಅನ್ನೋದಿದ್ದರೆ ಅದು ಒಪ್ಕೋಬೋದು. ಅಥವಾ ಇದು ಸರಿ ಇದೆ ಅಂದರೆ, ನಾನು ಹೇಳೋದು ತಿರುಗಲಿಲ್ಲ ಅಂತ ಒಪ್ಕೊಂಡ್ರು ಕೃಷ್ಣ ದೊಡ್ಡವನೇ. ಕೃಷ್ಣ ತಿರುಗಿದ ಅಂದ್ರೆ ದೊಡ್ಡವನು ಅಷ್ಟೇ ಅಲ್ಲ, ತಿರುಗದೆ ಹೋದರೂ ಕೃಷ್ಣ ದೊಡ್ಡವನು. ಆದ್ದರಿಂದ ಎರಡನ್ನೂ ತಿಳ್ಕೊಂಡು ನಾವು ತೀರ್ಮಾನ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು ಅಂತ. ಕೃಷ್ಣ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಮಧ್ವಾಚಾರ್ಯರು ಒಂದು ವಿಶಿಷ್ಟವಾದ ಯಾಗವನ್ನು ಮಾಡ್ತಾರೆ. ಯಾಗ ಮಾಡೋದಕ್ಕೆ ತುಂಬ ಜನ ವಿರೋಧ ಮಾಡಿದರು ಅಂತ ಬರುತ್ತೆ. ಅವರೇ ಮಧ್ವವಿಜಯದಲ್ಲಿ ಬರೀತಾರೆ, ಜರಾಘಟಿತ ಗೋತ್ರದ ಮರಡಿತ್ತಾಯ ಒಬ್ಬ ಬ್ರಾಹ್ಮಣ ಬಹಳ ತೊಂದರೆ ಮಾಡಿದ ಯಜ್ಞಕ್ಕೆ ಅಂತ ಬರುತ್ತೆ. ಅಂದರೆ ಆ ಕಾಲಕ್ಕೆ ಯಜ್ಞ ಮಾಡೋದಕ್ಕೆ ಕೆಲವರು ತೊಂದರೆ ಕೊಟ್ಟರು ಅಂದಂಗೆ ಆಯ್ತಲ್ಲ, ಯಾವುದೋ ಒಂದು ತೊಂದರೆ ಇರಬೇಕು. ಆದರೆ ಮಧ್ವ ವಿಜಯ ಈ ವಿರೋಧವನ್ನಾಗಲಿ, ಆ ವಿರೋಧವನ್ನು ಮಧ್ವಾಚಾರ್ಯರು ಹಾಗೆ ಮೆಟ್ಟಿ ನಿಂತರು ಅನ್ನೋದನ್ನು ಹೇಳೋದಿಲ್ಲ. ಈ ಯಜ್ಞದ ಹೋತ್ರ ಸ್ಥಾನವನ್ನು ವಹಿಸಿದವರು ಆಚಾರ್ಯರ ತಮ್ಮ ಆಗಿದ್ದಂಥ, ತಮ್ಮ ಮುಂದೆ ಪೂರ್ವಾಶ್ರಮದ ತಮ್ಮ ಮುಂದೆ ವಿಷ್ಣು ತೀರ್ಥರಾದಂಥವರು ಅವರು ವಹಿಸಿದರು. ಆದರೆ ಯಜಮಾನ ಆದವರು, ದೀಕ್ಷಿತರಾಗಿದ್ದವರು ಪೂರ್ವಾಶ್ರಮದ ಗುರುಗಳ ಮಗ ವಾಸುದೇವಾಚಾರ್ಯರು.
ಹೋದ ಬಂದಾಗ ಹೇಳಿದ್ದೆ ವಾಸುದೇವಾಚಾರ್ಯರ ಬಗ್ಗೆ. ಗುರುಗಳ ಮಗ ತಲೆನೋವು ಬರ್ತಿತ್ತು ಆತನಿಗೆ. ಎಚ್ಚರ ತಪ್ಪಿ ಬಿದ್ದಾಗ ಪ್ರಾಣ ಹೋಯಿತು ಅಂದ್ಕೊಂಡಾಗ ಇವ್ರು ಹೋಗಿ ಕಿವಿಯಲ್ಲಿ ಊದುತ್ತಾರೆ. ಅವತ್ತಿಂದ ಮುಂದೆ ತಲೆನೋವು ಬರೋದಿಲ್ಲ, ಅವನ ಆರೋಗ್ಯ ಸರಿಯಾಯಿತು. ಅವನು ಜೀವ ಕೊಟ್ಟಂಥವ್ರು. ನಾನು ಹೇಳಿದ್ದೆ ಅದನ್ನು. ಆ ಕೃಷ್ಣ ಸಾಂದೀಪಿನಿ ಮಗನ ಜೀವನ ತಂದು ಕೊಟ್ಟರೆ ಈತ ತನ್ನ ಗುರುವಾದ ವಾಸುದೇವನ ಜೀವನವನ್ನು ತಂದು ಕೊಟ್ಟರು ಅಂತ. ಆ ವಾಸುದೇವಾಚಾರ್ಯರು ಅದಕ್ಕೆ ದೀಕ್ಷಿತರಾಗಿದ್ದವರು. ಕೃಷ್ಣ ವಿಗ್ರಹ ಪ್ರತಿಷ್ಠಾಪನೆ ಆದಮೇಲೆ ಮತ್ತೊಮ್ಮೆ ಬದರಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ. ಇದು 2ನೇ ಬಾರಿಗೆ. ನಾನು ಹಿಂದೆ ಶಂಕರರ ಬಗ್ಗೆ ಹೇಳಿದಾಗಲೂ ಹೇಳಿದ್ದೆ, ಎಲ್ಲರಿಗೂ ಆಸೆ ಬದರಿಗೆ ಹೋಗಬೇಕು ಅಂತ. ಅಲ್ಲಿ ವ್ಯಾಸಾಶ್ರಮಕ್ಕೆ ಹೋಗಬೇಕು, ವೇದವ್ಯಾಸರನ್ನು ಕಾಣಬೇಕು ಅಂತ ಎಲ್ಲ ದೀಕ್ಷಿತರಿಗೂ ಕೂಡ, ಯಾರು ಧರ್ಮ ದೀಕ್ಷಿತರು ಅಂತ ಯಾರಿದ್ದಾರೋ ಅವ್ರು ಎಲ್ರಿಗೂ ಬದರಿಗೆ ಹೋಗೋ ಆಸೆ. ಯಾಕಂದರೆ ಎಲ್ಲದರ ಮೂಲ ಅಲ್ಲಿ ವೇದವ್ಯಾಸರು, ಬ್ರಹ್ಮಸೂತ್ರಗಳನ್ನು ಬರೆದವರು, ಅವರು ತಗೋಬೇಕು ಅಂತ. ಯಾಕೆ ಹೋದ್ರಿ? ಮೊದಲನೇ ಸಲ ಹೋದಾಗ ಬಾದರಾಯಣರಿಂದ ಈ ಭಾಷ್ಯ ರಚನೆಗೆ ಅವರ ಪರ್ಮಿಷನ್ ಬೇಕಾಗಿತ್ತು, ಒಪ್ಪಿಗೆ ಬೇಕಾಗಿತ್ತು. ಈ 2ನೇ ಸಲ ಹೋದಾಗ ಭಾಷ್ಯ ರಚನೆ ಮಾಡಿದ್ದಾರೆ, ಅವ್ರಿಗೆ ಅರ್ಪಿಸ್ಬೇಕಾಗಿತ್ತು. ಮೊದಲು ಪರ್ಮಿಷನ್ ಕೊಟ್ಟಿದ್ದಾರೆ, ಮಾಡು ನೀನು ಅಂತ ಹೇಳಿದ್ದಾರೆ. ಈಗ ಆಗಿದೆಯಲ್ಲ, ಅದು ಒಪ್ಪಿಸ್ಬೇಕು ಅವರಿಗೆ, ಅದಕ್ಕೋಸ್ಕರ ಹೊರಟರು. ಈ ಹೊತ್ತಿಗಾಗಲೇ ಅವರಿಗೆ 4 ಜನ ಶಿಷ್ಯರಿದ್ದರು. ಹೃಷಿಕೇಶ ತೀರ್ಥರು, ನರಸಿಂಹ ತೀರ್ಥರು, ಜನಾರ್ದನ ತೀರ್ಥರು ಮತ್ತು ಉಪೇಂದ್ರ ತೀರ್ಥರು ಅಂತ 4 ಜನ ಬಾಲ ಸನ್ಯಾಸಿಗಳು ಅವ್ರ ಜೊತೆಗಿದ್ದರು. ಸನ್ಯಾಸ ತಗೊಂಡಿದ್ದಾರೆ, ಅವ್ರ ಜೊತೆಗೆ ಹೊರಟರು. ಮೊದಲನೇ ಯಾತ್ರೆಯಲ್ಲಿ ಹೊರಟಿದ್ದರು ಸತ್ಯ ತೀರ್ಥರು ಅಂತ ಇದ್ದರಲ್ಲ, ಅವರು ಕೂಡ ಹೊರಟರು ಅವ್ರ ಜೊತೆಗೆ. ಇವರೆಲ್ಲರೂ ಹೊರಟಾಗ ಬದರಿ ಯಾತ್ರೆ ನಡ್ಕೊಂಡು ಹೋಗ್ಬೇಕು. ಅವಾಗಲ್ಲ, ಈಗ ನಂಗೆ ಕಷ್ಟ ಸುಲಭವಾಗಿರಲಿಲ್ಲ ಬದರಿ ಯಾತ್ರೆಗೆ ಹೋಗೋದು. 1 ಸಲ ಹೋದರೆ ಸಾಕು ಅಂತ ಇರ್ತಿತ್ತು ಆವಾಗ. 2ನೇ ಸಲ ಹೊರಟಾಗ ಒಂದು ದಾರಿಯಲ್ಲಿ ಒಂದು ಪ್ರಸಂಗ ಬಂತು, ಸ್ವಲ್ಪ ಕಷ್ಟ ಆಗುವಂಥ ಪ್ರಸಂಗ ಬಂತು ಅವರಿಗೆ. ಏನು ಕಷ್ಟ ಅಂದರೆ, ಈಶ್ವರ ದೇವ ಅನ್ನೊಬ್ಬ ರಾಜ, ಅವನ ರಾಜ್ಯದಲ್ಲಿ ಹಾಯ್ದು ಹೋಗಬೇಕು. ಎತ್ತಿಗಳು ನಡ್ಕೊಂಡು ಹೋಗ್ಬೇಕಲ್ಲ, ಅವಾಗೆಲ್ಲನೂ ಒಂದು ಎತ್ತಿತ್ತು, ಎತ್ತಿನ ಮೇಲೆ ತಮ್ಮ ಗ್ರಂಥಗಳನ್ನೆಲ್ಲ ಹಾಕ್ಕೊಂಡು ನಡ್ಕೊಂಡು ಹೋಗೋರು. ಆ ಈಶ್ವರ ದೇವನ ರಾಜ್ಯದಲ್ಲಿ ಹೋಗಬೇಕಾದ್ರೆ ಅವನೊಂದು ವಿಚಿತ್ರ ರಾಜ. ಅವನೊಂದು ಕೆರೆ ಕಟ್ಟಿಸ್ತಾ ಇದ್ದಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಅದು, ಬ್ಯೂಟಿಫುಲ್ ಐಡಿಯಾ ಅದು. ನನಗೆ DVG ಅವರು ಜ್ಞಾಪಕ ಚಿತ್ರಶಾಲೆ ನೆನಪಾಗ್ತದೆ ಹೇಳ್ಬೇಕಾರೆ. ಆ ರಾಜ ಏನು ಐಡಿಯಾ ಮಾಡಿದ್ದ ಅಂದರೆ, ದೊಡ್ಡ ಕೆರೆ ತೆಗೆಸ್ಬೇಕು, ಅದಕ್ಕೆ ಅಗಿಬೇಕಲ್ಲ, ಸಾಕಷ್ಟು ಜನ ಅಗಿಬೇಕು. ಕೆಲಸಗಾರ ಯಾರು ಸಿಗ್ತಾರೆ? ತಮ್ಮ ಕೆಲಸಗಾರ ಅಲ್ಲದೇನೆ ಅವನೊಂದು ಕಾಯ್ದೆ ಏನು ಮಾಡಿದ್ದ ಅಂದರೆ, ನಮ್ಮ ರಾಜ್ಯದಲ್ಲಿ ಕಾಲಿಟ್ಟಂತಹ ಪ್ರತಿಯೊಬ್ಬರು ಅಲ್ಲಿ ಒಂದು ಇಡೀ ದಿವಸ ನೆಲ ಅಗಿಬೇಕು. ಕಂಪಲ್ಸರಿ ಅದು. ಇದ್ರ ರಾಜ್ಯದಲ್ಲಿ ಹೋಗೋಕ್ಕೆ ಪರ್ಮಿಷನ್ನೇ ಕೊಡಲ್ಲ, ವೀಸಾ ಅದು. ಇವರು 5 ಜನ ಸನ್ಯಾಸಿಗಳು ಹೋದಾಗ, 5-6 ಜನ ಹೋದಾಗ, ಇವರು ಸನ್ಯಾಸಿಗಳು ಅಂತ ನೋಡ್ತಾನೇ ಇಲ್ಲ ಪ್ರಾಣಿ. ಒಗಿಬೇಕು ಅಂತ ಹೇಳಿದ. ನಮ್ಮಲ್ಲಿ ಸನ್ಯಾಸಿಗಳು ಯಾವ ಕ್ರಿಯೆಯನ್ನು ಮಾಡಬಾರ್ದು ಅಂತ ಇದೆ, ಗಮನಿಸಬೇಕಾದ್ದು. ಅವರು ತಮ್ಮ ಆಹಾರ ಕೂಡ ಬೇಯಿಸ್ಕೊಳ್ಳೋಂಗಿಲ್ಲ ಸನ್ಯಾಸಿಗಳು. ಶಿಷ್ಯರು ಮಾಡಿ ಹಾಕಬೇಕು ಅದನ್ನು. ಯಾಕೆ ಮಾಡ್ತಾರೆ ಅಂತಂದರೆ, ಅವರು ಸನ್ಯಾಸಿ ಆದ ಕೆಲಸ ಮಾಡಬಾರ್ದು ಅಂತಲ್ಲ, ಅವರು ಪ್ರತಿಯೊಂದು ನಿಮಿಷ ಕೂಡ ಧರ್ಮ ಸಾಧನೆ ಕಡೆಗೆ ಇರಬೇಕು ಹೊರತಾಗಿ ಈ ಕಡೆ ಬರಬಾರ್ದು. ಅವ್ರು ಅಡುಗೆ ಮಾಡ್ಕೊಳ್ಳೋಕೆ ಶುರು ಮಾಡಿದರೆ, ಏನಿಲ್ಲ ನೋಡಿ ನಾಳೆಗೇನು ಏನು ತರಬೇಕು, ಇದರಲ್ಲೇ ಹೋಗುತ್ತೆ. ಅದು ಬರಬಾರ್ದು ಅಂತ ಹೇಳಿ ಸನ್ಯಾಸಿಗಳಾದವರು ಆಹಾರ ಪದಾರ್ಥ ತಾವು ಬೇಯಿಸ್ಕೋಬಾರ್ದು ಅಂತ ನಿಷಿದ್ಧ ಹಾಕಿದ್ದಾರೆ. ಉದ್ದೇಶ ಎಷ್ಟೇ, ಅವರ ಪ್ರತಿಯೊಂದು ನಿಮಿಷ ಕೂಡ ಇದಕ್ಕೆ ಹೋಗಬೇಕು ಅಂತ ಇರುವಂಥದ್ದು. ಮಧ್ವಾಚಾರ್ಯರಿಗೆ ಹೇಳಿದ ಅವನು ರಾಜ, ನೋಡಿ ಸ್ವಾಮಿ, ನೋಡೋಕೆ ಬಲಿಷ್ಠರಂಗೆ ಕಾಣಿಸ್ತೀರಿ ನೀವೆಲ್ಲನೂ, ಹುಡುಗರಿದ್ದಾರೆ, ಅಗಿರಿ, ಒಂದು ಇಡೀ ದಿವಸ ಆಗಿರಿ, ಇದ್ರ ಮುಂದೆ ಬಿಡೋಲ್ಲ ನಿಮ್ಮನ್ನು ಅಂತ. ಆವಾಗ ಅವ್ರು ಏನು ಮಾಡಿದರು, ಎಷ್ಟು ಚೆಂದ ನೋಡಿದ್ದು, ಬುದ್ಧಿವಂತಿಕೆನೂ ಬೇಕು ಅದಕ್ಕೆ. ಖಂಡಿತವಾಗಿ ಕೆಲಸ ಮಾಡ್ತೀವಪ್ಪ ನಾವು, ನಿಮ್ಮ ರಾಜ್ಯದ ಕಾಯ್ದೆಯನ್ನು ನಾವು ಬಿಡೋಲ್ಲ, ನಾವು ನೆಲ ಅಗಿತೀವಿ ಇಡೀ ದಿವಸ. ಆದರೆ ನಮ್ಗೆ ಅಭ್ಯಾಸ ಇಲ್ವೇ, ನಮ್ಗೆ ಗೊತ್ತೇ ಇಲ್ಲ ನೆಲ ಅಗಿಯೋದು ಹೇಗೆ, ಗುದ್ದಲಿ ಹೆಂಗೆ ಹಿಡ್ಕೋಬೇಕು ಅಂತ ಗೊತ್ತಿಲ್ಲ. ನೀವು ಒಂದು ಸಲ ತೋರಿಸ್ಬಿಡು ನಮಗೆ, ಒಂದು ಸಲ ಗುದ್ದಲಿ ತೊಗೊಂಡು ನೆಲ ಅಗಿಯೋದು ಹೇಗೆ ಅಂತ ನೀವು ತೋರಿಸ್ಕೊಟ್ಬಿಡು, ಇಡೀ ದಿವಸ ಮಾಡ್ತೀವಿ ಅಂದರು. ಆಯಿತು ಅಂದ, ಗುದ್ದಲಿ ತೊಗೊಂಡ, ಅಗ್ದ. ಮುಂದೇನಾಯಿತು, ಅಗಿತಾನೇ ಇದ್ದ, ಮೈ ಮೇಲೆ ಎಚ್ಚರನೇ ಇಲ್ಲ ಅವನಿಗೆ, ಗುದ್ದಲಿ ಕೊಡಲೇ ಇಲ್ಲ. ಇವ್ರ ಕೈಯಿಂದ ಏನು ಗುದ್ದಲಿ ತೋರಿಸ್ತೀನಿ ಅಂತ ಅಗದ ಒಂದು ಸಲ, ಅದು ಏನಾಯಿತೋ ಗೊತ್ತಿಲ್ಲ, ಇಡೀ ದಿವಸ ಅಗಿತಾನೇ ಇದ್ದಾನೆ. ಮಧ್ವಾಚಾರ್ಯ ಹೊರಟ್ಬಿಟ್ರು, ಮುಂದೆ ಶಿಷ್ಯರ ಜೊತೆ ಹೋಗ್ಬಿಟ್ರು. ಇದನ್ನು ಆ ಶಾಸ್ತ್ರದಲ್ಲಿ ವಶಿತ್ವ ಅಂತ ಕರೀತಾರೆ. ಇದೊಂದು ದೊಡ್ಡ ಸಿದ್ಧಿ. ಇದು ಯಾರನ್ನಾದರೂ ತನ್ನ ಕಡೆ ವಶ ಮಾಡಿಸ್ಕೊಳ್ಬೇಕು ಅಂತಂದರೆ, ಅವನು ಉದ್ದಟದ ಪ್ರಸಂಗ ಏನಾದರೂ ಮಾಡಿದರೆ ಅವನಿಗೆ ಹೊಡಿಬೇಕು ಬಡಿಬೇಕು ಅಂತೇನಿಲ್ಲ, ಅವನ ಮನಸ್ಸನ್ನೇ ಹಿಡ್ಕೊಂಡ್ಬಿಡ್ಬೇಕು. ನೀವು ಒಂದು ಸಲ ಅಗದು ತೋರ್ಸಪ್ಪ ಅಂದರೆ ಇಡೀ ದಿವಸ ಆಗಿ ಅಂತ ಹೇಳ್ದಂಗೆ ಅವ್ನು ಇನ್ಸ್ಟ್ರಕ್ಷನ್ ಹೋಯ್ತು, ಆಟೋ ಸಜೆಷನ್ ಅವನಿಗೆ, ಇಡೀ ದಿವಸ ಆಗಿತಾನೆ ಇರ್ತಾನೆ ಅವನು. ಹಾಗೆ ಮಾಡಿ ಬಂದರು. ಅದಕ್ಕೆ ಹೇಳ್ತಾರೆ ಆಚಾರ್ಯರು, ರಾಜನ ಮಾತಿಗೆ ಪ್ರತಿಭಟನೆ ಮಾಡದೆ
ಅದರ ಜೊತೆಗೆ ತಮ್ಮ ಯತಿಧರ್ಮವನ್ನು ಕಾಪಾಡಿಕೊಂಡು ಈ ಪ್ರಸಂಗಕ್ಕೆ ಬಂಗಳ ಹಾಕಿದ್ದು ಅವ್ರ ಬುದ್ಧಿವಂತಿಕೆ ಲಕ್ಷಣ ಅಂತ. ಯಾಕಂದರೆ ಕೆಲವೊಂದು ಸಲ ಶಕ್ತಿ ಪ್ರದರ್ಶನ ಬೇಕಾಗತ್ತೆ, ಕೆಲವೊಂದು ಸಲ ಯುಕ್ತಿ ಪ್ರದರ್ಶನ ಬೇಕಾಗತ್ತೆ. ಇಲ್ಲಿ ಶಕ್ತಿ ಪ್ರದರ್ಶನ ಬೇಕಾಗಿಲ್ಲ. ಮುಂದೆ ನೋಡಿ ಹೇಗಾಗುತ್ತೆ. ಗಂಗೆ ದಾಟಬೇಕು, ಗಂಗೆ ಪೂರ್ತಿ ಪ್ರವಾಹದಲ್ಲಿದೆ, ನಾವೇ ಇಲ್ಲ. ಒಂದು ಯಾವುದೋ ನಾವೇ ಇದ್ದು ತೊಗೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟ. ನೀರಿನ ಪ್ರವಾಹ ಜಾಸ್ತಿ ಇದೆ, ತೊಗೊಂಡು ಹೋಗೋಕ್ಕಾಗಲ್ಲ ಅಂದ. ನದಿ ದಾಟಬೇಕು, ಇವ್ರು ಹೇಗೆ ದಾಟೋದು? ಅವ್ರ ಬೆಸ್ಟ್ ಉದಾಹರಣೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಅದು ನೋಡಿ, ಅದು 500 ವರ್ಷಗಳ ಹಿಂದೆ ಆದಂಥದ್ದು ನೆನೆಸ್ಕೊಂಡ್ರೆ ಅದ್ಭುತ ಅನಿಸುತ್ತೆ. ಅವ್ರೇನು ಮಾಡಿದರು ಅಂದರೆ ಶಿಷ್ಯರಿಗೆ ಹೇಳಿದ್ರಂತೆ, ಒಬ್ಬರು ಮುಂದೆ ಒಬ್ಬರು ನಿಂತ್ಕೊಳ್ಳಿ ಅಂತ. ಒಬ್ಬರು ಮುಂದೆ ಒಬ್ಬರು ನಿಂತ್ಕೊಂಡ್ರು, ಒಬ್ಬೊಬ್ಬರು ಭುಜ ಹಿಡ್ಕೊಳ್ಳಿ ಅಂತ. ಹಿಂದಿದ್ದವ್ರು ಮುಂದವ್ರು ಭುಜ ಹಿಡ್ಕೊಂಡ್ರು. 5 ಜನ ಒಂದೇ ಸಾಲಲ್ಲಿ ನಿಂತ್ಕೊಂಡ್ರು. ಆಚಾರ್ಯ ಮಧುರು ಮುಂದೆ ಇದ್ದಂಥ ಶಿಷ್ಯ ಇದ್ನಲ್ಲ, ಅವನ ಕೈ ಹಿಡ್ಕೊಂಡ್ರು, ನೀರು ಮೇಲೆ ನಡ್ಕೊಂಡು ಹೊರಟ್ಬಿಟ್ರು. ಅವ್ರ ಕೈ ನಡ್ಕೊಂಡು ಹೊರಟಾಗ ಇವರು ನೆಲದ ಮೇಲೆ ನಡೆದಷ್ಟೇ ಸಲೀಸಾಗಿ ಗಂಗಾ ನದಿ ದಾಟ್ಕೊಂಡು ಹೋಗ್ಬಿಟ್ರು. ಆ ಕಡೆ ಒಬ್ಬ ಯವನ ರಾಜ, ಮುಸ್ಲಿಂ ರಾಜ, ಅವನ ಕಡೆ ಅವನು ನೋಡ್ತಾ ಇದ್ದ, ಯಾರೋ ಮಾಂತ್ರಿಕರಿದ್ದಾರೆ ಇವರು, ನೀರು ಮೇಲೆ ನಡ್ಕೊಂಬರ್ಬೇಕಾದ್ರೆ ಮಾಂತ್ರಿಕರಿದ್ದಾರೆ, ನಮ್ಮ ರಾಜ್ಯಕ್ಕೊಂದು ತೊಂದರೆ ಬರ್ಬೋದು ಅವರಿಂದ ಅಂಥೇಳಿ ತನ್ನ ಸೈನ್ಯಕ್ಕೆ ಹೇಳ್ದ, ಅವ್ರು ಹೊಡೆದು ಹಾಕ್ರಿ, ಅರೆಸ್ಟ್ ಮಾಡ್ಕೊಂಬನ್ನಿ ಅಂತ ಹೇಳ್ದ. ಅವ್ರು ಕಾಯ್ತಾ ಇದ್ರು. ಈ ನೀರು ದಾಟೋದೇ ಒಂದು ಕೆಲಸ, ನೀರು ದಾಟಿ ಆ ಕಡೆ ಹೋಗೋದಕ್ಕೆ ಸೈನಿಕರು ಬಂದರು ಹಿಡ್ಕೊಂಡ್ರು. ಅದನ್ನು ಯವನ ರಾಜರನ್ನು ಹೇಗೆ ಒಲಿಸ್ತಾರೆ ಅನ್ನೋದೊಂದು ದೊಡ್ಡ ಪವಾಡ. ಇವ್ರ ಮಾತಿಗೆ ಕೇಳಿ ಅವ್ರು ಹೇಳ್ತಾರೆ, ಅವರು ಓಡಿ ಬರೋಕ್ಕೆ ಶುರು ಮಾಡಿದರು ನೀರು ಕಡೆಗೆ. ನೀವು ಕಲ್ಪನೆ ಚಿತ್ರಣ ಬರಬೇಕು. ನೀರು ಮೇಲೆ ನಡ್ಕೊಂಡು ಇವ್ರು ದಂಡೆ ಕಡೆ ಹೋಗ್ತಿದ್ದಾರೆ. ಅವ್ರು ರಾಜ ಹೇಳ್ದ ಇವ್ರನ್ನ ಹೊಡೆದು ಹಾಕ್ಬಿಡಿ ಅಂತ. ಅವ್ರು ಬಿಲ್ಲು ಬಾಣ ತೊಗೊಂಡು ನೀರು ಕಡೆ ಓಡಿ ಬರ್ತಾ ಇದ್ದಾರೆ. ನೀರಿನ ಒಳಗೆ ಬಂದರು, ಸೊಂಟ ಮಟ್ಟ ನೀರಲ್ಲಿ ಬಂದುಬಿಟ್ರು. ಆ ಮಧ್ವಾಚಾರ್ಯ ಹೇಳಿದ್ದೇನೆಂದ್ರೆ ಭಾಳ ಚಂದ ಅವರಿಗೆ, ಯಾಕೆ ಓಡಿ ಬರ್ತೀರೋ, ಪ್ರಾಣ ಕಳ್ಕೊಂಡ್ಬಿಡ್ತೀರಿ, ನೀರಿನ ಸೆಳುವು ಜಾಸ್ತಿ ಇದೆ, ನಿಮ್ಮ ಪ್ರಾಣದ ಚಿಂತೆ ನನಗೆ, ನಮಗೇನು ಚಿಂತೆ ಆಗಲ್ಲ, ಅಲ್ಲೇ ಇರಿ, ನಾನೇ ಬರ್ತೀನಿ. ಅವ್ರು ಹೇಳೋ ರೀತಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅವರೆಲ್ಲ ಬಿಲ್ಲು ಬಾಣ ಬಿಟ್ಟು ಇವ್ರು ಮಾತು ಕೇಳ್ತಾ ನಿಂತ್ಕೊಂಡ್ಬಿಟ್ರಂತೆ. ಅದೆಷ್ಟು ಚೆಂದ ಇದೆ ಅದು. ಆ ಯವನ ಸೈನಿಕರು ಹಿಡಿಯೋಕ್ಕೆ ಬಂದವರು, ಹೊಡೆಯೋಕ್ಕೆ ಬಂದವರು ಇವ್ರಿಗೆ ಮಾತು ಕೇಳ್ತಾ ನಿಂತ್ಕೊಂಡ್ಬಿಟ್ರು ಅಂತ ಅದೊಂದು ಪವಾಡ. ಆ ಯವನ ರಾಜನ ಹತ್ರ ಮಾತಾಡಿದಾಗ ಅವನಿಗೊಂಚೂರು ಅಧ್ಯಾತ್ಮ ದರ್ಶನ ಮಾಡಿಸ್ತಾರೆ. ಅವ್ನು ಹೇಳ್ತಾನೆ, ಸ್ವಾಮಿ ನೀವು ಭಾಳ ದೊಡ್ಡವ್ರು, ಇಂಥವ್ರು ಯಾರೂ ಸಿಕ್ಕಿರಲಿಲ್ಲ ನನಗೆ, ಇಲ್ಲೇ ಇದ್ದುಬಿಡಿ ನೀವು, ಅಲ್ಲಿ ಬದ್ರಿಗೆದ್ರಿಗೆ ಯಾಕೆ ಹೋಗ್ತೀರಿ, ಮತ್ತು ಉಡುಪಿಗೆ ಯಾಕೆ ಹೋಗಬೇಕು, ಅದೇನು ಬೇಕೆಲ್ಲ ಇಲ್ಲೇ ಕೊಡ್ತೀನಿ. ನಮ್ಮ ಕೆಲವು ರಾಜರಿಗಿರುವಂಥ ಇದು ಅಹಂಕಾರಗಳಿರ್ತಾರೆ, ಎಲ್ಲ ಇಲ್ಲೇ ಕೊಟ್ಬಿಡ್ತೀನಿ, ಇಲ್ಲೇ ಇದ್ದುಬಿಡಿ ಅಂತ. ಕೊಡ್ತೀನಿ ಬೇಡ ಅಂದರು ಇವರು. ಅವ್ನು ಹೇಳಿದ ಅರ್ಧ ರಾಜ್ಯ ಕೊಟ್ಬಿಡ್ತೀನಿ, ನಿಮಗೊಂದು ಜಾಗ ಅಂತಲ್ಲ, ಅರ್ಧ ರಾಜ್ಯ ಕೊಡ್ತೀನಿ, ಇದ್ದುಬಿಡಿ ಅಂತ. ಮಧ್ವಾಚಾರ್ಯ ಹೇಳ್ತಾರೆ, ನಿನ್ನ ಅರ್ಧ ರಾಜ್ಯ ಬೇಡ ಮರಯ, ನಾನು ಹೋಗೋ ಕೆಲಸ ಬೇರೆ ಇದೆ. ಅವನಿಗೆ ಹೇಳಿ, ಅವನು ನೋಡಪ್ಪ ನೀನು ಕಾಯಮಾಗಿರೋನಲ್ಲ ರಾಜ ಆದವನು, ಸ್ವಲ್ಪ ದಿವಸ ಮಾತ್ರ ಇರೋ ಚೆನ್ನಾಗಿ ಬದುಕು ಅಂತ ಹೇಳಿ ಹೋಗ್ತಾರೆ. ಮುಂದೆ ಅರಣ್ಯಕ್ಕೆ ಗೊಂಡಾರಣ್ಯ, ಈ ಚಂಬಲ್ ಕಣಿವೆ ಅಂಥದ್ದು, ಅಲ್ಲಿ ಹೋದ ಡಕಾಯಿತರು ಬರ್ತಾರೆ. ಅವರನ್ನು ಮಾಯಲ್ಲಿ ಹಾಕಿದ್ದು, ಅವು ಮಾಯ ಹಿಡ್ಕೊಂಡ್ಬಿಡುತ್ತೆ, ಅವು ಯಾರು ತಮ್ಮ ಮಾಡ್ಕೊಂಡು ಹೊಡೆದಾಡ್ತವೆ ಅವು, ಆ ಥರದ್ದು. ಆಮೇಲೆ ಜಾಸ್ತಿ ಜನ, 100 ಜನ ಕಳ್ಳರು ಬಂದಾಗ ಅವ್ರ ಮನಃ ಪರಿವರ್ತನೆ ಮಾಡಿದ್ದು. ಹೀಗೆ ಪವಾಡಗಳ ಸರಮಾಲೆ ಬರ್ತಾ ಹೋಗುತ್ತೆ. ಒಂದು ಕಡೆ ಮಾತ್ರ ಕಾಡಲ್ಲಿ ಹೋಗುವಾಗ ಸತ್ಯತೀರ್ಥರು ಹಿರಿಯರು, ಅವ್ರು ಹೋಗ್ತಿರ್ಬೇಕಾದ್ರೆ ಅವ್ರ ಮೈ ಮೇಲೆ ಒಂದು ಹುಲಿ ಹಾರಿಬಿಡುತ್ತೆ. ಹುಲಿ ಹಾರಿದಾಗ ಪಕ್ಕದಲ್ಲಿದ್ದಂಥ ಮಧ್ವಾಚಾರ್ಯರು ತಮ್ಮ ಕೈಯಿಂದ ಹುಲಿ ತಲೆ ಮೇಲೆ ಕೈಯಿಂದ ಹೊಡಿತಾರೆ, ಬರಿಗೆಯಿಂದ ಹೊಡೆದಾಗ ಹುಲಿ ಸತ್ತು ಹೋಗುತ್ತೆ ಅಂತ. ನಮ್ಮಲ್ಲಿ ಹೇಳಿದ್ನಲ್ಲ ಮೊದಲೇ ಸಲ ಹೇಳಿದಾಗ, ಆಚಾರ್ಯ ಮಧುರು ಹನುಮದ್ ಭೀಮ ಮಧ್ವಾಂತರ್ಗತ ಅಂತ ಹೇಳೋದು ನಾವು. ಹನುಮಂತನ ಅವತಾರ, ಭೀಮಸೇನನ ಅವತಾರ ಅಂತ. ಆ ಶಕ್ತಿ ಇರುವಂಥ ಮಧ್ವಾಚಾರ್ಯರು ಒಂದು ಹೊಡೆತಕ್ಕೆ ಆ ಹುಲಿ ಸತ್ತೋಯ್ತು ಅಂತ ಹೇಳ್ತಾರೆ. ಈ ಸಾಲು ಹಿಡಿದು ಪವಾಡಗಳು ಬರ್ತಾ ಹೋಗ್ತವೆ. ಇದೆಲ್ಲ ಮುಗಿಸಿ ಕೊನೆಗೆ ಬದರಿಯನ್ನು ಸೇರ್ತಾರೆ. ಬದರಿ ದೇವಸ್ಥಾನದ ಹತ್ತಿರ ಹೋಗಿ ಶಿಷ್ಯರನ್ನೆಲ್ಲ ಗುಡಿ ಹತ್ತಿರ ಬಿಟ್ಟು ಮತ್ತೆ ಉತ್ತರ ಬದರಿಗೆ ಹೋಗ್ತಾರೆ. ಹೋದ ಸಲ ನಾನು ಹೇಳಿದ್ದೆ, ಈ ಬದರಿಯಲ್ಲಿ ವೇದವ್ಯಾಸರಿಲ್ಲ, ಉತ್ತರ ಬದರಿ ಅಂತಿದೆ. ಹೋಗೋ ಮಾರ್ಗ ದುರ್ಗಮವಾದಂಥ ಮಾರ್ಗ, ಹೇಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಕೆಲವು ಶಿಷ್ಯರು ಹಿಂದೆ ಹೋಗಿ ವಾಪಸ್ ಬಂದವರಿದ್ದಾರೆ, ಹೋದ ಸಲ ಬಂದವರು, ಆಗೋದಿಲ್ಲ ಅಂತ. ಮತ್ತು ಉತ್ತರ ಬದರಿಗೆ ತಾವು ಹೋಗ್ತಾರೆ. ಉತ್ತರ ಬದರಿಗೆ ಹೋಗಿ ವೇದವ್ಯಾಸರನ್ನು ಭೇಟಿಯಾಗ್ತಾರೆ, ಬಾದರಾಯಣರನ್ನು ಭೇಟಿಯಾಗಿ ತಾವು ತಂದಂಥ ಬ್ರಹ್ಮಸೂತ್ರದ ಭಾಷ್ಯವನ್ನು ಅವರ ಪದತಲದಲ್ಲಿ ಒಪ್ಪಿಸ್ತಾರೆ. ಅವರು ಓದಿ ತುಂಬ ಚೆನ್ನಾಗಿದೆ ವ್ಯಾಖ್ಯೆ, ಇದು ಇದುವರೆಗೆ ಬಂದು ಎಲ್ಲ ವ್ಯಾಖ್ಯೆಗಳಿಗಿಂತ ಚೆನ್ನಾಗಿದೆ ಅಂತ ಆಶೀರ್ವಾದ ಮಾಡ್ತಾರೆ. ಆಗ ಮಧ್ವಾಚಾರ್ಯ ಒಂದು ವಿನಂತಿ ಮಾಡ್ಕೋತಾರೆ, ನನಗಿನ್ನು ವಾಪಸ್ ಹೋಗೋ ಮನಸ್ಸಿಲ್ಲ, ನಿಮ್ಮ ಜೊತೆಗೇ ಇರಬೇಕು ಅಂತ ಆಸೆ ಆಗಿದೆ, ಇಲ್ಲೇ ಉಳ್ಕೊಂಡ್ಬಿಡ್ತೀನಿ ಅಂತ. ಆಗ ವೇದವ್ಯಾಸರು ಹೇಳೋದು, ನಿಮ್ಮ ಕೆಲಸ ಇಲ್ಲಿಲ್ಲ, ಅಲ್ಲಿದೆ, ಧರ್ಮ ಪ್ರಸಾರ ಆಗಬೇಕಾದದ್ದು ಅಲ್ಲಿ, ಉತ್ತರ ಬದರಿಯಲ್ಲ. ಅದಕ್ಕೆ ನೀವು ಹೋಗಿ ಜನಜಾಗೃತಿ ಮಾಡಿ, ಎಲ್ಲರಲ್ಲೂ ಧರ್ಮದ ಬಗ್ಗೆ ಹೇಳಿ, ಅವ್ರಿಗೆ ಹೋಗಿ ಅಲ್ಲಿ ಹೋಗಿ ವಾಪಸ್ ಹೋಗಿ ಅಂತ ಹೇಳ್ತಾರೆ. ಹೋಗುವಾಗ ತಮ್ಮ
ಕಡೆ ಇದ್ದಂಥ ಅಷ್ಟಾಕ್ಷರದ ಪ್ರತೀಕ ಇದ್ದಂಥ 8 ಶಿಲಾ ಪ್ರತೀಕಗಳನ್ನು ಕೊಡ್ತಾರೆ. 8 ಶಿಲಾ ಪ್ರತೀಕಗಳನ್ನು ಕೊಟ್ಟು ಇವರಿಗೆ ಮಧ್ವಾಚಾರ್ಯರಿಗೆ ಕೊಟ್ಟು, ಇವು ಯಾವಾಗಲೂ ಎಲ್ಲಿ ನಿಮ್ಮ ಜೊತೆಗಿರಲಿ, ನಾನು ಕೂಡ ನಿಮ್ಮ ಜೊತೆಗೆ ಸನ್ನಿಹಿತನಾಗಿರ್ತೇನೆ ಅಂತ ಆಶೀರ್ವಾದ ಕೊಟ್ಟು ಹೇಳ್ತಾರೆ. ಹೋಗುವಾಗ ಇನ್ನೊಂದು ನಿಮಗೆ ಮಾಡಬೇಕಾದಂಥ ಕೆಲಸ ಇದೆ ಅಂತ ಹೇಳ್ತಾರೆ. ನೀವು ಬ್ರಹ್ಮಸೂತ್ರದ ವ್ಯಾಖ್ಯೆಗಳನ್ನು ಬರೆದಿದ್ದೀರಿ, ಭಾಷ್ಯಗಳನ್ನು ಬರೆದಿದ್ದೀರಿ. ಆದರೆ ನಾನೇ ಬರೆದಂಥ ಮಹಾಭಾರತ ಇದೆಯಲ್ಲ, ಅದು ತುಂಬ ದೊಡ್ಡದು. ಅದಕ್ಕೊಂದು ಭಾಷ್ಯ ಬರೀಬೇಕು, ಅದಕ್ಕೊಂದು ವ್ಯಾಖ್ಯಾನ ಬರೀರಿ. ಯಾಕಂದರೆ ಅದು ಎಲ್ರಿಗೂ ಅರ್ಥ ಆಗೋದಲ್ಲ. ಅದು ಅಲ್ಲದೆ ಇನ್ನೊಂದು, ನೀವು ಹಿಂದಿನ ಅವತಾರದಲ್ಲಿ ಭೀಮಸೇನರಾಗಿದ್ದವರು, ಯುದ್ಧದಲ್ಲಿ ಭಾಗವಹಿಸಿದವರು. ಆದ್ದರಿಂದ ನಿಮಗಿನ್ನೂ ಹೆಚ್ಚಿನ ಒಳಗೂಡಿಸೋಳು ಇದೆ. ಆದ್ದರಿಂದ ನೀವು ಅದಕ್ಕೆ ಮಹಾಭಾರತಕ್ಕೊಂದು ವ್ಯಾಖ್ಯಾನ ಬರೀರಿ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ತಾರೆ. ಮುಂದೆ ಅವರು ಬರೆದಂಥದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ. ಅದು ಮಾತ್ರ ಮಹೋನ್ನತ ಕೃತಿ. ಅದು ಒನ್ ಆಫ್ ದಿ ಫೈನೆಸ್ಟ್. ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂದರೆ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಡೀ ಮಹಾಭಾರತದ ತಾತ್ಪರ್ಯವನ್ನು ಹಾಕ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಎಷ್ಟೋ ಸಲ ನಾನು ಬೇರೆ ಕೃತಿಗಳು ಹೇಳಬೇಕಾದ್ರೆ ಅದನ್ನು ರೆಫರ್ ಮಾಡಿದ್ದುಂಟು. ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆಸಿದ್ದು ಅತ್ಯಂತ ವಿಸ್ತಾರವಾದಂಥದ್ದು. ಬಹುಶಃ ಮಧ್ವಾಚಾರ್ಯರ ಎಲ್ಲ ಸಾಹಿತ್ಯ ಕೃತಿಗಳಲ್ಲಿ ಇದು ಅತ್ಯಂತ ದೊಡ್ಡದಾದಂಥದ್ದು. ಮಹೋನ್ನತ ಕೃತಿ ಆಯಿತು. ಅದಕ್ಕೆ ಅವ್ರನ್ನ ಅಭಿನವ ವೇದವ್ಯಾಸರು ಅಂತ ಜನ ಕರೆಯೋಕ್ಕೆ ಶುರು ಮಾಡಿದರು. ಜನ ಅಪೇಕ್ಷೆ ಮಾಡಿದ ಹಾಗೆ ಮಧ್ವರು ಹಾಗೇನೆ ಅಷ್ಟಕ್ಕೆ ಬಿಡಲಿಲ್ಲ, ದಶ ಉಪನಿಷತ್ತುಗಳಿಗೆ ಕೂಡ ಭಾಷ್ಯಗಳನ್ನು ಬರೆದರು. ಈಗಾಗಲೇ ಅದ್ವೈತ ಪರವಾಗಿ ಬಂದಂಥದ್ದು ಶಂಕರ ಭಾಷ್ಯ ಇತ್ತು. ಶಂಕರ ಭಾಷ್ಯ ಯಾವ 10 ಉಪನಿಷತ್ತು ವ್ಯಾಖ್ಯೆಗಳನ್ನು ಬರೆದಿದ್ದರೋ, ಭಾಷ್ಯಗಳನ್ನು ಬರೆದಿದ್ದರೋ, ಅದಕ್ಕೆ ಇವರು ದ್ವೈತ ಪರವಾದಂಥ ವ್ಯಾಖ್ಯೆಗಳನ್ನು ಬರೆದರು. ಕೆಲವೊಂದು ಸಲ ನಮಗೆ ಈ ಜಿಜ್ಞಾಸೆ ಬರ್ತದೆ ಮನಸ್ಸಲ್ಲಿ. ಶಂಕರರು ಅದಕ್ಕೆ ಭಾಷ್ಯ ಬರೆದರು, ಅದೇ ಉಪನಿಷತ್ತುಗಳಿಗೆ. ಮಧ್ವರು ಅದೇ ಉಪನಿಷತ್ತುಗಳಿಗೆ ಭಾಷ್ಯ ಬರೆದರು. ಯಾರು ಸರಿ? ಎಷ್ಟೋ ಸಲ ದ್ವಂದ್ವ ಬರುತ್ತಲ್ಲ, ನಮಗೆ ದ್ವೈತ ಸರಿನಾ ಅದ್ವೈತ ಸರಿನಾ ನಮ್ಗೆ ಗೊತ್ತಿಲ್ಲ. ಆದರೆ ನಾನು ಹೇಳೋದಿಷ್ಟು, ನೀವು ಯಾವುದು ನಂಬ್ತಿರೋದು ಸರಿ. 2 ಪರ್ಸೆಪ್ಷನ್ಸ್ ಇದಾವೆ ನಮ್ಮಲ್ಲಿ, 2 ದೃಷ್ಟಿಕೋನಗಳಿದ್ದಾವೆ. ಯಾವ ದೃಷ್ಟಿಕೋನದಿಂದ ನೋಡ್ತೀರೋ ಆ ದೃಷ್ಟಿಕೋನ ನಿಮ್ದಾಗ್ತದೆ ಅಷ್ಟೇ, ಮತ್ತೊಂದೇನಿಲ್ಲ. 2 ಕಡೆಗೂ ಆರ್ಗ್ಯುಮೆಂಟ್ ಇದ್ದಾವೆ. ಅದಕ್ಕೆ ಮೊನ್ನೆ ದಿವಸ ನಾನು ಕಡೆ ಮಾತಾಡುವಾಗ ಹೇಳಿದೆ, ಬಹಳ ಮುಖ್ಯವಾದ ವಿಷಯ ಸ್ನೇಹಿತರೆ ಇದು. ಕೆಟ್ಟದು ಸರಿ, 2 ನಡುವಿನ ವ್ಯತ್ಯಾಸ ಬಹಳ ಕಷ್ಟ ಅಲ್ಲ. ಯಾವುದು ತಪ್ಪು ಯಾವುದು ಸರಿ ಇದರೊಳಗೆ ಬಹಳ ಕಷ್ಟ ಇಲ್ಲ ಹುಡುಕೋದು. ಸರಿಯಾದದ್ದು ಯಾವುದು ನಡತೆ ಅಂತ ಒಂದು ಕಡೆ ಇದೆ, ತಪ್ಪದಾದದ್ದು ಯಾವುದು ಅಂತಿದೆ. ತಪ್ಪಿನ ಹಾದಿಗೆ ಹೋದಾಗ ಶಿಕ್ಷೆ ಆಗತ್ತೆ, ಒಳ್ಳೆ ಹಾದಿಗೆ ಹೋದಾಗ ಪುರಸ್ಕಾರ ಸಿಗ್ತದೆ ಅಂತ ಗೊತ್ತು ನಮಗೆ. ದ ಡಿಫಿಕಲ್ಟಿ ಈಸ್ ನಾಟ್ ಇನ್ ಚೂಸಿಂಗ್ ಬಿಟ್ವೀನ್ ದ ರೈಟ್ ಆ್ಯಂಡ್ ದ ರಾಂಗ್. ದ ಗ್ರೇಟೆಸ್ಟ್ ಚಾಲೆಂಜ್ ಈಸ್ ಟು ಚೂಸ್ ಬಿಟ್ವೀನ್ ದ ರೈಟ್ ಆ್ಯಂಡ್ ದ ರೈಟ್. ಭಾಳ ದೊಡ್ಡ ಸಮಸ್ಯೆ ಇದು. 2 ಸರಿನೇ, ಅದರಲ್ಲಿ ಯಾವುದು ಸರಿ? ನಾನೊಂದು ಕೇಸ್ ಸ್ಟಡಿ ತೊಗೊಂಡು ಮಾಡಿದೆ, ಅದು ಮೊನ್ನೆ ಅದನ್ನು ಮಾಡಿದಾಗ ಹೈಕೋರ್ಟ್ ಜಡ್ಜಸ್ಸಿಗೆ ಮಾಡ್ತಾಯಿದ್ದೆ, ಅದನ್ನು ಪ್ರೋಗ್ರಾಮ್ ಮಾಡುವಾಗ ಮಾತು ಬಂತು. ಈಗ ತಪ್ಪು ಯಾರು? ಒಂದು ಕೇಸ್ ಬರ್ತದೆ ನಿಮ್ಮ ಮುಂದೆ, ಇದು ಸರಿ ಇದು ತಪ್ಪು. ಸರಿ ತಪ್ಪು ನೋಡೋ ತೀರ್ಮಾನ ಕಷ್ಟ ಇಲ್ಲ. 2 ಸರಿಗಳ ನಡುವೆ ಯಾವುದು ಹುಡುಕಬೇಕು ಅಂತ. ಒಂದು ಉದಾಹರಣೆ, ಒಂದು ಕಂಪನಿ ಇದೆ, ದೊಡ್ಡ ಕಂಪನಿ. ಅಲ್ಲ ಮನುಷ್ಯ ಕೆಲಸ ಮಾಡಿದ್ದಾನೆ, 25 ವರ್ಷ ಕೆಲಸ ಮಾಡಿದ್ದಾನೆ. ಅತ್ಯಂತ ಪ್ರಾಮಾಣಿಕತೆಯಿಂದ ಅತ್ಯಂತ ನಿಷ್ಠೆಯಿಂದ ತನ್ನ ಮನೆ ಅನ್ನೋ ಹಾಗೆ ಕೆಲಸ ಮಾಡಿದ್ದಾನೆ 25 ವರ್ಷ. ಇನ್ನೂ ಕಂಪ್ನಿಗೆ ಒಳ್ಳೇದು ಮಾಡಬೇಕು ಅಂತ ಉತ್ಸಾಹದಲ್ಲಿ ಏನೋ ಮಾಡಿದ, ತಪ್ಪಾಯಿತು, ಕಂಪ್ನಿ ಹೆಸರು ಕೆಟ್ಟೋಯ್ತು. ದೊಡ್ಡ ತಪ್ಪದು. ಆಗ ಏನು ಮಾಡಬೇಕು? ಶುಡ್ ವಿ ಶೋ ಹಿಮ್ ಮರ್ಸಿ ಆರ್ ಪನಿಷ್? ಇದು ಭಾಳ ದೊಡ್ಡ ಡೈಲಮಾ ಇದು. ಜಸ್ಟಿಸ್ ವರ್ಸಸ್ ಮರ್ಸಿ ಅಂತ. ಅವನು ಶಿಕ್ಷೆ ಕೊಡಬೇಕಾ? ತಪ್ಪು ಮಾಡಿದ್ದಾನೆ, ಶಿಕ್ಷೆ ಕೊಡಬೇಕಾದ್ದು. ಶಿಕ್ಷೆ ಕೊಟ್ಟರೆ ಕಂಪ್ನಿಗೆ ಏನಾಗುತ್ತೆ? ಜನ ಅಂತಾರೆ, ಏನು ರೀ 25 ವರ್ಷ ಕಣ್ಣು ಕಟ್ಕೊಂಡು ದುಡ್ದಿದ್ದಾನೆ ಹುಡುಗ, ಅವನು ತಂದೆ ಮನೆ ನಂಗೆ ಪ್ರಾಮಾಣಿಕವಾಗಿ ದುಡ್ದಿದ್ದಾನೆ, ಅವನಿಗೆ ಶಿಕ್ಷೆ ಕೊಟ್ಟರೆ ಬೇಡ ಬಿಡ್ರಿ, ನಮಗೇನು ಮಾಡ್ತಾರೆ? ಇನ್ನು ಪ್ರಾಮಾಣಿಕರಾಗೋದು ಕಮ್ಮಿ ಆಗಿಬಿಡುತ್ತೆ ಕಂಪ್ನಿಯಲ್ಲಿ. ಒಳ್ಳೆ ಪ್ರಾಮಾಣಿಕರಾದವನು ಶಿಕ್ಷೆ ಕೊಟ್ಬಿಟ್ರಲ್ಲ, ಒಂದು ತಪ್ಪಾಯ್ತಪ್ಪ, ನಡೆಯೋರು ಎಡವಲಾರ್ದೆ ಕೂತವ್ರು ಎಡುತ್ತಾರ? ಅವನು ಒಳ್ಳೆ ಪ್ರಾಮಾಣಿಕವಾಗಿ ಮಾಡಿದ್ದು ಅಂದರೆ ಮೋಸ ಮಾಡಬೇಕು ಅಂತ ಹೋದದ್ದಲ್ಲ, ಅಕಾರಣವಾಗಿ ಆದಂಥ ತಪ್ಪು, ಇಂಟೆನ್ಷನಲ್ ಅಲ್ಲ, ಅನ್ಇಂಟೆನ್ಷನಲ್ ತಪ್ಪದು, ಅದಕ್ಕೆ ಶಿಕ್ಷೆ ಕೊಡಬೇಕಾ ಅಂತ ಒಂದು ವಾದ. ಆದರೆ ಶಿಕ್ಷೆ ಕೊಡದೆ ಹೋದರೆ ಇಂಥ ತಪ್ಪು ಮಾಡಿದವನಿಗೂ ಶಿಕ್ಷೆ ಕೊಡಲಿಲ್ಲ, ನಮಗೂ ಬಿಡ್ರಿ ಪರವಾಗಿಲ್ಲ ಅಂತಾರೆ. 2 ಕಡೆಗೂ ಸತ್ಯ ಇದೆಯಲ್ಲ, ಯಾವ ಸತ್ಯ ಒಪ್ಕೋಬೇಕು ನಾನೀಗ? 2ರಲ್ಲಿ ಯಾವುದು ನಿಮಗೆ ಹತ್ತಿರ ಅನಿಸುತ್ತೋ ಅದು ತೊಗೋಬೇಕು. 2 ಸತ್ಯಗಳೇ.
ಈಗ ಡಿವಿಷನ್ ಹೇಳ್ತಾರೆ, ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆರಡು ಗಾಳಿ ಉಸಿರುಗಳಂತೆ ಮಂಕುತಿಮ್ಮ. ಇದು ನಾವು ಹೇಳಿದ ಈ ಇದಕ್ಕೂ ಹೊಂದುತ್ತೆ. ಅದು ಹಾಲಿನೊಳು ಬೆಣ್ಣೆ, ಬೆಣ್ಣೆ ಹಾಲಿನಿಂದಾನೇ ಬರೋದು. ಅದು ಹಾಲಿನ ಒಂದು ಭಾಗ ಆಗಿದ್ದಾಗ ಅದು ಹಾಲೇ ಆಗಿತ್ತು. ಅದನ್ನು ಚೆನ್ನಾಗಿ ಮಥನ ಆದಾಗ ಹೊರಗೆ ಬಂತು. ಹೊರಗೆ ಬಂದ ತಕ್ಷಣ ತೇಲೋಕ್ಕೆ ಶುರು ಆಗುತ್ತೆ. ಅದು ನೀರಲ್ಲಿ, ಹಾಲಲ್ಲಿ ಇರೋಲ್ಲ. ಅದು ಬೆಣ್ಣೆ ತೂಕ ಮಾಡೋದು ಕಿಲೋದಲ್ಲೇ ಮಾಡೋದು, ಹಾಲನ್ನು ಲೀಟ್ರದಲ್ಲೇ ಅಳೆಯೋದು. ಒಂದೇ ವಸ್ತು, ತಕ್ಷಣ ಬೇರೆ ಕಾಣುತ್ತೆ. ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು. ಐಸ್ಬರ್ಗ್, ದೊಡ್ಡದೊಂದು ಐಸ್ ಬಂಡೆ ತೇಲ್ತಾ ಇದೆ. ಧ್ರುವಗಳ ಕಡೆ ಹೋದರೆ, ಉತ್ತರ ಧ್ರುವ ದಕ್ಷಿಣ ಧ್ರುವ ಕಡೆ ಹೋದರೆ ದೊಡ್ಡ ದೊಡ್ಡ ಐಸ್ ಬಂಡೆ ತೇಲ್ತಾ ಇದೆ ನೀರಲ್ಲಿ. ಐಸ್ ಬಂಡೆ ಅಂದರೆ ಏನದು? ನೀರೇ ಅಲ್ವಾ? ಆ ನೀರೇ ಗಟ್ಟಿಯಾದಾಗ ಅದೊಂದು ಬೇರೆ ರೂಪದಲ್ಲಿ ಕಾಣುತ್ತೆ. ಐಸನ್ನು ನಾವು ಕಿಲೋಗ್ರಾಮಲ್ಲಿ ತೂಕ ಮಾಡ್ತೀವಿ, ಮತ್ತು ನೀರನ್ನು ಲೀಟ್ರಲ್ಲಿ ಅಳಿತೀವಿ. ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಅಮೇಯ ಅಂದರೆ ಇಮ್ಮೆಜರಬಲ್, ಅಳಿಯೋದಕ್ಕೆ ಆಗಲಾರದಿರುವಂಥ ಒಂದು ಸತ್ವ ಇದೆಯಲ್ಲ, ಆ ಸತ್ವದೊಳಗೆ ಕಣ್ಣಿಗೆ ಕಾಣಿಸುವಂಥ ಪ್ರಪಂಚ ಐಸ್ಬರ್ಗ್ ತೇಲ್ದಂಗೆ ತೇಲ್ತಾ ಇದೆ. ಎಷ್ಟು ಚೆಂದ ನೋಡಿ ಸರ್ ಇದು. ಕಣ್ಣಿಗೆ ಕಾಣಿಸುವಂಥ ವಿಶ್ವ ಕಣ್ಣಿಗೆ ಕಾಣಿಸಲಾರದ ಅಸಾಧ್ಯವಾದ ಸತ್ವದಲ್ಲಿ ತೇಲ್ತಾ ಇದೆ. ಆ ಮುಂದಿನ ಮಾತು ಚೆಂದ. ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆರಡು. ಮೂಲ ದೆಸೆಯೊಳಗೆ ಒಂದೇ ಅದು, ಅದು ಹಾಲೇ. ಆದರೆ ಎರಡು ರೂಪ ಬಂದುಬಿಡುತ್ತೆ. ಒಂದು ಬೆಣ್ಣೆ ಆಗುತ್ತೆ, ಒಂದು ಹಾಲಾಗತ್ತೆ. ಅದೇ ನೀರು ಗಟ್ಟಿಯಾದಾಗ ಐಸ್ ಆಗುತ್ತೆ, ಕಾಸಿದಾಗ ನೀರಾಗ್ತದೆ. ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆರಡು. ಕಡೆ ಸಾಲು ಮಾತ್ರ ಯಾವಾಗಲೂ ಡಿವಿಜಿ ಕಗ್ಗದ್ದು. ಆ ಕಡೆ ಅರ್ಧ ಸಾಲು ಇದೆಯಲ್ಲ, ಇಟ್ ಟೇಕ್ಸ್ ಟು ಸೆಲೆಸ್ಟಿಯಲ್ ಹೈಟ್ಸ್. ತಕ್ಷಣ ಹೇಳ್ತಾರೆ ಗಾಳಿ ಉಸಿರುಗಳಂತೆ ಮಂಕುತಿಮ್ಮ. ಇದು ಉದಾಹರಣೆ ಎಂತ ಹಂಗೆ ಬಂತು, ಅಮೃತ ಕ್ಷಣ ಅದು. ಗಾಳಿ ಉಸಿರುಗಳಂತೆ ಮಂಕುತಿಮ್ಮ. ಹೊರಗಡೆ ಇದ್ದದ್ದು ಗಾಳಿ, ಅದು ನಾನು ಒಳಗಡೆ ತಗೊಂಡಾಗ, ನನ್ನ ಪುಪ್ಪುಸದಲ್ಲಿ ಹೋದಾಗ, ಲಂಗ್ಸಲ್ಲಿ ಹೋದಾಗ ಅದು ನನ್ನ ಉಸಿರು. ಅದೇ ಹೊರಗಿದ್ದದ್ದು ಗಾಳಿ. ಈಗ ನಾನು ತಗೊಂಡದ್ದು ಗಾಳಿ ಅನ್ಕೋತೇನೆ, ಒಳಗಡೆ ಹೋಗ್ತದೆ, ನನ್ನ ಉಸಿರದು. ನಾನು ಹೊರಗೆ ಬಿಟ್ಟಾಗ ಅದು ಗಾಳಿ ಆಯಿತು. ನಿಮ್ಮ ಉಸಿರು ನನಗೆ ಗಾಳಿ ಆಗ್ಬೋದು, ನನ್ನ ಉಸಿರು ಮತ್ತೊಬ್ಬರಿಗೆ ಗಾಳಿ ಆಗ್ಬೋದು. ಆದ್ದರಿಂದ ಹೊರಗಡೆ ಇದ್ದಾಗ ಅದು ಬೇರೆ ಅನಿಸಿದರೆ ನಿಮ್ಮೊಳಗಿದ್ದಾಗ ಒಂದು. ಆದ್ದರಿಂದ ನೀವು ಹ್ಯಾಕೆ ತೊಗೋತೀರೋದನ್ನು? ಎರಡಿದಾವೆ ಅನ್ಕೋತೀರಾ? ಹೊರಗಡೆ ಇರೋದೊಂದು, ಒಳಗಡೆ ಇರೋದು ಅಂತ ತೊಗೊಂಡ್ರೆ ಅದು ತಪ್ಪಲ್ಲ. ಅದು ಇರೋದು ಒಂದೇ ಸ್ವಾಮಿ, ಒಳಗಿದ್ದು ಹೊರಗಿದ್ದು ಒಂದೇ ಅನ್ನೋದಾದ್ರೆ ಅದು ಸರಿಯೇ. ಆದ್ದರಿಂದ ದ ಚಾಯ್ಸ್ ಇಸ್ ಬಿಟ್ವೀನ್ ಟೂ ಟ್ರೂತ್ಸ್, ವಿಚ್ ಎವರ್ ಒನ್ ಯು ಬಿಲೀವ್ ಯು ಕ್ಯಾನ್ ಎಕ್ಸೆಪ್ಟ್ ಇಟ್. ಅದಕ್ಕೆ ಹೇಳಬೇಕಾದ್ರೆ ಅದಕ್ಕೆ ಪ್ರಶ್ನೆ ಬಂದದ್ದು ಹೀಗೆ. ಅವ್ರು ಹೇಳಿ ಕಳಿಸ್ತಾರೆ. ಬೆಳಗ್ಗೆ ಬಂದು ಉಪನಿಷತ್ತುಗಳಿಗೆ ಭಾಷ್ಯಗಳನ್ನು ಬರೀತಾರೆ. 10 ಉಪನಿಷತ್ತುಗಳಿಗೂ ಭಾಷ್ಯಗಳನ್ನು ಬರೀತಾರೆ. ಮುಂದೆ ಭಗವದ್ಗೀತೆ ಮೇಲೆ ಮತ್ತೊಂದು ಕೃತಿಯನ್ನು ಬರೀತಾರೆ. ಇದು ಅಪರೂಪ, ಬೇರೆ ಯಾವ ಸನ್ಯಾಸಿಗಳು ಮಾಡಿದಂಗಿಲ್ಲ ಇದನ್ನು. ಅದಕ್ಕೆ ಗೀತಾ ತಾತ್ಪರ್ಯ ನಿರ್ಣಯ ಅಂತ ಕೊಡ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಆಯಿತು, ಇನ್ನು ಗೀತಾ ತಾತ್ಪರ್ಯ ನಿರ್ಣಯ. ಬಹುಶಃ ಭಗವದ್ಗೀತೆ ಮೇಲೆ 2 ವ್ಯಾಖ್ಯಾನಗಳನ್ನು ಕೊಟ್ಟಂಥ ಏಕಮಾತ್ರ ಸನ್ಯಾಸಿ ಮಧ್ವಾಚಾರ್ಯರು. 2 ವ್ಯಾಖ್ಯಾನಗಳನ್ನು ಕೊಟ್ಟರು. ಅದಕ್ಕೆ ವೇದಾಂತ ಭಾಷಾಕಾರರು, ಏಕೈಕ ವೇದಾಂತ ಭಾಷಾಕಾರರು ಅಂತ ಹೆಸರು ಕೊಟ್ಟರವ್ರಿಗೆ. ಇನ್ನೊಂದು ವಿಚಿತ್ರ ಪ್ರಸಂಗ ಬಂತು. ಈ 2ನೇ ಬದ್ರಿ ವೇಳೆಗೆ ಆಚಾರ್ಯ ಮಧ್ವರಿಗೆ ಸುಮಾರು 50 ವರ್ಷ ವಯಸ್ಸು. ಅವಾಗ ಶಿಷ್ಯರಿದ್ದಾರೆ ಈಗ 5-6 ಜನ, ಅವಲ್ಲ ತರುಣರು. ಈ ಸಾಮಾನ್ಯವಾಗಿ ಹಂಗಾಗತ್ತೆ, ನೀವು ಟ್ರಿಪ್ಪಿಗೆ ಹೋದಾಗ ಗೊತ್ತಾಗತ್ತೆ ನಿಮಗೆ. ನೀವು ಸ್ವಲ್ಪ ವಯಸ್ಸಾದವರಿದ್ದರೆ ಹುಡುಗರು ಇರ್ತಾರೆ ನಿಮ್ಮ ಜೊತೆಗೆ, ಅಂಕಲ್ ಬಿಡಿ ನಾನು ಸೂಟ್ಕೇಸ್ ತೊಗೋತೀನಿ ಬಿಡಿ, ನಿಮ್ಮನ್ನ ಸಹಾಯ ಮಾಡೋಕ್ಕೆ ಬರ್ತಾರೆ. ಪಾಪ ಪ್ರಾಮಾಣಿಕವಾಗಿ ಸಹಾಯ ಮಾಡ್ತಾರೆ ಅವರು. ಮಾಡಿದಾಗ 2 ಇರುತ್ತೆ. ಪಾಪ ವಯಸ್ಸಾದವರು ಹೊರಕ್ಕಾಗಲ್ಲ, ಸೂಟ್ಕೇಸ್ನ ಹೊರ್ತೀನಿ ಅಂದಾಗ ವಯಸ್ಸಾದವ್ರಿಗೆ ಅನಿಸ್ತಾ ಇರುತ್ತೆ, ಹೌದಪ್ಪ ವಯಸ್ಸಾಯ್ತು ನಮಗೀಗ, ನೀವು ಬೇಡ ಅಂಕಲ್ ಹತ್ತಬೇಡಿ, ನೀವು ನಾ ಬರ್ತೀನಿ ಅಂದರೆ ಏನರ್ಥ? ನಿಮ್ಗೆ ಆಗೋಲ್ಲ, ಸುಮ್ಮನೆ ಕೂತ್ಕೊಡ್ರಿ ಅಂತ ಇಂಡೈರೆಕ್ಟ್ಲಿ ಹೇಳ್ದಂಗೆ ಅದು. ಇದು ಮಧ್ವಾಚಾರ್ಯ ಗೊತ್ತಾಯ್ತು. ಈ ಹುಡುಗರೆಲ್ಲ ಮಾತಾಡ್ತಾರಲ್ಲ, ಹಿರಿಯರಿದ್ದಾರೆ ಆಚಾರ್ಯರು, ಅವ್ರಿಗೆ ಆಯಾಸ ಆಗ್ತದೆ, ನೀವು ಆಯಾಸ ಮಾಡ್ಕೋಬೇಡಿ, ನಾವು ಮಾಡ್ತೀವಿ ಅಂತ ಅನ್ನೋಕೆ ಶುರು ಮಾಡಿದ್ರಿ ಇವರು. ಅದ್ರ ಜೊತೆಗೆ ತಾವು ತರುಣರಿದ್ದೀವಿ ಅಂತ ಅಹಂಕಾರನೂ ಬಂದಿದೆ ಅಂತ ಅನ್ನಿಸ್ತವ್ರಿ. ಅದಕ್ಕೆ ಔಷಧಿ ಮಾಡಬೇಕಲ್ಲ, ಗುರುಗಳೇ ಮಾಡಬೇಕು. ಅದಕ್ಕೆ
ಸುಮಾರು 15-20 ಜನ ಹುಡುಗರಿದ್ದಾರೆ, ಎಲ್ಲರೂ ಶಿಷ್ಯರೆಲ್ಲ ಸೇರಿಕೊಂಡಿದ್ದಾರೆ. ಒಂದು ಸಲ ಮಧ್ವಾಚಾರ್ಯ ಕರೆದು ಹೇಳಿದ್ರಂತೆ, ನೋಡ್ರಪ್ಪ, ನಾನು ನಿಮ್ಮಲ್ಲಿ ಎಲ್ಲಕ್ಕಿಂತ ವಯಸ್ಸಾದವು ನಾನೇ, ನೀವೆಲ್ಲ ತರುಣರು, ಭಾರಿ ಶಕ್ತಿ ಇದ್ದವರು ಅಲ್ಲ. ಅವರು ಹಾಗೇನಿಲ್ಲ ಸ್ವಾಮಿ ಅಂದರು. ಇದು ಗೊತ್ತು, ನಿಮ್ಮ ಮನಸ್ಸಲ್ಲಿ ಇದೆ ಅದು, ನೀವು ಗಟ್ಟಿಗರು, ನಾನು ಸ್ವಲ್ಪ ಅಶಕ್ತ, ನಿಮ್ಮ ತಲೆಗೆ ಬಂದಿದೆಯಲ್ಲ. ಒಂದು ಕೆಲಸ ಮಾಡಿ, ನೀವು 15-20 ಜನನೂ ನನ್ನ ಮೇಲೆ ಒಂದೇ ಸಲ ಆಕ್ರಮಣ ಮಾಡಬೇಕು, ನಾನು ಹೊಡೆದು ನುಗ್ಗು ಮಾಡಬೇಕು ನೀವು. ಅದು ಹೆಂಗೆ ಆಗ್ತದೆ ಅಂದ್ರೆ ಅವರು ಗುರುಗಳನ್ನ ಹೊಡೆಯೋಕ್ಕಾಗತ್ತಾ, ತೊಳ್ಳೋಕ್ಕಾಗತ್ತಾ? ಆ ಕ್ಷಣಕ್ಕೆ ನನ್ನ ಗುರು ಅಂತ ತಗೋಬೇಡಿ, ನನ್ನ ಆಜ್ಞೆ ಇದು. ಮತ್ತು ಗುರುಗಳು ಅಂತ ಅವ್ರಿಗೆ ನಿಧಾನಕ್ಕೆ ತಟ್ಟಬೇಡಿ, ನಿಮ್ಮ ಪೂರ್ತಿ ಬಲ ಹಾಕಿ ನನ್ನ ಮೇಲೆ ಆಕ್ರಮಣ ಮಾಡಿ. ಅವರಂದ್ರು ಬೇಡ ಸ್ವಾಮಿ, ಚೆನ್ನಾಗಿರಲ್ಲ ಅಂತ. ಚೆನ್ನಾಗಿರಲ್ಲ, ನಿಮಗೆ ತೋರಿಸ್ಬೇಕು ಏನಾಗಿದೆ ಅಂತ. 50 ವರ್ಷದ ಮುದುಕ ಹೇಗಿದ್ದಾನೆ ಅಂತ ತೋರಿಸ್ಬೇಕು ನಿಮಗೆ, ಬನ್ನಿ ಅಂದರು. ಪಾಪ ಗುರು ಹೇಳಿದಲ್ಲಿ ಇನ್ನೇನು ಮಾಡ್ತಾರೆ, 20 ಜನ ಒಂದೇ ಸಲ ಅವ್ರ ಮೇಲೆ ಹಾರಿ ಬಿದ್ರಂತೆ. ಮುಂದೆ ಹಾರಿದ್ದು ಒಂದೇ ಗೊತ್ತು, ಮುಂದೆ ಏನಾಯಿತು ಎಚ್ಚರ ಇಲ್ಲ ಯಾರಿಗೂ. ಎದ್ದಾಗ ಮೈ ಎಲ್ಲ ನುಜ್ಜುಗುಜ್ಜಾಗಿ ಹೋಗಿದೆ ಅವ್ರದ್ದು. ಆಮೇಲೆ ಅವ್ರು ನೋಡಿದರೆ ಎಲ್ಲರೂ ಒಬ್ಬರ ಮೇಲೊಬ್ಬರು ಹಪ್ಪಳ ಥರ ಕೂತಿದ್ದಾರೆ. ಅವ್ರು ಕೊನೆಯವನ ಹೆಗಲ ಮೇಲೆ ಕೈ ಇಟ್ಟಿದ್ದಾರೆ ಮಧ್ವಾಚಾರ್ಯರು. ಕೈ ತೆಗಿಯೋಕ್ಕಾಗ್ತಾ ಇಲ್ಲ ಅವರಿಗೆ. ಇದು ಯಾಕೆ ಹೇಳಬೇಕು ಅಂತಂದರೆ, ಅವ್ರ ಮನಸ್ಸು ಹೆಂಗೆ ತಿಳ್ಕೊತಾರೆ ಶಿಷ್ಯರದ್ದು ನೋಡಿಕೊಂಡು ಅವ್ರು ಹೇಳಿದ್ರಂತೆ, ನೋಡಪ್ಪ, ದೇಹಸ್ಥಿತ ಗಟ್ಟಿ ಭಾಳ ಅನ್ಕೋಬೇಡಿ ನೀವು, ನಾನು ನಿಮ್ಗಿಂತ ಗಟ್ಟಿ ಆಗಿದ್ದೀನಿ ಅಂತ. ಸಾಮಾನ್ಯವಾಗಿ ಗುರುಗಳು ಶಿಷ್ಯರನ್ನು ಜ್ಞಾನದಲ್ಲಿ ಸೋಲಿಸೋದು ಸುಲಭ, ಅದು ಪದ್ಧತಿನೂ ಹೌದು. ಆದರೆ ಗುರುಗಳು ಜ್ಞಾನದಲ್ಲಿ ಮಾತ್ರ ಅಲ್ಲ, ದೇಹಶಕ್ತಿಯಲ್ಲೂ ಶಿಷ್ಯರನ್ನು ಸೋಲಿಸೋದು ಭಾಳ ಅಪರೂಪದ ಕೆಲಸ ಇದು. ಅದು ಮಾಡಿದರು, ಯಾಕಂದರೆ ಅವ್ರಿಗಿದೆಯಲ್ಲ, ಹನುಮಂತನ ಶಕ್ತಿ ಇದೆ, ಭೀಮಸೇನ ಶಕ್ತಿ ಇದೆ. ಆದ್ದರಿಂದ ಒಂದು ಹೊಡೆತಕ್ಕೆ ಅವ್ರನ್ನೆಲ್ಲ ಹಾಕಿ ಇಟ್ಟರಂತೆ. ಆಮೇಲೆ ಶಿಷ್ಯರು ಯಾರು ಗುರುಗಳಿಗೆ ವಯಸ್ಸಾಗಿದೆ ಅಂತ ಮಾತಾಡಲಿಲ್ಲಂತೆ, ಸರಿಯಾಗಿ ಬರ್ತಾಯಿದ್ರು. ಬದರಿಯಿಂದ ಹೃಷಿಕೇಶಕ್ಕೆ ಬಂದು ಮುಂದೊಂದು ಪಶುಪೆ ಅಂತ ಒಂದು ಊರು, ಅಲ್ಲಿ ಬಂದಂಥದ್ದು ಒಂದು ವಿಚಿತ್ರ ಪ್ರಸಂಗ ಆಯಿತು. ಸಾಯಂಕಾಲ ಪ್ರವಚನ ಆಗಬೇಕು ಆಚಾರ್ಯರದು, ಸಾವಿರಾರು ಜನ ಸೇರಿದ್ದಾರೆ. ಬೆಳಗ್ಗೆಯಿಂದ ಅವರ ಪ್ರವಚನಗಳನ್ನು ಕೇಳಿದ್ದಾರೆ. ಸಾಯಂಕಾಲ ಜನ ಸೇರಿದಾಗ ಒಬ್ಬರು ಹಿರಿಯರು ಬಂದು ಕೇಳಿದ್ರಂತೆ, ಸ್ವಾಮಿ, ತಾವು ಸಕಲ ಶಾಸ್ತ್ರ ಕೋವಿದರಿದ್ದೀರಿ, ಸಕಲ ಕಲಾ ವಲ್ಲಭರು ಅಂತ ಹೇಳ್ತಾರೆ, ನಿಮಗೆ ಎಲ್ಲ ಕಲೆಗಳು ಬರ್ತವೆ ಅಂತ ಹೇಳ್ತಾರೆ. ಆದರೆ ನಿಮ್ಮ ಪ್ರವಚನ ಕೇಳಿದ್ದೀವಿ, ನಿಮ್ಮ ಜ್ಞಾನದ ವೈಖರಿ ಕೇಳಿದ್ದೀವಿ, ನಿಮ್ಮ ಸಂಗೀತ ಹೇಗೆ ಅಂತ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ನಿಮ್ಮ ಸಂಗೀತದ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಿಕೊಡಿ, ನಿಮ್ಮ ಸಂಗೀತದ ಒಂದು ಕೇಳುವಂಥ ಅವಕಾಶನ ಮಾಡಿಕೊಡಿ. ಮತ್ತು ಇನ್ನೊಂದು, ಈ ಪರ್ವತ ಪ್ರದೇಶ ಇದು, ಹಿಮಾಚಲ ಪ್ರದೇಶದಲ್ಲಿ ಈ ಪೂಗಾದಿ ವೃಕ್ಷಗಳಿದ್ದಾವೆ, ದೊಡ್ಡ ದೊಡ್ಡ ವೃಕ್ಷಗಳು. ಅದು ಏನಾಗಿದೆಯೋ ಗೊತ್ತಿಲ್ಲ, 2-3 ವರ್ಷಗಳಿಂದ ಗಿಡದಲ್ಲಿ ಹೂವೇ ಆಗ್ತಾಯಿಲ್ಲ, ಹಣ್ಣೇ ಆಗ್ತಾಯಿಲ್ಲ. ಅದ್ರ ಮೇಲೆ ಬದುಕುವಂಥ ಪ್ರಾಣಿಗಳಿದ್ದಾರೆ, ನಾವು ಬದುಕ್ತೀವಿ. ಅದು ದಯವಿಟ್ಟು ನೀವು ಸಂಗೀತ ಹಾಡಿದರೆ ಬಹುಶಃ ಆ ಹೂಗಳಾಗಬಹುದು ಅಂತ ಒಂದಕ್ಕೊಂದು ಸಂಬಂಧ ಕಟ್ಟಿದರು. ಅವ್ರಿಗೆ ಗೊತ್ತಾಯ್ತು ಇವ್ರು ಕೇಳಬೇಕಂತಾರೆ ಸಂಗೀತ ಅಂತ ಹೇಳಿ, ಆಗಲಿ ಅಂತ ಹೇಳಿ ಆಚಾರ್ಯರು ಏನು ಮಾಡಿದರು ಅಂದರೆ, ಸಾಯಂಕಾಲ ಕೂತ್ಕೊಂಡು ತಮ್ಮ ಆರಾಧ್ಯ ದೈವವಾದ ಕೃಷ್ಣನ ಭಜನೆ ಮಾಡ್ತಾರೆ. ಮೊದಲು ಒಂದು ಅರ್ಧ ಗಂಟೆ ಭಜನೆ ಮಾಡಿ ಮುಂದೆ ತುಂಬು ಕಂಠದಿಂದ ಹಾಡ್ತಾರೆ. ಅವ್ರು ಹೇಗೆ ಹಾಡಿದರು ಅಂದರೆ, ಅಲ್ಲಿದ್ದಂಥ ಜನ ಹೇಳಿದ್ರಂತೆ, ನಮಗೆ ನಾವು ಭೂಮಿ ಮೇಲೆ ಇದ್ದೀವಿ ಅಂತ ಗೊತ್ತಾಗಲಿಲ್ಲ, ಇದು ದೇವಗಾನ ಇದು ಅಂತ ಹೇಳಿ ಯಾರಿಗೂ ಎಚ್ಚರ ಇರಲಿಲ್ಲ. ಸಂಗೀತ ಮುಗಿಯೋ ಹೊತ್ತಿಗೆ ಆಮೇಲೆ ಎಚ್ಚರ ಆಯ್ತಂತೆ. ಅವ್ರು ಹೇಳೋ ಪ್ರಕಾರ, ದಾಖಲೆ ಮಾಡಿದಂಗೆ ಮಧ್ವ ವಿಜಯದಲ್ಲಿ ಹೇಳೋದು ಹಾಗೆ, 2-3 ವರ್ಷ ಯಾವ ಗಿಡಗಳಿಗೆ ಹೂ ಹಣ್ಣು ಆಗಿರಲಿಲ್ವೋ ಆ ಗಿಡಗಳಲ್ಲೆಲ್ಲ ಹೂ ತುಂಬಿಕೊಂಡಿತ್ತು ಅಂತ. ನಿಮಗೆ ಅತಿಶಯೋಕ್ತಿ ಅನ್ನಿಸ್ಬಹುದು ಇದು, ಏನು ಹಾಡಿದರೆ ಹೂ ಬರ್ತಾವ? ನಾವು 21ನೇ ಶತಮಾನದಲ್ಲಿ ಡೌಟ್ ಬರ್ತವೆ, ಅವತ್ತು ಬರ್ತಿರಲಿಲ್ಲ. ಯಾಕಂದರೆ ನಂಬಿಕೆ ಅನ್ನೋದು ಬಹಳ ಮುಖ್ಯ, ಅತ್ಯಂತ ದೊಡ್ಡದಾದದ್ದು. ಬದುಕಿನಲ್ಲಿ ನಂಬಿಕೆ ಇದ್ದರೆ ಏನಾದರೂ ಸಾಧನೆ ಆಗುತ್ತೆ. ತಾವು ಕಂಡಿದ್ದೀರಿ, ವೈದ್ಯರ ಔಷಧಿಯಲ್ಲಿ ನಂಬಿಕೆ ಇದ್ದರೆ ಅದು ಬೇಗ ಗುಣ ಮಾಡುತ್ತೆ. ಇವು ಯಾವನೋ ಏನೋ ಡಾಕ್ಟ್ರು ಅದು ಏನು ಕೊಡ್ತಾನೋ ಅಂದ್ಕೊಂಡು ತೊಗೊಂಡ್ರೆ ಮುಟ್ಟೋದೇ ಇಲ್ಲ. ಅದು ಒಳ್ಳೆಯ ಔಷಧಿನೇ ಮುಟ್ಟಲ್ಲ ನಿಮಗೆ. ಯಾಕಂದರೆ ಸೈನ್ಸ್ ಹ್ಯಾಸ್ ಪ್ರೂವ್ಡ್, ಆಗಲೇ ಮಾತಾಡ್ತಿದ್ದೆ ಅವ್ರ ಹತ್ರ ನಾನು, ದ್ಯಾಟ್ ಮೈಂಡ್ ಈಸ್ ಡೆಫಿನೆಟ್ಲಿ ಮೋರ್ ಪವರ್ಫುಲ್ ದ್ಯಾನ್ ಬಾಡಿ. ಮನಸ್ಸು ದೇಹದಕ್ಕಿಂತ ಭಾಳ ದೊಡ್ಡದು. ನಿಮಗೆ ಆಗಿರುತ್ತೆ ನೋಡಿ, ನಾಳೆ ಬೆಳಗ್ಗೆ ಹೊತ್ತಿಗೆ ನಿಮ್ಗೆ ಆರಾಮಾಗ್ತದೆ ಅಂತ ಯಾರೋ ಹೇಳಿದರೆ, ಅವ್ರ ಮೇಲೆ ನಂಬಿಕೆ ಇದ್ದರೆ ನಿಮಗೆ ಬೆಳಗ್ಗೆ ಆರಾಮಾಗಿರುತ್ತೆ. ಔಷಧಿ ಬೇಕಾಗಿಲ್ಲ, ಆಗುತ್ತೆ. ಆ ಮನಸ್ಸಿಗೆ ಆ ಶಕ್ತಿ ಇದೆ, ದೇಹವನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಇದೆ. ಇಲ್ಲಿ ಕೂಡ ನಿಸರ್ಗ ಕೂಡ ರೆಸ್ಪಾಂಡ್ ಮಾಡ್ತದೆ ಅಂತ ಇದನ್ನು ಟ್ಯಾಗೋರ್ ಕೂಡ ಹೇಳ್ತಾರೆ, ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ, ಇಫ್ ಯು ಹೋಲ್ ಹಾರ್ಟೆಡ್ಲಿ ಪಾರ್ಟಿಸಿಪೇಟ್ ಇನ್ ದಿ ವಿಷನ್ ಆಫ್ ದಿ ಯೂನಿವರ್ಸ್, ಇಟ್ ರೆಸ್ಪಾಂಡ್ಸ್ ಯು ಈಕ್ವಲಿ ವೆಲ್ ಅಂತ. ನೀನು ಸಮಗ್ರ ವಿಶ್ವದ ಜೊತೆಗೆ ನೀನು ಸಂವಾದ ಮಾಡೋದಾದರೆ, ಪ್ರೀತಿಯಿಂದ ಆ ಇಂಟೆನ್ಸಿಟಿಯಿಂದ ಮಾಡೋದಾದರೆ,
ಆ ನಿಸರ್ಗ ಕೂಡ ನಿನಗೆ ಸಂವಾದ ಮಾಡುತ್ತೆ ಅಂತ. ಇದು ನಾವು ಕೃಷ್ಣನ ಜೀವನದಲ್ಲೂ ಕೇಳಿದ್ದೀವಿ, ಭಾಗವತದಲ್ಲಿ ಕೇಳಿದ್ದೀವಿ. ಕೃಷ್ಣ ಕುಣಿಯೋಕ್ಕೆ ಶುರು ಮಾಡಿದರೆ ಕಾಡಿನಲ್ಲಿ ಎಲ್ಲ ಪಕ್ಷಿಗಳು ಹಾರಿ ಬರ್ತಾ ಇತ್ತು ಅಂತ. ಅದು ನಮಗೆ ಅದು ಸ್ವಲ್ಪ ಅತಿಶಯೋಕ್ತಿ ಅಂತ ಅಂದ್ಕೊಳ್ಳೋದಲ್ಲ. ಹೂಗಳು ಬಂತು ಅಂದರೆ ಅಲ್ಲಿ ಚೇತೋಹಾರಿ ಆಗಿತ್ತು ವಾತಾವರಣ ಅಂತ ತಗೋಬೇಕಾಗತ್ತೆ. ಇಡೀ ವಾತಾವರಣ ಚೇತೋಹಾರಿ ಆಗಿತ್ತು, ಪ್ರಕೃತಿ ಅದಕ್ಕೆ ಸಮರ್ಪಣೆ ಮಾಡ್ತಾ ಇತ್ತು ಅಂತ. ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಆವಾಗ ಆ ಶಿಷ್ಯರಿಗೆ ಕೇಳಿದ್ರಂತೆ, ಇಷ್ಟು ಚೆನ್ನಾಗಿ ಸಂಗೀತ ಹೇಳ್ತೀರಿ, ಒಂದು ಪುಸ್ತಕ ಬರೀರಿ ಸಂಗೀತ ಶಾಸ್ತ್ರದ ಬಗ್ಗೆ ಅಂತ. ತಕ್ಷಣ ಬರೀತಾರೆ ಅವರು. ಒಂದು ಪುಸ್ತಕ ಬರೆದು ಸಂಗೀತ ಶಾಸ್ತ್ರದ ಮೇಲೆ ಒಂದು ಗ್ರಂಥ ಬರೆದ್ರಂತೆ. ದುರ್ದೈವ ನಮ್ಮದು, ಆ ಕೃತಿ ಉಪಲಬ್ಧ ಇಲ್ಲ ಈಗ. ಅನೇಕ ದೊಡ್ಡ ದೊಡ್ಡ ಗ್ರಂಥಗಳ ಹಾಗೆ ಇದು ಕೂಡ ಕಳ್ಕೊಂಡ್ಬಿಟ್ಟಿದ್ದೀವಿ, ನಮ್ಮ ಕಡೆ ಇಲ್ಲ ಈಗ. ಉಡುಪಿಗೆ ಬರುವಾಗ ಈ ಕಳಿಂಗ ದೇಶ ಅಂದರೆ ಇವತ್ತಿನ ಒರಿಸ್ಸಾ ಅಂತೇನಿದೆಯೋ ಅಲ್ಲಿ ಬರುವಾಗ ಅಲ್ಲೊಬ್ಬ ತರುಣ ಸಿಗ್ತಾನೆ. ನಾನು ಯಾವಾಗಲೂ ಇದು ಹೇಳೋದು, ಒಬ್ಬ ಮಹಾ ಸನ್ಯಾಸಿ ಮಹಾಜ್ಞಾನಿ ಹೊರಟಾಗ ಶಿಷ್ಯರು ಸಿಗ್ತಾರೆ. ಅದಕ್ಕೊಂದು ಮಾತಿದೆ, ಶಿಷ್ಯ ತಯಾರಾದಾಗ ಗುರು ಬರ್ತಾನೆ ಅಂತ. ಗುರು ಇದ್ದಾಗ ಶಿಷ್ಯ ಬರೋದಲ್ಲ. ಶಿಷ್ಯ ತಯಾರಾದಾಗ ಮನಸ್ಸು ಅವನು ಹುಡ್ಕೊಂಡು ಗುರು ಬರ್ತಾನೆ ಅಂತ. ನಾನು ಈ ಮಾತನ್ನು ಕೃಷ್ಣಾವತಾರ ಹೇಳ್ಬೇಕಾದ್ರೆ ಹೇಳಿದ್ದೆ, ನಾನು ರಾಮಾವತಾರದಲ್ಲೂ ಹೇಳಿದ್ದೆ. ಯಾವಾಗ ಶಬರಿ ಸಿದ್ಧ ಆದ್ಲೋ ರಾಮ ಹುಡ್ಕೊಂಡು ಬರ್ತಾನೆ. ಎಲ್ಲೋ ಅಯೋಧ್ಯದಲ್ಲಿದ್ದಂಥ ರಾಮ ಯಾವುದೋ ಕಾಡಿನಲ್ಲಿದ್ದಂಥ ಶಬರಿ ರಾಮನ ಹೆಡಮುರಿಗೆ ಕಟ್ಕೊಂಡು ಎಳ್ಕೊಂಬರ್ತಾಳಲ್ಲ, ಇಲ್ಲಿ ರಾಮ ಬರಬೇಕಲ್ಲಿ. ಆ ಶಕ್ತಿ ಆಕೆಗಿದೆ, ಭಕ್ತಿಗಿದೆ. ಅದೇ ರೀತಿ ಇಲ್ಲಿ ಒಬ್ಬ ಯುವಕ ಬಹಳ ಬುದ್ಧಿವಂತ, ಶಾಸ್ತ್ರಗಳನ್ನು ಚೆನ್ನಾಗಿ ಓದ್ಕೊಂಡಿದ್ದಾನೆ, ವೇದಾಧ್ಯಯನ ಮಾಡಿದ್ದಾನೆ. ಅವನು ಒಂದೇ ಒಂದು ಆಸೆ ಅಂದರೆ ಮಧ್ವಾಚಾರ್ಯರ ಹತ್ರ ಚರ್ಚೆ ಮಾಡಬೇಕು ಅಂತ, ಅವ್ರ ಶಿಷ್ಯ ಆಗಬೇಕು ಅಂತ ಕಾಯ್ಕೊಂಡಿದ್ದ. ವಿತ್ ದ ಡಿಸೈಪಲ್ ಈಸ್ ರೆಡಿ, ಮಾಸ್ಟರ್ ಅರೈವ್ಸ್. ಅಲ್ಲಿ ಬಂದು ಆತನ ಹತ್ರ ಮಾತಾಡಿದರು, ಇವ್ರ ಕಡೆ ಚರ್ಚೆ ಮಾಡಿದರು ವೇದಾದಿಗಳ ಬಗ್ಗೆ. ಇವ್ರಿಗನ್ನಿಸ್ತಾ ಹುಡುಗ ತುಂಬ ಪ್ರಭಾವಶಾಲಿ ಆಗಿದ್ದಾನೆ, ಪ್ರತಾಪಶಾಲಿ ಆಗಿದ್ದಾನೆ, ಏನು ಮಾಡ್ಬೇಕಂತೀಯಪ್ಪ ಅಂತ ಕೇಳಿದರು. ಅವನು ಹೇಳಿದ, ನಾನು ಈಗಾಗಲೇ ರಾಜರ ಹತ್ರ ಅಡ್ಮಿನಿಸ್ಟ್ರೇಷನಲ್ಲಿದ್ದೀನಿ, ನನಗದು ಮನಸ್ಸಿಲ್ಲ, ನಾನು ನಿಮ್ಮ ಜೊತೆಗೆ ಬರಬೇಕು ಅಂತೀನಿ ಅಂತ. ತಕ್ಷಣ ಬರಬೇಡ ಇರು ಅಂತ ಹೇಳಿ ಅವನ ಯೋಗ್ಯತೆ ಗುರುಸಿ ಅವನ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿ ಅವನಿಗೆ ಸನ್ಯಾಸ ಕೊಟ್ಟು ನರಹರಿ ತೀರ್ಥರು ಅಂತ ಹೆಸರಿಟ್ಟರು. ಅದು ಮುಂದೆ ಎಂಥ ದೊಡ್ಡ ಹೆಸರು ಅಂತ ನಿಮಗೆ ಗೊತ್ತು. ನರಹರಿ ತೀರ್ಥರು ಅಂತ ಹೆಸರು ಕೊಟ್ಟು ಅವ್ರು ಅಲ್ಲೇ ಹೇಳಿದರು, ನೀ ಬರಬೇಡ, ಇಲ್ಲೇ ರಾಜ್ಯವನ್ನು ನೋಡ್ಕೊಂಡಿರು, ರಾಜ್ಕುಮಾರ ತುಂಬ ಚಿಕ್ಕವನು, ಅವನಿಗೆ ಸರಿಯಾಗಿ ಮಾರ್ಗದರ್ಶನ ಬೇಕು, ನಿನಗೆ ಹೇಗಿದ್ರು ಆಡಳಿತದ ಅನುಭವ ಇದೆ, ಇಲ್ಲೇ ಇರು ಅಂತ ಅವ್ರು ಉಳಿಸಿ ಮತ್ತೆ ವಾಪಸ್ ಬಂದರು. ಒಂದು ಚಾತುರ್ಮಾಸ್ಯ ಹಸ್ತ್ರ ಬಂತು. ಇದು ಸನ್ಯಾಸ ಧರ್ಮದಲ್ಲಿ ಬಹಳ ಮುಖ್ಯವಾದಂಥದ್ದು, ಚಾತುರ್ಮಾಸ್ಯ ಮಾಡಬೇಕು ಅಂತ. ಯಾಕೆ ಮಾಡ್ತಾರೆ ಚಾತುರ್ಮಾಸ್ಯ? ನಾನು ಸಾಕಷ್ಟು ಸಲ ವಿಚಾರ ಮಾಡಿದ್ದೆ ಇದ್ರ ಬಗ್ಗೆ. ಶಾಸ್ತ್ರದಲ್ಲಿ ಬಹಳ ಚೆಂದ ಇದೆ, ಚಾತುರ್ಮಾಸ್ಯ ತಪ್ಪಿಸೋಂಗಿಲ್ಲ ಸನ್ಯಾಸಿಗಳು. ಯಾಕೆ? ಕಾರಣ ಇಷ್ಟೇ, ಅವ್ರಿಗೆ ಇನ್ನೊಂದು ರೂಲು ಇದೆ. ಆ ಚಾತುರ್ಮಾಸ್ಯ 4 ತಿಂಗಳು ಬಿಟ್ಟರೆ ಅವ್ರು ಒಂದು ಕಡೆ ಇರೋಂಗಿಲ್ಲ. ಯಾಕೆ ಇರಬಾರ್ದು? ಸತತವಾಗಿ ಸುತ್ತಬೇಕು, ಅವರು ಧರ್ಮ ಪ್ರಸಾರ ಮಾಡಬೇಕು, ಅವ್ರ ಉದ್ದೇಶನೇ ಅದಿರೋದು. ಆದ್ದರಿಂದ ಹಳ್ಳಿಗೆ ಹೋಗಬೇಕು, ಊರಿಗೆ ಹೋಗಬೇಕು, ಮನೆಗೆ ಹೋಗಬೇಕು, ಧರ್ಮ ಪ್ರಸಾರ ಮಾಡಬೇಕು. ಇದೇ ರೀತಿ ಓಡಾಡ್ತಾ ಇದ್ದರೆ ಅವ್ರ ಅಧ್ಯಯನ ಮಾಡ್ಕೊಳ್ಳೋದು ಯಾವಾಗ? ಎಷ್ಟು ಚೆನ್ನಾಗಿದೆ ನೋಡಿ. ಬರೀ ಹೀಗೆ ಓಡಾಡ್ತಾ ಇದ್ದರೆ ಅವ್ರ ಅಧ್ಯಯನ ಮಾಡ್ಕೊಳ್ಳೋದು ಹೇಗೆ, ಮತ್ತು ದೇಹವನ್ನು ಸಿದ್ಧ ಮಾಡ್ಕೊಳ್ಳೋದು ಹೇಗೆ? ದೇಹ ಅದು 8 ತಿಂಗಳು ಓಡಾಡ್ತಾ ಇದೆ ಸತತವಾಗಿ, ಸ್ವಲ್ಪ ರೆಸ್ಟ್ ಬೇಕಲ್ಲ. ಮಳೆಗಾಲ ಬಂದಾಗ ಕಷ್ಟ ಇರ್ತಿತ್ತು, ಪ್ರವಾಸ ಕಷ್ಟ. ಒಂದು ಸಲ ಮಳೆ ಬರೋಕ್ಕೆ ಶುರು ಆದರೆ ಭೂಮಿಗಳು ಹುದುಕಿದ್ದಂಥ ಪ್ರಾಣಿಗಳು, ಕ್ರಿಮಿಕೀಟಗಳ ಮೇಲೆ ಬಂದುಬಿಡ್ತವೆ. ಈ ಸನ್ಯಾಸಿಗಳು ಅಡ್ಡಾಡಿದಾಗ ಪ್ರಾಣಹಾನಿ ಆಗ್ತದೆ, ಅದಾಗಬಾರ್ದು. ಮತ್ತು ಇನ್ನೊಂದು, ಮಳೆ ಪ್ರವಾಸ ಕಷ್ಟ, ಪ್ರವಾಹ ಬರ್ತದೆ, ಆಗಿನ ಕಾಲಕ್ಕೆ ಅನುಕೂಲತೆಗಳಿರಲಿಲ್ಲ. ಆದ್ದರಿಂದ 4 ತಿಂಗಳು ಒಂದು ಕಡೆ ಇರಬೇಕು. 2-3 ಕೆಲಸ, ನೀವೇನಾದರೂ ಬರೆಯೋದಿದ್ದರೆ, ಅಧ್ಯಯನ ಮಾಡೋದಿದ್ದರೆ ಅದು ಸಕಾಲ. ಮತ್ತಿನ್ನೊಂದು, ಆಗ ಬೆಳೆ ಆಗಿರೋದ್ರಿಂದ ಬೆಳೆ ಬೆಳೀತಾ ಇದೆ, ಆಗಲೇ ಬಿತ್ತಿಗೆ ಆಗಿಬಿಟ್ಟಿದೆ, ರೈತಾಪಿ ಜನ ಕೂಡ ಸ್ವಲ್ಪ ಫ್ರೀ ಆಗಿರ್ತಾರೆ. ಅವ್ರಿಗೆ ಹೇಳಬೇಕಲ್ಲ, ದಿನನಿತ್ಯ ಸಾಯಂಕಾಲ ಪ್ರವಚನ ಮಾಡಿ, ಉತ್ಸವ ಮಾಡಿ, ಶಾಸ್ತ್ರಗಳನ್ನು ಹೇಳಿ. ಈ ಉದ್ದೇಶಕ್ಕೋಸ್ಕರ ಚಾತುರ್ಮಾಸ್ಯವನ್ನು ಮಾಡ್ತಾರೆ. ಹೀಗಾಗಿ ಚಾತುರ್ಮಾಸ್ಯ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಆರಿಸ್ಕೊಂಡಂಥ ಜಾಗ ಕೊಡಿಪಾಡಿ ಅಂತ ಊರ. ಅದನ್ನು ಸಂಸ್ಕೃತದಲ್ಲಿ ಪ್ರಾಗ್ಯವಾಟ ಅಂತ ಬರೀತಾರೆ. ಕೊಡಿಪಾಡಿ ಎಲ್ಲಿದೆ ಅಂದರೆ ದಕ್ಷಿಣ ಕನ್ನಡದಲ್ಲಿ ಪುತ್ತೂರು ಇದೆಯಲ್ಲ, ಪುತ್ತೂರಿಂದ ಸುಮಾರು 7 ಕಿಲೋಮೀಟರ್ ದೂರ ಇರುವಂಥ ಜಾಗ. 7 ಕಿಲೋಮೀಟ್ರ್. ಅಲ್ಲೊಂದು ಜನಾರ್ದನ ದೇವಸ್ಥಾನ ಇದೆ. ಅದರ ಹಿಂದೆ ಒಂದು ಸರೋವರ ಇದೆ, ಯಾವಾಗಲೂ ಕಮಲದ ಹೂ ಆಗಿರ್ತಾವಲ್ಲಿ. ಅದರ ಮೂಲೆಯಲ್ಲಿ ಒಂದು ಪುಟ್ಟ ಖಂಡಿಕೆ ಇದೆ, ಒಂದು ತೀರ್ಥ.
ಅದನ್ನು ಆಚಾರ್ಯ ನಿರ್ಮಿತವಾದಂಥ ಮತ್ತೊಂದು ದಂಡತೀರ್ಥ ಅಂತ ಕೇಳಿದ್ದೀವಿ. ಒಂದು ದಂಡತೀರ್ಥದ ಬಗ್ಗೆ ಅವ್ರ ದಂಡವನ್ನು ಜೋರಾಗಿ ಹೊಡೆದಾಗ ಅಲ್ಲಿ ನೀರು ಉಕ್ಕಿ ಬಂದು ತೀರ್ಥ ಆಯಿತು ಅಂತ. ಇದು ಒಂದು ದಂಡತೀರ್ಥ ಇದೆ ಅಂತ ಹೇಳ್ತಾರೆ. ಅಲ್ಲಿ ಅವ್ರ ಚಾತುರ್ಮಾಸ್ಯ ಅನೇಕ ಕಾರಣಗಳಿಂದ ಬಹಳ ಪ್ರಸಿದ್ಧವಾದದ್ದು ಅಂತ. ಅದೊಂದು ವಿಚಿತ್ರ ಪ್ರಸಂಗ, ನನಗೆ ಅದು ಅರ್ಥವೇ ಆಗಲ್ಲ. ಅಂದರೆ ಹೇಗೆ ಶಕ್ತಿ ಬರ್ತದೆ ಅಂತ. ಆ ಚಾತುರ್ಮಾಸ್ಯದಲ್ಲಿ ಅವ್ರು ಏನು ಮಾಡಿದರು ಅಂದರೆ, ಪ್ರವಚನ ಮಾಡೋದ್ರ ಜೊತೆಗೆ ಆಚಾರ್ಯರು ತಮ್ಮ ಶಿಷ್ಯರನ್ನು ಕರೆದು ಅಥವಾ ಆ ಸುತ್ತಮುತ್ತ ಇರುವಂಥ ಜ್ಞಾನಿಗಳನ್ನು ಕರೆದು ಆ ವಿದ್ವಾಂಸರುಗಳಿಗೆ ಅನರ್ಘ್ಯವಾದ ಸುವರ್ಣ ಆಭರಣಗಳನ್ನು ಕೊಡ್ತಿದ್ದರಂತೆ. ಇದು ಪ್ರಶ್ನೆ ಬರೋದು, ಅವ್ರ ಕಡೆ ಎಲ್ಲಿ ಬಂತು? ಇದು ಎಷ್ಟು ಚೆಂದ ಇದೆ, ಮೇಲ್ನೋಟಕ್ಕೆ ಸುಲಭ ಅನಿಸುತ್ತೆ, ಒಳಗೆ ಎಷ್ಟು ಅಂತಃಕರಣ ಇದೆ ಅದರೊಳಗೆ. ಅಂದರೆ ಸನ್ಯಾಸಿಗಳು ತಾವೇನೂ ಇಟ್ಕೊಳ್ಳೋದಿಲ್ಲ, ಏನೇನು ಜನ ಕೊಡ್ತಾರೋ ಅದು ಎಲ್ಲವನ್ನೂ ಇಟ್ಕೊಳ್ಳಾರ್ದೆ ಕೊಟ್ಟುಬಿಡ್ತಾರೆ. ಆ ಸನ್ಯಾಸಿಗಳು ತಾವು ನೋಡ್ಕೊಂಡಾಗ ವಿದ್ವಾಂಸರು ಬರ್ತಾರೆ, ಅವರು ಪ್ರವಚನ ಮಾಡಿ ಅವ್ರ ಮೆಚ್ಚೋದು ಹೇಗೆ, ತನಗೇನು ಬಂದಿತ್ತೋ ಅಂದರೆ ಜನ ಆಗಿನ ಕಾಲಕ್ಕೆ ಸನ್ಯಾಸಿಗಳಿಗೆ ಯತಿಗಳಿಗೆ ಸುವರ್ಣ ಆಭರಣಗಳನ್ನು ಕೊಟ್ಟುಬಿಡ್ತಿದ್ರು ಅಂದಂಗಾಯ್ತು. ಆ ಕೊಟ್ಟರದನ್ನು ತಾವು ಇಟ್ಕೊಳ್ಳಾರ್ದೆ ಎಲ್ಲ ಶಿಷ್ಯರಿಗೆ ಕೊಟ್ಟು ಬಿಡ್ತಿದ್ರಂತೆ. ಮತ್ತು ಅವ್ರು ನಿತ್ಯ ಪಾಠ ಪ್ರವಚನ ಮಾಡ್ತಿರುವಂಥ ಜಾಗ ಇತ್ತಲ್ಲ, ಒಂದು ಕಲ್ಲು ಮೇಲೆ ಕೂತು ಪಾಠ ಮಾಡ್ತಿದ್ರಂತೆ. ಆ ಶಿಲಾಪೀಠ ಇವತ್ತಿಗೂ ಇದೆ ಅಂತ ತೋರಿಸ್ತಾರೆ. ಆ ಜನಾರ್ದನ ಗುಡಿ ಹಿಂದೆ ಅಲ್ಲಿದೆ, ಅಲ್ಲಿ ಕೂತ್ಕೊಂಡು ಪ್ರವಚನ ಮಾಡ್ತಿದ್ರಂತೆ. ಹಿಂಗೆ ಮಾಡುವಾಗ ಅನೇಕ ಶಿಷ್ಯರು ಈ ಮಾಯಾವಾದ ಇದೆಯಲ್ಲ ಇದ್ರ ವಿಮರ್ಶೆ ಮಾಡೋಕ್ಕೆ ಕಷ್ಟಪಡ್ತಾಯಿದ್ರು. ಹೇಗೆ ಮಾಡೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮಾಯಾವಾದ ಇತ್ತು ಅವಾಗೆಲ್ಲ ಕಡೆನೂ, ಅದನ್ನು ಖಂಡನೆ ಮಾಡೋದು ಹೇಗೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ವಿಚಾರ ಮಾಡಿದಾಗ ಅವರ ಗ್ರಹಿಕೆಗೆ ಅನುಕೂಲ ಆಗೋ ಹಾಗೆ ಮಧ್ವಾಚಾರ್ಯರು 3 ಚಿಕ್ಕ ಗ್ರಂಥಗಳನ್ನು ಬರೆದಿಟ್ಟರು. ಅದ್ವೈತ ಸಿದ್ಧಾಂತದ ವಿಭಿನ್ನ ದೃಷ್ಟಿಕೋನದ ಸಮಗ್ರ ವಿಮರ್ಶೆಯನ್ನು ಮಾಡಿದಂಥದ್ದು. ಆ 3 ಪುಸ್ತಕಗಳನ್ನು ಬರೆದು ಅದನ್ನು ಖಂಡನತ್ರಯ ಅಂತ ಬರೆದರು. ಆ ಖಂಡನತ್ರಯ ಅದು ಉಪಾಧಿ ಖಂಡನ ಒಂದು, ಮಾಯಾವಾದ ಖಂಡನ ಅಂತ ಒಂದು, ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಅಂತ ಇನ್ನೊಂದು. ಈ 3 ಪುಸ್ತಕಗಳನ್ನು ಬರೆದರು. ಗಾತ್ರದ ತುಂಬ ಸಣ್ಣ ಪುಸ್ತಕಗಳವು, ತುಂಬ ಸಣ್ಣ ಪುಸ್ತಕಗಳು, ಆದರೆ ಪರಿಕಲ್ಪನೆಯಲ್ಲಿ ಬಹಳ ದೊಡ್ಡ ಪುಸ್ತಕಗಳು. ಇನ್ನೊಂದು ನಾನು ಹೇಳಿದ ಹಾಗೆ ಭಗವದ್ಗೀತಾ ತಾತ್ಪರ್ಯ ನಿರ್ಣಯ ಒಂದು ಬಿಟ್ಟರೆ ಮಧ್ವಾಚಾರ್ಯ ಕೃತಿಗಳು ಯಾವಾಗಲೂ ಸಾಮಾನ್ಯವಾಗಿ ಸಣ್ಣ ಸಣ್ಣಗಳ ಕೃತಿಗಳೇ, ದೊಡ್ಡ ಕೃತಿಗಳು ಕಮ್ಮಿ. ಇದು ದೊಡ್ಡದು. ಇವು 3 ಸಣ್ಣ ಖಂಡನ ಗ್ರಂಥಗಳು. ಇದರ ಜೊತೆಗೆ ಪ್ರಮಾಣಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮಾಣ ಲಕ್ಷಣ ಮತ್ತು ಕಥಾಲಕ್ಷಣ ಅಂತ 2 ಕೃತಿಗಳನ್ನು ಬರೆದರು. ನಂತರ ಇವುಗಳಿರುವಂಥ ವಾದ ಸರಣಿಯನ್ನು ಸರಿಯಾಗಿ ತೋರಿಸೋದಕ್ಕೆ ಒಂದು ಮಾರ್ಗದರ್ಶಿ ಕೃತಿ ಅಂತ ಬರೆದು ವಿಷ್ಣು ತತ್ವ ನಿರ್ಣಯ ಅಂತ ಒಂದು ಪುಸ್ತಕ ಬರೆದರು. ವಿಷ್ಣು ಶ್ರೇಷ್ಠ ಹರಿ ಸರ್ವೋತ್ತಮತ್ವ ಅಂತ ಒಂದು ಮಧ್ವ ಸಿದ್ಧಾಂತ ಅದು. ಈ ಪುಸ್ತಕ ಬರೆದರು. ಇದು ಯಾಕೆ ಹೇಳ್ಕೊಂಡು ಹೋದೆ ಪುಸ್ತಕ ಬರೆದರು ಅಂತಂದರೆ, ಆಗಿನ ಯತಿಗಳಿಗೆ ಎಂಥ ಜವಾಬ್ದಾರಿ ಇತ್ತು ಅಂತ ತಿಳಿಸ್ಬೇಕಾಗಿದೆ. ಅವರು ಸ್ವತಃ ಜ್ಞಾನಿಗಳಾಗಿದ್ದರು, ಸ್ವತಃ ಬರವಣಿಗೆ ಮಾಡ್ತಾಯಿದ್ರು. ಬರವಣಿಗೆ ಸುಮ್ಮನೆ ಮೇಲ್ನೋಟಕ್ಕಲ್ಲ, ಅದು ತಲಸ್ಪರ್ಶಿಯಾದ ಅಧ್ಯಯನ ಮಾಡಿ ಮಾರ್ಗದರ್ಶಿಯಾದಂಥ ಪುಸ್ತಕಗಳನ್ನು ಬರೀತಿದ್ರು. ಈ ಮಾತುಗಳು ನೆನೆಸ್ಕೊಂಡಾಗ ಯತಿಗಳು ಮಾಡಬೇಕಾದಂಥ ಕೆಲಸ ಯಾವುದು ಅಂತ ಗೊತ್ತಾಗುತ್ತೆ. ನನಗೆ ಎಷ್ಟೋ ಸಲ ನೋಡಿದಾಗ ಹೇಳ್ತೀನಿ ನಾನು, ಎಷ್ಟೋ ಕೆಲವ್ರಿಗೆ ಹೇಳಿಬಿಡ್ತೀನಿ, ಹೇಳಬಾರ್ದೇನೋ ನನಗೆ ಗೊತ್ತಿಲ್ಲ, ಅವ್ರು ಹೇಳ್ತೀನಿ. ಎಷ್ಟು ಗ್ರಂಥಗಳನ್ನು ಬರೀಬೇಕು ನಾನು. ಓಡಾಡೋದು ಒಂದು ಭಾಗ ಆಯಿತು, ನಮಗೆ 2-3 ಜವಾಬ್ದಾರಿಗಳಿದ್ದಾವೆ. ಒಂದು ಓಡಾಡಿ ಗೊತ್ತಿರುವಂಥ ಧರ್ಮವನ್ನು ಪ್ರಸಾರ ಮಾಡೋದು ಒಂದಾದರೆ, ನಾನು ಯಾವಾಗಲೂ ಈ ಮಾತನ್ನು ಹೇಳ್ಕೊಂಡಿದ್ದೆ, ನಾನು ಮೇಷ್ಟ್ರಾದ್ರಿಂದ ಹೇಳೋದು ನಾನು, ಎವ್ರಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ 2 ರೆಸ್ಪಾನ್ಸಿಬಿಲಿಟೀಸ್. ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗೆ 2 ಜವಾಬ್ದಾರಿಗಳಿದ್ದಾವೆ. ಒಂದು ಜ್ಞಾನ ಪ್ರಸರಣ, ಇರುವಂಥ ಜ್ಞಾನವನ್ನು ಎಲ್ರಿಗೂ ಹಂಚಬೇಕು. ಎರಡನೇದು ಜ್ಞಾನ ಸೃಷ್ಟಿ. ವಿ ಡೂ ದ ಡಿಸಿಮಿನೇಷನ್ ಆಫ್ ನಾಲೆಜ್, ಬಟ್ ವೆರ್ ಈಸ್ ದ ಕ್ರಿಯೇಷನ್ ಆಫ್ ನಾಲೆಜ್. ಜ್ಞಾನ ಸೃಷ್ಟಿ ಆಗಬೇಕಲ್ಲ. ಜ್ಞಾನ ಸೃಷ್ಟಿ ಆಗಲಾರ್ದೆ ಪ್ರಸಾರ ಏನು ಮಾಡ್ತೀವಿ? ಹಳೆಯದನ್ನೇ ಹಿಡ್ಕೊಂಡಿರ್ತೀವಿ. ಅದಕ್ಕೆ ಯತಿಗಳಿಗೆ ದೊಡ್ಡ ಜವಾಬ್ದಾರಿ ಅಂತ ಮಾದರಿ ಹಾಕಿಕೊಟ್ರು. 3 ಜನ ಹಾಗೆ ಮಾಡಿದರು. ಶಂಕರರು ಹಾಗೆ ಮಾಡಿದರು, ಮಧ್ವರು ಹಾಗೆ ಮಾಡಿದರು, ರಾಮಾನುಜರು ಹಾಗೆ ಮಾಡಿದರು. ಅಂದರೆ ಆ ಜವಾಬ್ದಾರಿಯನ್ನು ತಮ್ಮ ಯತಿ ಧರ್ಮವನ್ನು ಎಷ್ಟು ಗಟ್ಟಿಯಾಗಿ ಪಾಲಿಸಿದರು ಅಂದರೆ, ಹಿಂದಿದ್ದಂಥ ತತ್ವವನ್ನು ಪ್ರಸಾರ ಮಾಡೋದರ ಜೊತೆಗೆ ಹೊಸ ಒಂದು ಸಿದ್ಧಾಂತವನ್ನು ಹಾಕಿ ಜನರ ಮನಸ್ಸಿಗೆ ಮುಟ್ಟುವಂಥ ಕೆಲಸಗಳನ್ನು ಮಾಡಿದರು. ಹಾಗೆ ಮಾಡಿ ಹೆಸರನ್ನು ಪ್ರಖ್ಯಾತ ಆಯಿತು. ಅಲ್ಲಿಂದ ಮುಂದೆ ಕಾಸರಗೋಡಿಗೆ ಬರ್ತಾರೆ. ಅಲ್ಲಿ ಆದಂಥ ಸಾಧನೆಗಳನ್ನು ನಾಳೆ ಗಮನಿಸೋಣ. ನಮಸ್ಕಾರ.